ನಮಸ್ಕಾರ. ಸಮರ್ಪಣಾ ಸಂಭ್ರಮ 2021 ಸಮರ್ಪಣಾ ಮಹಿಳಾ ಸಾಹಿತ್ಯ ಕೂಟದ ವಾರ್ಷಿಕೋತ್ಸವ ಉದ್ಘಾಟನಾ ಸಮಾರಂಭ ಹಾಗೂ ರಮಾ ಅಮ್ಮನವರಿಗೆ ಜನ್ಮದಿನದ ಶುಭಾಶಯಗಳನ್ನು ಕೋರುತ್ತಾ ಇಂದಿನ ಕಾರ್ಯಕ್ರಮವನ್ನು ನಾವು ಪ್ರಾರಂಭ ಮಾಡೋಣ. ನನಗೆ ಸ್ಕ್ರೀನ್ ಕಾಣ್ತಾ ಇಲ್ಲ ನಂದು. ಸ್ಕ್ರೀನ್ ಶೇರ್ ಮಾಡಿ. ಒಂದ್ ನಿಮಿಷ ನಾನು ಮಾತಾಡ್ತೇನೆ ಬಟ್ ಮಾತಾಡ್ಬೋದು. ತುಪ್ಪವಿಲ್ಲ ನಿನ್ನ ಮುಂದೆ ದೀಪ ಬೆಳಗಲು, ತಪ್ಪನೊಪ್ಪಿಸುವೆ ತಂದೆ ಸ್ವೀಕರಿಸು. ಪಂಚಾಮೃತಗಳೆಲ್ಲ ಅಭಿಷೇಕ ಎರೆಯಲು, ಪ್ರಾಯಶ್ಚಿತ್ತ ಮಾಡಿಕೊಳ್ಳುವೆ ಉದ್ಧರಿಸು. ಸುಗಂಧ ಪ್ರಸಾದನಗಳೆಲ್ಲ ಶೃಂಗರಿಸಲು, ಒಂದೇ ಭಾವದಿಂದ ಬೇಡುವೆ ಕರುಣಿಸು. ಆನಂದ ಶಿವ ಸಿದ್ದೇಶ್ವರ ಪ್ರಭುವೆ, ಕೈ ಹಿಡಿದು ಎನ್ನ ಮುನ್ನಡೆಸು. ವಿಘ್ನ ನಿವಾರಕ ಗಣೇಶನನ್ನು ಹೃದಯ ಮಂದಿರದಲ್ಲಿ ಧ್ಯಾನಿಸುತ್ತಾ ಸಮರ್ಪಣಾ ಮಹಿಳಾ ಸಾಹಿತ್ಯ ಕೂಟದ ಮೊದಲನೇ ವಾರ್ಷಿಕೋತ್ಸವ ನಿಮಿತ್ತವಾಗಿ ನೆರವೇರಿಸುತ್ತಿರುವ ಈ ಅಂತರ್ಜಾಲ ಕಾರ್ಯಕ್ರಮದ ವೇದಿಕೆಯಲ್ಲಿ ಹಾಜರಿರುವಂತಹ ಸರ್ವ ಗಣ್ಯಾತಿ ಗಣ್ಯರನ್ನು, ಆತ್ಮೀಯ ಗೆಳತಿಯರನ್ನು ಹಾಗೂ ಸಭೆಯ ಅಧ್ಯಕ್ಷ ಹಾಗೂ ಉಪಾಧ್ಯಕ್ಷರನ್ನು ಸ್ವಾಗತಿಸುತ್ತಾ ಇಂದಿನ ಕಾರ್ಯಕ್ರಮವನ್ನು ಪ್ರಾರಂಭಿಸೋಣ. ಕೇಳಿಸಿದ್ಯಾ? ಕೇಳಿಸ್ತಿದೆ. ನಾವು ಕಂಟಿನ್ಯೂ ಮಾಡ್ಬಿಡ್ತೇನೆ. ಹಾ ಮಾಡಿ. ರೆಕಾರ್ಡಿಂಗ್ ತೆಗಿಯೋಕಾಗುತ್ತಾ ನೋಡಿ. ಸೂರ್ಯನ ಕಿರಣ ಬಂದಾಗಲೇ ಹೂವು ಅರಳುವುದು, ಬೆಳಕು ಹರಿದಾಗಲೇ ಕೋಳಿ ಕೂಗುವುದು, ದೇವರ ಅನುಗ್ರಹ ಇದ್ದಾಗಲೇ ಕಾರ್ಯಕ್ರಮ ಯಶಸ್ವಿಯಾಗುವುದು, ಪ್ರಾರ್ಥನೆ ಇದ್ದಾಗಲೇ ಆ ದೇವರ ಅನುಗ್ರಹ ದೊರೆಯುವುದು. ಮೊದಲಿಗೆ ಈ ಪ್ರಾರ್ಥನೆಯೊಂದಿಗೆ ಈ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡೋಣ. ಸುಗುಣ ಅವರ ಅನುಪಸ್ಥಿತಿಯಲ್ಲಿ ನಾನು ಪ್ರೇಯರ್ ಅನ್ನು ಹೇಳ್ಕೊಂಡು ಕಾರ್ಯಕ್ರಮವನ್ನ ಮುಂದುವರಿಸ್ತೇನೆ. ಕೊಡು ಬೇಗ ದಿವ್ಯಮತಿ ಸರಸ್ವತಿ, ಕೊಡು ಬೇಗ ದಿವ್ಯಮತಿ, ಕೊಡು ಬೇಗ ದಿವ್ಯಮತಿ ಸರಸ್ವತಿ, ಕೊಡು ಬೇಗ ದಿವ್ಯಮತಿ. ಮೃಡಹಾರಿ ಹಯಮುಖರೊಡೆಯೋಳೆ ನಿನ್ನಾಯ, ಅಡಿಗಳಿಗೆರಗುವೆ ಅಮ್ಮ ಬ್ರಹ್ಮನ ರಾಣಿ, ಅಡಿಗಳಿಗೆರಗುವೆ ಅಮ್ಮ ಬ್ರಹ್ಮನ ರಾಣಿ. ಕೊಡು ಬೇಗ ದಿವ್ಯಮತಿ ಸರಸ್ವತಿ, ಬೇಗ ದಿವ್ಯಮತಿ. ಇಂದಿರ ರಮಣಾನ ಹಿರಿಯ ಸೊಸೆಯು ನೀನು, ಇಂದಿರ ರಮಣಾನ ಹಿರಿಯ ಸೊಸೆಯು ನೀನು, ಬಂದೆನ್ನ ವದನದಲ್ಲಿ ನಿಂದು ನಾಮವ ನುಡಿಸೆ, ಬಂದೆನ್ನ ವದನದಲ್ಲಿ ನಿಂದು ನಾಮವ ನುಡಿಸೆ. ಕೊಡು ಬೇಗ ದಿವ್ಯಮತಿ ಸರಸ್ವತಿ, ಕೊಡು ಬೇಗ ದಿವ್ಯಮತಿ. ಅಖಿಲ ವಿದ್ಯಾಭಿಮಾನಿ ಅಜನ ಪಟ್ಟದ ರಾಣಿ, ಅಖಿಲ ವಿದ್ಯಾಭಿಮಾನಿ ಅಜನ ಪಟ್ಟದ ರಾಣಿ, ಸುಖವಿತ್ತು ಪಾಲಿಸೆ ಸುಜನ ಶಿರೋಮಣಿ, ಸುಖವಿತ್ತು ಪಾಲಿಸೆ ಸುಜನ ಶಿರೋಮಣಿ. ಕೊಡು ಬೇಗ ದಿವ್ಯಮತಿ ಸರಸ್ವತಿ, ಕೊಡು ಬೇಗ ದಿವ್ಯಮತಿ. ಪತಿತ ಪಾವನೆ ನೀನು ಗತಿಯೆಂದು ನಂಬಿದೆ, ಪತಿತ ಪಾವನೆ ನೀನು ಗತಿಯೆಂದು ನಂಬಿದೆ, ಸತತ ಪುರಂದರ ವಿಠಲನ ತೋರಿಸೆ, ಸತತ ಪುರಂದರ ವಿಠಲನ ತೋರಿಸೆ. ಕೊಡು ಬೇಗ ದಿವ್ಯಮತಿ ಸರಸ್ವತಿ, ಕೊಡು ಬೇಗ ದಿವ್ಯಮತಿ, ಕೊಡು ಬೇಗ ದಿವ್ಯಮತಿ ಸರಸ್ವತಿ, ಕೊಡು ಬೇಗ ದಿವ್ಯಮತಿ. ಧನ್ಯವಾದಗಳು. ನಮಸ್ಕಾರ. ಈಗ ಮುಂದಿನ ಕಾರ್ಯಕ್ರಮಕ್ಕೆ ಹೋಗೋಣ. ನಮ್ಮ ಸಮರ್ಪಣಾದ ರೂವಾರಿ
ಸಮರ್ಪಣಾದ ಸಂಸ್ಥಾಪಕ ಅಧ್ಯಕ್ಷರು, ನಮ್ಮೆಲ್ಲರ ಸಂತಸಕ್ಕೆ ಕಾರಣರಾದ ಬಹುಮುಖ ಪ್ರತಿಭೆಯ ಸುಂದರ ಮನಸ್ಸಿನ ಸದಾ ಲವಲವಿಕೆಯ ನಲ್ಮೆಯ ಗೆಳತಿ ಶ್ರೀಮತಿ ಲಕ್ಷ್ಮೀ ಮಧುಸೂದನ್ ರವರಿಂದ ಸ್ವಾಗತ ಹಾಗೂ ಪ್ರಾಸ್ತಾವಿಕ ನುಡಿಗಳು. ನಮ್ಮ ಸಮರ್ಪಣಾದ ಕುರಿತು ಪ್ರಾಸ್ತಾವಿಕ ನುಡಿಗಳು ಹಾಗೂ ನಮ್ಮೆಲ್ಲರನ್ನು ಸ್ವಾಗತಿಸಿದ್ದಾರೆ ಗೆಳತಿ ಲಕ್ಷ್ಮಿ ಅವರಿಗೆ ನಾನು ವೇದಿಕೆಯನ್ನು ಬಿಟ್ಕೊಡ್ತಾ ಇದ್ದೇನೆ. ಲಕ್ಷ್ಮಿ ಮೇಡಮ್ ಇದ್ದೀರಲ್ಲ? ಹಲೋ, ವಾಟ್ಸ್ ಗೋಯಿಂಗ್ ಆನ್? ಮ್ಯೂಟ್ ಆಗಿದೆ. ಲಕ್ಷ್ಮಿ ಮ್ಯಾಮ್ ಅನ್ಮ್ಯೂಟ್ ಮಾಡ್ಕೊಳ್ಳಿ ಮ್ಯಾಮ್. ಥ್ಯಾಂಕ್ ಯು ಮಧು ಅವರೇ. ಇದೇ ತಾಂತ್ರಿಕ ಸಮಸ್ಯೆಗಳಾಗೋದು. ನಾನು ಈಗಷ್ಟೇ ಅವರಿಗೆ ಹೋಸ್ಟ್ ಅವ್ರಿಗೆ ಕೊಟ್ಟೆ, ಅದು ನನಗೆ ಅನ್ಮ್ಯೂಟ್ ಮಾಡ್ಕೊಳ್ಳೋದಕ್ಕೆ ಬಿಡಲಿಲ್ಲ. ಓಕೆ, ಕ್ಷಮೆ ಇರಲಿ. ಎಲ್ರಿಗೂ ನಮಸ್ಕಾರ. ಇಂದಿನ ಸಮರ್ಪಣಾ ಸಂಭ್ರಮಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ, ಸುಸ್ವಾಗತ. ಈ ಸಮರ್ಪಣಾ ವೇದಿಕೆ ಬಗ್ಗೆ ಎಲ್ರಿಗೂ ಗೊತ್ತಿರೋವಂಥದ್ದೇ. ಇಲ್ಲಿರುವಂತಹ ಪ್ರತಿಯೊಬ್ಬರೂ ಗಣ್ಯರೇನೆ. ನಿಮ್ಮೆಲ್ಲರಿಂದ ಈ ಸಮರ್ಪಣಾ ಅನ್ನುವಂತಹ ಸಂಸ್ಥೆ ಹುಟ್ಟಿದ್ದು ಹಾಗೂ ಸಮರ್ಪಣಾ ಅನ್ನುವಂತಹ ಈ ಸಂಸ್ಥೆ ಮುಂದುವರ್ಕೊಂಡು ಹೋಗ್ತಾ ಇರೋದು. ನಿಮ್ಮೆಲ್ಲರ ಸಹಕಾರ ಹೀಗೆ ಇರಲಿ ಅಂತ ಕೇಳ್ತಾ, ಈ ದಿನ ನಮ್ಮ ಈ ಸಮರ್ಪಣಾ ಅನ್ನುವಂತಹ ವೇದಿಕೆ ಶುರುವಾಗೋದಕ್ಕೆ ಮುಖ್ಯವಾದಂತಹ ಕಾರಣ, ಕಳೆದ ವರ್ಷ 6ನೇ ತಾರೀಕು 8ನೇ ತಿಂಗಳು ಇದೇ ದಿನ ನನ್ನ ತಾಯಿಯ ಹುಟ್ಟುಹಬ್ಬದ ಸಂದರ್ಭದಲ್ಲಿ ನಾನು ಈ ಸಮರ್ಪಣಾ ವೇದಿಕೆಯನ್ನು ಆರಂಭಿಸಿದೆ. ನನ್ನ ನೆಚ್ಚಿನ ದೇವರಾದಂತಹ ವರಾಹ ಸ್ವಾಮಿಯ ಆಶೀರ್ವಾದದಿಂದ ಇದುವರೆಗೂ ಅದು ಚೆನ್ನಾಗಿ ನಡ್ಕೊಂಡು ಬರ್ತಾ ಇದೆ. ನನ್ನ ತಂದೆಯವರಾದಂತಹ ಶ್ರೀಯುತ KS ಶ್ರೀರಂಗರಾಜುರವರು ಮೈಸೂರು ಪ್ರಜೆ ವಾರಪತ್ರಿಕೆಯ ಸಂಪಾದಕರು. ಇವರ ಕನಸಿನ ಕೂಸಾಗಿತ್ತು ಈ ಸಮರ್ಪಣಾ ಅನ್ನೋದು. ಅವರ ಒಂದು ಆಸೆಯನ್ನು ನೆರವೇರಿಸೋದಕ್ಕೋಸ್ಕರ ಹಾಗೂ ನನ್ನ ತಾಯಿಯವರ ಒಂದು ಪ್ರೋತ್ಸಾಹದಿಂದಲೇ ನಾನು ಬರೆಯೋದಕ್ಕೆ ಶುರು ಮಾಡಿದೆ ಅಂತ ಹೇಳಬಹುದು. ಅವರು ಒಂದು ರೀತಿ ಕಿಂಗ್ ಮೇಕರ್ ಅಂತಾರಲ್ವಾ, ಹಾಗೆ ಅವರಲ್ಲಿರುವಂತಹ ಪ್ರತಿಭೆ, ಅವರಲ್ಲಿರುವಂತಹ ಒಂದು ವಿಶೇಷ ಗುಣ ಅಂದರೆ ಎಲ್ಲರಲ್ಲೂ ಕೂಡ ಇರುವಂತಹ ಪ್ರತಿಭೆಯನ್ನು ಹೊಗಳೋದು, ಹೊಗಳಿ ಅವ್ರಿಗೆ ಒಂದು ಪ್ರೇರಣೆಯನ್ನು ತಂದುಕೊಡುವಂಥದ್ದು, ಅವ್ರು ಬರೆಯೋದಕ್ಕೆ ಸ್ಫೂರ್ತಿಯನ್ನು ನೀಡೋದು. ಹೀಗೆ ಅವ್ರೇನು ಮಾಡಿದ್ರು, ಕಳೆದ ವರ್ಷ ನನಗೆ, ನನ್ನ ಚಿಕ್ಕಮ್ಮ, ನನ್ನ ತಂಗಿ, ನಾವೆಲ್ಲರೂ ಬರೆದಿದ್ದನ್ನು ನಮ್ಮಮ್ಮಂಗೆ ಕಳಿಸೋದು. ನಮ್ಮಮ್ಮ ಅದನ್ನು ಓದಿ ಅವರ ಮ್ಯಾಮ್ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಅವರು ಫೀಡ್ಬ್ಯಾಕ್ನ ಕೊಡೋದು. ಈ ರೀತಿ ಆಗ್ತಾ ಇತ್ತು. ಆಮೇಲಿಂದ ಅನ್ನಿಸ್ತು, ಇದು ಎಷ್ಟು ಚೆನ್ನಾಗಿದೆ, ಒಬ್ರಿಗೊಬ್ರು ನಾವು ಬರೆದಿದ್ದನ್ನು ಓದ್ಕೊಳ್ಳೋದು, ಹೇಳೋದು, ಅದಕ್ಕೆ ಪ್ರೋತ್ಸಾಹವನ್ನು ಕೊಡೋದು, ಇದಕ್ಕೆ ಒಂದು ವೇದಿಕೆ ಇದ್ದರೆ ಎಷ್ಟು ಚೆನ್ನಾಗಿರುತ್ತೆ ಅನ್ನುವಂತಹ ಒಂದು ಭಾವನೆ ಹುಟ್ಟಿತ್ತು. ಅದಕ್ಕೆ ತಕ್ಕ ಹಾಗೆ ನನ್ನ ಗೆಳತಿ ಸುಮಾ, ನನ್ನ ಮಾವನ ಮಗಳು, ಸೋದರ ಮಾವನ ಮಗಳು, ಅವಳು ಕೂಡ ಬರೀತಾಳೆ. ಅವಳಿಂದನೇ ಆ್ಯಕ್ಚುಲಿ ನನ್ನಲ್ಲಿ ಇದ್ದಂತಹ ಸಾಹಿತಿ ನಾನು ಮರ್ತೇ ಬಿಟ್ಟಿದ್ದೆ. ನಾನೊಬ್ಳು ಸಾಹಿತಿ ಅನ್ನೋದೇ ಮರ್ತೇ ಹೋಗ್ಬಿಟ್ಟಿತ್ತು. ಅವಳು ಒಂದು ಸಲ ಜ್ಞಾಪಿಸಿದ್ಲು, ಈ ರೀತಿ ಒಂದು ಪುಸ್ತಕಕ್ಕೆ ಲೇಖನ ಬೇಕಾಗಿದೆ, ಬರೆದು ಕೊಡ್ತೀಯಾ ಅಂತ. ಆಗ ನನಗೆ ಬರೀ ಈ ಶಾಲೆ ಕೆಲಸ ಇದರಲ್ಲೇ ಮುಳುಗೋಗಿದ್ದು ನನಗೆ. ಆಗತ್ತಾ ನೋಡೋಣ ಅಂತ ಹೇಳಿ ಅದನ್ನು ಒಂದ್ಸಲಿ ಬರೆದೆ. ಆಗ ತಾನಾಗಿ ಬರಿಬೇಕು ಅನ್ನುವಂತಹ ಸ್ಫೂರ್ತಿ ಹೆಚ್ಚಾಗ್ತಾ ಹೋಯಿತು. ಆ ನಂತರದ ದಿನಗಳಲ್ಲಿ ನನ್ನ ಗೆಳತಿ ನನ್ನ ಅತ್ತಿಗೆ ವಿಜಯಶ್ರೀ ಅನ್ನೋರು, ಅವರು ಕೂಡ ಬರಿತಾ ಇದ್ರು. ಬೇರೆ ಬೇರೆ ಗೆಳತಿಯರೆಲ್ಲರೂ ಬರಿತಿದ್ರು. ಅವರೆಲ್ಲರೂ ಹೀಗೇನೆ ನನಗೆ ಕಳಿಸೋದು, ಅವರ ಒಪಿನಿಯನ್ ಕೇಳೋದು, ನನ್ನ ಅನಿಸಿಕೆಯನ್ನು ಕೇಳೋದು, ಹೇಗಿದೆ ಲೇಖನ ಹೇಳಿ ಅಂತ. ಆಗ ಅನ್ನಿಸ್ತು, ಸುಮಾ ಕೂಡ ಅದೇ ಮಾತನ್ನು ಹೇಳಿದ್ಲು. ನನ್ನ ಮನಸ್ಸಲ್ಲೂ ಅದೇ ಒಂದು ಅನಿಸಿಕೆ ಇತ್ತು. ಯಾಕೆ ಎಲ್ಲರನ್ನ, ನಮ್ಮಲ್ಲೇ ಇಷ್ಟೊಂದು ಜನ ಸಾಹಿತಿಗಳಿದ್ದಾರೆ, ನನ್ನ ಸ್ನೇಹಿತರ ವಲಯದಲ್ಲಿ, ಬಂಧುಗಳ ವಲಯದಲ್ಲಿ ಇಷ್ಟೊಂದು ಜನ ಇರಬೇಕಾದ್ರೆ ನಾವೆಲ್ಲ ಸೇರಿಕೊಂಡು ಯಾಕೆ ಒಂದು ವೇದಿಕೆಯನ್ನು ಶುರು ಮಾಡಬಾರ್ದು ಅಂತ ಹೇಳಿ ಕಳೆದ ವರ್ಷ ಇದೇ ದಿನ ವೇದಿಕೆಯನ್ನು ಶುರು ಮಾಡಿದ್ದು. ಸಮರ್ಪಣಾ ಸಾಹಿತ್ಯ ಕೂಟ ಶುರುವಾಗಿದ್ದು ಆ ದಿನ. ಆದರೆ ಅದಕ್ಕೆ ಹಿಂದೆಯೇ
ಬಹಳ ವರ್ಷಗಳ ಹಿಂದೆ 2010ರಲ್ಲಿ ಆ ಪ್ರೇರಣಾ ಅನ್ನುವಂತಹ ಬೇಸಿಗೆ ಶಿಬಿರದಲ್ಲೇ ಸಾಕಷ್ಟು ಆಲೋಚನೆಗಳು ನಮಗೆ ಮೂಡ್ತಾ ಬಂದಿತ್ತು. ಆವಾಗಲೂ ಕೂಡ ಸುಮಾ, ಅರ್ಚನಾ ಮತ್ತು ನನ್ನ ಅತ್ತೆ ಆಶಾ ಅವರು, ಇವರೆಲ್ಲರ ಸಹಕಾರ, ಎಲ್ಲರಿಗಿಂತ ಹೆಚ್ಚಾಗಿ ನನ್ನ ತಂದೆ, ನನ್ನ ತಾಯಿ, ಇವರೆಲ್ಲರ ಸಹಕಾರ, ಜೊತೆಗೆ ನಿಜ ಹೇಳಬೇಕು ಅಂತಂದರೆ ನನ್ನ ತಂಗಿ ಮತ್ತು ನನ್ನ ತಮ್ಮ, ಇವರಿಬ್ಬರು ಕೂಡ ನನಗೆ ಆಗಿಂದನೂ ಎಲ್ಲ ರೀತಿಯಿಂದನೂ ಸಪೋರ್ಟ್. ನನಗೇನೋ ಒಂದು ಆಲೋಚನೆಗಳು ಬರುತ್ತೆ, ಏನೋ ಒಂದು ಆಲೋಚನೆ ಬರುತ್ತೆ, ಅದನ್ನು ಹೇಳ್ಕೊಂಡಾಗ ಅದಕ್ಕೆ ಅವರು ಸಪೋರ್ಟಾಗಿ ನಿಲ್ತಾರೆ. ಯಾವ ರೀತಿ ಬೇಕು ಸಹಾಯ ಆ ರೀತಿ ಮಾಡಿಕೊಡ್ತಾ ಬರ್ತಾರೆ. ಹೀಗೆ ಮನೆಯಿಂದನೇ ನನಗೆ ಸಪೋರ್ಟ್ ಸಿಗ್ತಾ ಬಂತು. ಜೊತೆಗೆ ಎಲ್ಲಕ್ಕಿಂತ ಹೆಚ್ಚಾಗಿ ನನ್ನ ಪತಿರಾಯರು, ನನ್ನ ಹಸ್ಬೆಂಡ್, ಅವರು ಕೂಡ ಅಷ್ಟೇ, ಏನು ಮಾಡ್ತೀಯೋ ಮಾಡು, ಟೆನ್ಷನ್ ಮಾಡ್ಕೋಬೇಡ, ಅಷ್ಟೇ ಆರಾಮವಾಗಿ ಮಾಡ್ತೀಯ ಅಂದರೆ ನೀನು ಮಾಡ್ಕೊಂಡು ಹೋಗು ಅಂತ ಹೇಳಿ ಪ್ರೋತ್ಸಾಹವನ್ನು ಕೊಡ್ತಾ ಇರ್ತಾರೆ. ನನ್ನ ಅತ್ತೆ, ನನ್ನ ಪತಿ ಹಾಗೂ ಮಗ, ಅವನು ಕೂಡ ಈಗೆಲ್ಲ ತಾಂತ್ರಿಕವಾಗಿ ನನಗೆ ಸಹಾಯವನ್ನು ಮಾಡಿಕೊಡ್ತಾನೆ. ಹೀಗೆ ಮನೆಯವರಿಂದ ಸಿಕ್ಕಂತಹ ಪ್ರೋತ್ಸಾಹದಿಂದ ಈ ಸಮರ್ಪಣಾ ಚಾನಲ್ನ ನಾನು ಶುರು ಮಾಡಿದೆ. ಇದೆಲ್ಲ ಕಥೆಯನ್ನು ನಿಮಗೆ ಮತ್ತೆ ರಿಪೀಟ್ ಆಗಬಾರ್ದು ಅನ್ನೋದಕ್ಕೋಸ್ಕರ ನಾನೀಗ ಇಲ್ಲಿಗೆ ನಿಲ್ಲಿಸ್ತಾ ಇದ್ದೀನಿ. ಇದನ್ನು ಹಾಡಿನ ರೂಪದಲ್ಲಿ ಒಬ್ಬರು ಹಾಡ್ತಾರೆ, ನಮ್ಮ ನೆಚ್ಚಿನ MJ ನಾಗಲಕ್ಷ್ಮಿ ಮೇಡಮ್ ಅವರು ಅದಕ್ಕೊಂದು ಲಾವಣಿಯನ್ನೇ ಸೃಷ್ಟಿಸಿಬಿಟ್ಟಿದ್ದಾರೆ. ನಿಜವಾಗ್ಲೂ ಅದನ್ನು ನನಗೆ ಯಾವ ರೀತಿ ಅವರಿಗೆ ಧನ್ಯವಾದ ಹೇಳಬೇಕು ನನಗೆ ಗೊತ್ತಿಲ್ಲ, ಅಷ್ಟು ಚೆನ್ನಾಗಿ ಮಾಡಿದ್ದಾರೆ. ಅದರಿಂದ ಅಲ್ಲೇ ಹೆಚ್ಚಾಗಿ ವಿಷಯ ಬರೋದ್ರಿಂದ ಸಮರ್ಪಣಾ ಬಗ್ಗೆ ನಾನು ಹೆಚ್ಚಿನ ಮಾಹಿತಿಯನ್ನು ಇಲ್ಲಿ ನಾನು ಸಮಯವನ್ನು ತೆಗೆದುಕೊಳ್ಳೋದಿಲ್ಲ ಹೇಳಲಿಕ್ಕೆ. ಈ ಸರಳ ಸುಂದರ ಸಮಾರಂಭಕ್ಕೆ ಬಂದಿರುವಂತಹ ಸರ್ವರಿಗೂ, ಪ್ರತಿಯೊಬ್ಬರಿಗೂ, ನಮ್ಮ ಗೌರವಾಧ್ಯಕ್ಷರಾದಂತಹ ನಮ್ಮ ಚಿಕ್ಕಮ್ಮ ಪ್ರಭಾಮಣಿಯವರಿಂದ ಹಿಡಿದು ನನ್ನ ಎಲ್ಲ ಪದಾಧಿಕಾರಿಗಳಿಗೂ ಹಾಗೂ ನನ್ನ ವೇದಿಕೆಯಲ್ಲಿ, ನಮ್ಮ ಸಮರ್ಪಣಾ ವೇದಿಕೆಯಲ್ಲಿರುವ ಎಲ್ಲ ಸಾಹಿತ್ಯ ರತ್ನಗಳಿಗೂ ಹಾಗೂ ಈ ದಿನದ ಕೇಂದ್ರ ಬಿಂದುಗಳಾದಂತಹ ಸ್ವರಚಿತ ಕವನಗಳನ್ನು ಓದೋದಕ್ಕೆ ಸಿದ್ಧವಾಗಿ ಬಂದಿರುವಂತಹ ಸರ್ವರಿಗೂ ನಾನು ವಂದನೆಗಳನ್ನು ಅರ್ಪಿಸ್ತೇನೆ. ಜೊತೆಗೆ ನನ್ನ ಬಂಧುಗಳು, ಮಿತ್ರರು ಅಂತ ಹೇಳಿದಾಗಲೇ ಎಲ್ಲರೂ ಸೇರಿಕೊಂಡಿದ್ರು. ಆದರೂ ಕೂಡ ಒಂದು ವಿಶೇಷವಾಗಿ ನಾನು 3 ಜನದ ಹೆಸರನ್ನು ನಾನು ತೆಗೆದುಕೊಳ್ಳೇಬೇಕು. ಯಾಕಂದರೆ ಸಮರ್ಪಣಾ ಅನ್ನೋದು ಬರೀ ಸಾಹಿತ್ಯ ಗೋಷ್ಠಿಗಳ ಜೊತೆಗೆ ನಡ್ಕೊಂಡು ಹೋಗ್ತಾ ಇತ್ತು, ಬರೀ ಸಾಹಿತ್ಯ ವಿನಿಮಯಕ್ಕೆ ಮಾತ್ರ ಸೀಮಿತವಾಗಿತ್ತು. ಆದರೆ ಅದನ್ನು ಗೋಷ್ಠಿಯ ಮಟ್ಟಕ್ಕೆ ತೆಗೆದುಕೊಂಡು ಹೋಗೋದಕ್ಕೆ ಮೂಲ ಕಾರಣ ಅಂತಂದರೆ ರೇಣುಕಾ ಮತ್ತು ಶೋಭಾ ನಾಗಭೂಷಣ ಅವರಿಬ್ಬರು ಕೊಟ್ಟಂತಹ ಸಲಹೆ, ನಾವು ನಿಮ್ಮ ಜೊತೆಗಿದ್ದೀವಿ, ನಮ್ಮ ಸಮರ್ಪಣಾದಲ್ಲಿ ನಾವು ಯಾಕೆ ಈ ರೀತಿ ಕಾರ್ಯಕ್ರಮವನ್ನು ಆರಂಭ ಮಾಡಬಾರ್ದು ಅಂತ ಹೇಳಿದಾಗ, ನನ್ನ ಮನಸ್ಸಿನ ಮಾತನ್ನು ಅವ್ರ ಮಾತಿನಲ್ಲಿ ಕೇಳಿದಾಗ ನನಗೊಂದು ಸಂತೋಷ ಆಯಿತು. ಯಾಕೆ ನಾವು ಶುರು ಮಾಡಬಾರ್ದು ಅಂತ ಶುರು ಮಾಡಿದ್ವಿ. ಬಹಳ ಯಶಸ್ವಿಯಾಗಿ 20 ಕಾರ್ಯಕ್ರಮಗಳು ನಡ್ಕೊಂಬಂದವು. ಆ ಸಾಹಿತ್ಯ ಗೋಷ್ಠಿಗಳಿಗೆ ಮೆರುಗನ್ನು ನೀಡೋದಕ್ಕೆ, ಮೆರುಗನ್ನು ಹೆಚ್ಚಿಸೋದಕ್ಕೆ ನನ್ನ ಗೆಳತಿ ಶೋಭಾ ಅವರ ಗೆಳತಿಯಾದಂತಹ ಮಧುಶ್ರೀ ಅವರು ಯಾವಾಗ ಪ್ರಶಸ್ತಿ ಪತ್ರಗಳನ್ನು ಮಾಡಿಕೊಡೋದಕ್ಕೆ ಶುರು ಮಾಡಿದ್ರೋ, ಅದು ಇನ್ನಷ್ಟು ತನ್ನ ವೈಭವವನ್ನು ಹೆಚ್ಚಿಸ್ಕೊಳ್ಳೋದಕ್ಕೆ ಶುರು ಮಾಡ್ತು. ಜೊತೆಗೆ ವೀಣಾ ಮೇಡಮ್ ಅವರು ಪ್ರತಿ ತಿಂಗಳ 2ನೇ ವಾರ ನಡೆಸುವಂತಹ ರಸಪ್ರಶ್ನೆ ಕಾರ್ಯಕ್ರಮಗಳಂತೂ ನಮ್ಮ ಸಾಹಿತ್ಯ ವೇದಿಕೆಯಲ್ಲಿ ಸೂಪರ್ ಹಿಟ್. ಅದು ವೀಣಾ ಪ್ರಮೋದ್ ಮೇಡಮ್ ಅವ್ರಿಗೂ ನಾನು ಆತ್ಮೀಯವಾಗಿ ವಂದನೆಗಳನ್ನು ಈ ಸಂದರ್ಭದಲ್ಲಿ ಹೇಳ್ತೀನಿ. ಯಾಕೆಂದರೆ ಅವರು ನಮ್ಮ ವೇದಿಕೆಯಲ್ಲಿ ಸಾಹಿತ್ಯಗೋಷ್ಠಿಯ 4 ಕಾರ್ಯಕ್ರಮಗಳಲ್ಲಿ 1 ಕಾರ್ಯಕ್ರಮ ಅವ್ರಿಗೇನೆ ಮೀಸಲಾಗಿದೆ. ಅಷ್ಟು ಚೆನ್ನಾಗಿ ನಡೆಸ್ಕೊಂಡು ಹೋಗ್ತಿದ್ದಾರೆ. ಹೀಗೆ ಅವರೆಲ್ಲರ ಸಹಕಾರ ಕೊಟ್ಟಿದ್ದರಿಂದ ಈ ಸಾಹಿತ್ಯಗೋಷ್ಠಿ ಅನ್ನೋದು ನಡ್ಕೊಂಡು ಹೋಗೋದಕ್ಕೆ ಶುರುವಾಯಿತು. ಜೊತೆಗೆ ಇನ್ನೊಂದು ಮುಖ್ಯವಾದಂತಹ ವಿಷಯವನ್ನು ಹೇಳಬೇಕು. ಈ ಸಮರ್ಪಣಾ ಸಾಹಿತ್ಯ ವೇದಿಕೆಯ ಗೌರವಾಧ್ಯಕ್ಷರಾದಂತಹ ನನ್ನ ಚಿಕ್ಕಮ್ಮ ಪ್ರಭಾಮಣಿ ಅವರು ಆರಂಭದಲ್ಲಿ ಎಷ್ಟರ ಮಟ್ಟಿಗೆ ಎಲ್ಲರನ್ನೂ ಪ್ರೋತ್ಸಾಹಿಸ್ತಾ ಬಂದರು ಅಂತ ಅಂದರೆ, ಅವರೇನೆ ಈ ವೇದಿಕೆಯನ್ನು ಆರಂಭ ಮಾಡೋದಕ್ಕೆ, ಸಾಹಿತ್ಯ ವೇದಿಕೆಯನ್ನು ಆರಂಭ ಮಾಡೋದಕ್ಕೆ ಮೂಲ ಕಾರಣ ಅಂತ ಹೇಳ್ಬೋದು. ಯಾಕೆಂದರೆ ಅವರು ಬರೀತಿದ್ದಂತಹ ಲೇಖನಗಳು, ಅದು ಅದೇ ರೀತಿ ಬೇರೆಯವ್ರು ಬರೀತಿದ್ದಂತಹ ಲೇಖನಗಳನ್ನೆಲ್ಲನೂ ಎಲ್ಲರಿಗೂ ತಲುಪಲಿ ಅನ್ನೋ ಉದ್ದೇಶದಿಂದ ಶುರು ಮಾಡಿದ್ವಿ. ಆಗ ನಮ್ಮ ಚಿಕ್ಕಮ್ಮ ಎಷ್ಟು ತಾಳ್ಮೆಯಿಂದ ಎಲ್ಲರ ಲೇಖನಗಳನ್ನು ಓದುತ್ತಾ ಅದಕ್ಕೆ ಪ್ರತಿಕ್ರಿಯೆಯನ್ನು ನೀಡ್ತಾ ಇದ್ರು. ಅವರು ಆರಂಭದಲ್ಲಿ ಆ ಪ್ರತಿಕ್ರಿಯೆಗಳು ಎಲ್ಲರಿಗೂ ಅಗತ್ಯವಾಗಿತ್ತು. ಸಾಮಾನ್ಯವಾಗಿ ಒಬ್ಬ ಸಾಹಿತಿ ಅಂತಂದರೆ ಅವನಿಗೆ ತಾನು ಬರೆದಂತಹ ಸಾಹಿತ್ಯವನ್ನು ಯಾರೋ ಒಬ್ಬರು ಓದಿ ಪ್ರೋತ್ಸಾಹವನ್ನು ನೀಡಿದ್ರೆ ಆಗುವಂತಹ ಸಂತೋಷ ಏನು ಅನ್ನೋದು ಎಲ್ರಿಗೂ ಗೊತ್ತು.
ಹಾಗಾಗಿ ಅವ್ರು ನೀಡ್ತಿದ್ದಂತಹ ಪ್ರೋತ್ಸಾಹ ಅದೆಷ್ಟೋ ಜನಕ್ಕೆ ಬಹಳ ಬಹಳ ಉಪಯೋಗ ಆಯಿತು, ಸ್ಫೂರ್ತಿ ಕೊಡ್ತು. ಅವರು ಸಹ ಹೆಚ್ಚು ಹೆಚ್ಚು ಬರೆಯೋದಕ್ಕೆ ಶುರು ಮಾಡಿದ್ರು. ಹೀಗೆ ನಾನು ಬಹುಶಃ ಮಾತಿನ ಭರದಲ್ಲಿ ಯಾರ್ದಾರು ಹೆಸರನ್ನ ಬಿಟ್ಟಿದ್ರೆ ಕ್ಷಮೆ ಇರಲಿ. ಎಲ್ಲರೂ ಮುಖ್ಯನೇ ಈ ಸಮರ್ಪಣಾ ವೇದಿಕೆಯಲ್ಲಿ. ಎಲ್ಲರೂ 25ಕ್ಕಿಂತ ಹೆಚ್ಚಿನ ಜನ ಸಕ್ರಿಯವಾಗಿ ಭಾಗವಹಿಸ್ತಾ ಇದ್ದಾರೆ ಸಾಹಿತ್ಯಗೋಷ್ಠಿಗಳಲ್ಲಿ. ಅವೆಲ್ಲವನ್ನ ನೋಡಿದಾಗ ಎಲ್ಲರಲ್ಲೂ ಒಂದು ಪ್ರೀತಿ ನಮ್ಮ ವೇದಿಕೆ ಬಗ್ಗೆ ಇದೆ ಅನ್ನೋದು ಗೊತ್ತಾಗುತ್ತೆ. ನಾನು ಈ ದಿನ ಹೆಚ್ಚು ಮಾತಾಡ್ತೀನಿ, ಕಾರಣ ಏನು ಅಂತಂದರೆ ಇದೊಂದು ನನಗೆ ಸುವರ್ಣಾವಕಾಶ ನಿಮ್ಮೆಲ್ಲರಿಗೂ ನಾನು ವಂದನೆಯನ್ನು ಹೇಳೋದಕ್ಕೆ. ಹಾಗಾಗಿ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ತುಂಬ ಹೃದಯದಿಂದ ಸ್ವಾಗತವನ್ನು ಕೋರ್ತಾ, ಪ್ರಾಸ್ತಾವಿಕ ನುಡಿ ಎಲ್ಲೇ ನಾನು ವಂದನೆಯನ್ನು ಸೇರಿಸ್ಕೊಂಡ್ಬಿಟ್ಟಿನಿ. ಯಾಕೆಂದರೆ ಕೊನೆಯಲ್ಲಿ ಮತ್ತೆ ಅದು ರಿಪೀಟ್ ಆಗದೇ ಇರಲಿ, ಪುನರಾವರ್ತನೆ ಆಗದೇ ಇರಲಿ ಅಂತ ಎಲ್ರಿಗೂ ಮತ್ತೊಮ್ಮೆ ಸ್ವಾಗತವನ್ನು ಕೋರ್ತಾ ನನ್ನ ಈ 2 ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು. ರೇಣುಕಾ ಅವರೇ ಮುಂದುವರಿಸ್ಬೋದು. ಗೆಳತಿ ಲಕ್ಷ್ಮಿ, ಸೂರ್ಯ ಮುಳುಗುವ ಸಂಜೆಯ ಹೊತ್ತಲ್ಲಿ ಕಿರಣಗಳಂತ ಭರವಸೆಯು ಮನದಲ್ಲಿ, ಪ್ರಕಾಶಮಾನ ಹೊಳಪು ಹೃದಯದಲ್ಲಿ, ಸೂರ್ಯನಂತ ಆತ್ಮವಿಶ್ವಾಸ ತುಂಬಿದೆ ಅಂತರಂಗದಲ್ಲಿ. ನಮ್ಮ ಸಮರ್ಪಣಾಳು ಬೆಳಗುತಿಹಳು ನಮ್ಮನ್ನೆಲ್ಲ ಕನ್ನಡ ಸಾಹಿತ್ಯದ ಲೋಕದಲ್ಲಿ. ಪುಷ್ಟಿ ನೀಡುತ್ತಿಹಳು, ಪ್ರತಿಭೆಗಳ ಅನಾವರಣಗೊಳಿಸುತ್ತಿಹಳು. ಈ ಒಂದು ಅದ್ಭುತವಾದ ದಿನಕ್ಕೆ ಸಾಕ್ಷಿಯಾದ ಗೆಳತಿ ಲಕ್ಷ್ಮಿಯವರಿಗೆ ಮೊದಲ ಧನ್ಯವಾದಗಳು. ಗೆಳತಿಯರೇ, ಇಷ್ಟೊತ್ತೆಲ್ಲ ಅವ್ರು ಹೇಳಿದ್ರು ಗೋಷ್ಠಿಯ ನಡೆಸಲಿಕ್ಕೆ ನನ್ನ ಹೆಸರನ್ನು ತಗೊಂಡಿದ್ದಾರೆ. ಬಟ್ ನಾ ಬರೀಲಿಕ್ಕೆ ಪ್ರಾರಂಭ ಮಾಡಿದ್ದು ಅವರ ಪ್ರೋತ್ಸಾಹದಿಂದ. ಅದನ್ನ ನಾನು ಯಾವತ್ತೂ ಪ್ರತಿ ಗೋಷ್ಠಿಯಲ್ಲೇನು ಅವರಿಗೆ ನೆನಪಿಸ್ತಾ ಇರ್ತೀನಿ. ಅಮ್ಮ ದೀಪ ಬೆಳಗಲ್ ರೆಡಿ ಇದ್ದಾರೆ ಅಂದ್ರೆ ಮುಂದಿನ ಕಾರ್ಯಕ್ರಮ ಸಿದ್ಧ ಇದ್ದಾರೆ. ಒಂದ್ಸಲ ಚೆಕ್ ಮಾಡ್ಕೊಂಡ್ಬಿಡು, ಅಲ್ಲಿವರೆಗೆ ನಾನು ಒಂದು ಕವನವನ್ನು ಓದ್ಬಿಡ್ತೇನೆ. ಆಗ್ಲಿ. ಗೆಳತಿ ಲಕ್ಷ್ಮಿಯವರು ಸ್ಥಾಪಿಸಿದ ಸಮರ್ಪಣಾ ಬಳಗವನ್ನು ಹೀಗೆ ಉತ್ತುಂಗಕ್ಕೇರಲು ನಾವೆಲ್ಲ ಶ್ರಮಿಸೋಣ ಎಂದು ಹೇಳುತ್ತಾ, ಅವರ ಪ್ರಾಸ್ತಾವಿಕ ನುಡಿಗೆ ನಾನೊಂದು ಹಾಡು ಹಾಡ್ಬೇಕು ಅಂತ ಆಗ್ಲೇ ಬರ್ದಿಟ್ಟು ಗ್ರೂಪ್ ಅಲ್ಲಿ ಆಗ್ಲೇ ಶೇರ್ ಮಾಡಿದೀನಿ. ಇವಾಗ ಅದನ್ನ ನಾನು ನಿಮ್ ಮುಂದೆ ಓದ್ತಾ ಹೋಗ್ತೇನೆ ನೋಡಿ. ಅಹುದು ಇಂದು ಶುಭ ದಿನವು, ಆತ್ಮೀಯ ಬಳಗದಲ್ಲಿ ಹರುಷವು, ಇಡೀ ಬಳಗವು ಖುಷಿಯುವುದು, ಈ ದಿನ ವರ್ಷದ ಉತ್ಸವವು. ಉತ್ಸಾಹ ಉಲ್ಲಾಸದಿಂದ ಆಚರಿಸೋಣ, ಉಹೆಗೆ ನಿಲುಕದ ಬಂಧಗಳ ಬೆಸೆಯೋಣ, ರುಜುತ್ವ ಗುಣವ ಸಮರ್ಪಿಸೋಣ, ಎದೆಗುಂದದೆ ಸಾಹಿತ್ಯ ಸೇವೆ ಮಾಡೋಣ, ಏಕಸೂತ್ರವನ್ನು ಸಖಿಯರೇ ಪಠಿಸೋಣ, ಐಕಮತ್ಯದಿ ಬರೆಯೋಣ, ಒಡನಾಟದಿಂದ ಒಡನಾಡಿಗಳಾಗಿ ಹೊಸತು ಕಲಿಯೋಣ, ಓದೋಣ ಎಲ್ಲರ ಬರಹಗಳ ಪ್ರೋತ್ಸಾಹಿಸೋಣ, ಔದಾರ್ಯತೆಯ ಸಮರ್ಪಣಾದಲ್ಲಿ ಪ್ರದರ್ಶಿಸೋಣ, ಅಂತರಂಗದಲ್ಲಿ ಸ್ನೇಹ ತುಂಬಿಕೊಂಡು ಸಂಭ್ರಮಿಸೋಣ, ಅಂತಃಕರಣ ಪರಿಶುದ್ಧವಾಗಿಡೋಣ. ಧನ್ಯವಾದಗಳು ಗೆಳತಿಯರಿ. ಈಗ ಮುಂದಿನ ಕಾರ್ಯಕ್ರಮ ದೀಪ ಬೆಳಗುವ ಕಾರ್ಯಕ್ರಮ. ದೀಪ ಬೆಳಗುವ ಮೂಲಕ ಉದ್ಘಾಟನೆ ಶ್ರೀಮತಿ ರಮಾಮಣಿ ಶ್ರೀರಂಗರಾಜು, ಗೌರವಾಧ್ಯಕ್ಷರು, ಸಮರ್ಪಣಾ ಅಂತರ್ಜಾಲ ತಾಣ. ಅಮ್ಮ ರೆಡಿ ಇದಾರ? ಹಾ, ಸಿದ್ಧ ಇದ್ದಾರೆ. ಸ್ಪಾಟ್ಲೈಟ್ ಮಾಡಿ ಹಾಗೇನೆ ಮಧುಶ್ರೀ ಅವರೇ. ಅಸತ್ಯದಿಂದ ಸತ್ಯದೆಡೆಗೆ, ಕತ್ತಲೆಯಿಂದ ಬೆಳಕಿನೆಡೆಗೆ ಎನ್ನುವಂತೆ ಜ್ಯೋತಿ ಬೆಳಗುವುದರೊಂದಿಗೆ ಈ ಕಾರ್ಯಕ್ರಮ ಉದ್ಘಾಟಿಸಬೇಕಾಗಿ ಸರ್ವಮಾನ್ಯರು ಹಾಗೂ ಇಂದಿನ ಕಾರ್ಯಕ್ರಮದ ಶ್ರೀಮತಿ ರಮಾಮಣಿ ಅವರನ್ನು ನಾನು ಈಗ ವಿನಂತಿಸಿಕೊಳ್ಳುತ್ತಿದ್ದೇನೆ. ಕಲ್ಯಾಣ दीपज्योति परब्रह्म दीपज्योति जनार्दन दीपो हरितो महापावनी सत्यादीपोस्तुते ಎಲ್ಲರಿಗೂ ಒಳ್ಳೆಯದು. ಧನ್ಯವಾದಗಳು. ರೇಣುಕಾ ಮುಂದುವರಿಸಬಹುದು. ಧನ್ಯವಾದಗಳು ಅಮ್ಮ. ಬಾಗಿದ ಶಿರ ಮುಗಿದ ಕರ ಎನ್ನುವಂತಹ ವ್ಯಕ್ತಿತ್ವ, ಸರಳ ಸಜ್ಜನಿಕೆಯ ಮಹನೀಯರು ಈ ಕಾರ್ಯಕ್ರಮವನ್ನು ದೀಪ ಬೆಳಗುವುದರೊಂದಿಗೆ ಉದ್ಘಾಟಿಸಿದರು. ವೇದಿಕೆಯ ಪರವಾಗಿ ಅಮ್ಮನಿಗೆ ತುಂಬು ಹೃದಯ ಧನ್ಯವಾದಗಳನ್ನ ನಾನು ಸಲ್ಲಿಸ್ತಾ ಇದ್ದೀನಿ. ಈಗ ನಾವೆಲ್ಲರೂ ಕಾತರದಿಂದ ಕಾಯ್ತಾ ಇರೋ ಮುಂದಿನ ಕಾರ್ಯಕ್ರಮದ ಭಾಗ ಸ್ವರಚಿತ ಕವನ ವಾಚನ ಗೋಷ್ಠಿ. ಸರಿ, ಎಲ್ರು ಬಂದಿದ್ದಾರೆ ಅಂತ ಚೆಕ್ ಮಾಡಿದ್ರೆ ನಾನು ಒಂದೊಂದೇ ಹೆಸರನ್ನ ಹೇಳ್ತಾ ಹೋಗ್ತೀನಿ. ಸಮರ್ಪಣಾದ ವಾರ್ಷಿಕೋತ್ಸವ
ಅದರಲ್ಲಿ ಹೊಸ ಹೊಸ ಸ್ವರಚಿತ ಕವನಗಳು ವಾಚಿಸಲು ಎಲ್ಲರೂ ಕಾತರರಾಗಿ ಕಾಯುತ್ತಿದ್ದಾರೆ. ತಡ ಮಾಡದೆ ಗೆಳತಿಯರೇ ಪ್ರಾರಂಭಿಸೋಣ. ಹಾಗಾದ್ರೆ ಮೊದಲಿಗೆ ಕವನ ರೂಪದಲ್ಲಿ ಸ್ವಾಗತ ಶ್ರೀಮತಿ ರಮಾ ಪ್ರಸನ್ನರವರಿಂದ. ಮೇಡಮ್ ಇದ್ದೀರಾ? ವಿಡಿಯೋ ಆನ್ ಮಾಡ್ಕೊಂಡು ಪ್ರಾರಂಭ ಮಾಡಿ. ಇದ್ದೀನಿ ಮೇಡಮ್ ಕಾಣಿಸ್ತಾ ಇದ್ದೀನಾ? ಓಕೆ, ಕಾಣ್ತಿದ್ದೀರಾ ಮೇಡಮ್, ಮಾತಾಡಿ. ಎಲ್ಲರಿಗೂ ನಮಸ್ಕಾರ. ಇವತ್ತು ನನ್ನ ಹೆಸರು ಶ್ರೀಮತಿ ರಮಾ ಪ್ರಸನ್ನ ಅಂತ. ಈ ದಿನ ನನ್ನ ಪರಿಚಯವನ್ನು ನಾನೇ ಕೇವಲ ಸ್ನೇಹಮಯಿ ಅಂತ ಮಾತ್ರ ಪರಿಚಯವನ್ನು ವಿನಮಿಸಿಕೊಳ್ಳಲು ಇಚ್ಛಿಸ್ತೇನೆ. ನಾನು ಅಂತರ್ಜಾಲದ ಮೂಲಕ ಶ್ರೀಮತಿ ಲಕ್ಷ್ಮೀ ಮಧುಸೂದನ್ ಅವರ ಮಹಿಳಾ ಕುಟೀರದ ಭಾಗವಹಿಸುವಿಕೆಯಲ್ಲಿ ನನ್ನನ್ನು ತೊಡಗಿಸಿಕೊಂಡು ಸಾಕಷ್ಟು ಮಂದಿಗೆ ಹತ್ತಿರವಾಗಿ ಪರಿಚಯವಾಗಿದ್ದೇನೆ. ಈ ದಿನ ನಾನು ಕವನ ರೂಪದಲ್ಲಿ ಸ್ವಾಗತ ಭಾಷಣ ಮಾಡಲು ಇಚ್ಛಿಸುತ್ತೇನೆ. ಇದರಲ್ಲಿ ಎಲ್ಲಾ ಪದಗಳು ಸ್ವ ಅಕ್ಷರದ ಸಹಾಯದಿಂದ ಪ್ರತಿ ಪದಗಳು ಕೂಡಿದೆ. ನಾನು ಇದೇ ಮೊದಲ ಅಂತರ್ಜಾಲದ ಮೂಲಕ ವೇದಿಕೆಗೆ ಕಾಣಿಸಿಕೊಳ್ತಾ ಇದ್ದೇನೆ. ದಯವಿಟ್ಟು ಏನಾದರೂ ತಪ್ಪುಗಳಾದಲ್ಲಿ ಅಥವಾ ನಡುಕದಿಂದ ಪದಗಳ ಅದರುವಿಕೆ ಆದಲ್ಲಿ ದಯವಿಟ್ಟು ಕ್ಷಮಿಸಿ ಸಹಕರಿಸಿ. ಸ್ವಾಗತ ಭಾಷಣ. ಸಮರ್ಪಣಾ ಸತ್ವೇದಿಕೆಯ ಸಂವತ್ಸರದ ಸಂಪೂರ್ಣತೆಯ ಸಮಾರಂಭದ ಸಂಭ್ರಮಕ್ಕೆ ಸರ್ವರಿಗೂ ಸಹೃದಯದ ಸವಿನಯದ ಸ್ವಾಗತ ಸುಸ್ವಾಗತ. ಸ್ಥಿತರಿರುವ ಸಭಾಧ್ಯಕ್ಷರಿಗೂ ಅತಿಥಿಗಳಿಗೂ ಸಮರ್ಪಣಾ ಸತ್ವೇದಿಕೆಯ ಸುಮಗಳಿಂದ ಕೂಡಿದ ಸಪದಾಧಿಕಾರಿಗಳಿಗೂ ಸರ್ವ ಸದಸ್ಯರಿಗೂ ಸಹ ಸಂಪೂರ್ಣ ಸದ್ಭಾವನೆಯ ಸಪೂರ ಸವಿನಯ ಸ್ವಾಗತ ಸುಸ್ವಾಗತ. ಸ್ವರಚನೆ, ಸತ್ಕವಿತೆ, ಸಲ್ಲೇಖನಗಳು, ಸುಶ್ರಾವ್ಯ ಗೀತೆಗಳ ಸಂಗೀತದೊಂದಿಗೆ ಸ್ವಯಂ ಪ್ರೇರಿತ ಸುಮನೋಹರ ಸೃಜನಶೀಲ ಮಣಿಗಳ ಸ್ವಪ್ರತಿಭೆಗಳೊಂದಿಗೆ ಸರ್ವರೊಂದಿಗೆ ಸಚ್ಚಾರಿತ್ರದ ಸ್ವನಿರೂಪಣೆಗಳ ಸಮ್ಮಿಲನದ ಸೊಗಡೆ ಸಾರುತ್ತಿರುವ ಸಂತೋಷದ ಸಮಾರಂಭದ ಸಂಭ್ರಮವು ಸಹೃದಯರ ಸಂಗಮದ ಸೌಜನ್ಯತೆಯ ಸೊಗಸಿನಿಂದ ಸಮ್ಮಿಳಿತವಾಗಿದೆ. ಎಲ್ಲರಿಗೂ ಧನ್ಯವಾದಗಳು. ಹಾಗೂ ಇಷ್ಟು ಮಾತ್ರ ನನ್ನ ಭಾವನೆಯನ್ನು ಅರುಹಲು ಅವಕಾಶ ಮಾಡಿಕೊಟ್ಟಿದ್ದಕ್ಕಾಗಿ ಸಮರ್ಪಣಾ ಮಹಿಳಾ ವೇದಿಕೆಗೆ ನನ್ನ ಹೃದಯಪೂರ್ವಕ ಧನ್ಯವಾದಗಳು. ಜೈ ಕರ್ನಾಟಕ ಮಾತೆ, ಸಿರಿಗನ್ನಡಂ ಗೆಲ್ಗೆ, ಸರಿಗನ್ನಡಂ ಗೆಲ್ಗೆ. ಧನ್ಯವಾದಗಳು ಮೇಡಮ್. ಧನ್ಯವಾದಗಳು ಮೇಡಮ್. ನಿಮ್ ಗುಣಿತಾಕ್ಷರ ಕವನ ತುಂಬಾ ಚೆನ್ನಾಗಿತ್ತು, ತುಂಬಾ ಚೆನ್ನಾಗಿ ಹೆಣೆದಿದ್ದೀರ. ನಾನು ಕೂಡ ಮುಂದೆ ಯೂಸ್ ಮಾಡ್ಕೋತೀನಿ ಇದನ್ನ. ಧನ್ಯವಾದಗಳು ಮೇಡಮ್. ಮುಂದಿನದಾಗಿ ಸಮರ್ಪಣಾ ನಡೆದು ಬಂದ ದಾರಿಯ ಪಕ್ಷಿ ನೋಟ ಲಾವಣಿಯ ಮೂಲಕ ಕುಮಾರಿ ಎಂಜೆ ನಾಗಲಕ್ಷ್ಮಿ ಮೇಡಮ್ ರವರಿಂದ. ಮೇಡಮ್ ವೇದಿಕೆಗೆ ಸ್ವಾಗತ. ನಿಮ್ಮ ಲಾವಣಿಯನ್ನ ಪ್ರಸ್ತುತಪಡಿಸಿ. ಎಲ್ಲರಿಗೂ ನಮಸ್ಕಾರಗಳು. ಸಾಹಿತ್ಯ ಕೂಟದ ಅಂತರ್ಜಾಲದ ವಾರ್ಷಿಕೋತ್ಸವದ ಲಾವಣಿ ಗೀತೆ ರಚನೆ ಮತ್ತು ಗಾಯನ ಎಂಜೆ ನಾಗಲಕ್ಷ್ಮಿ, ಚಿಕ್ಕಮಗಳೂರು. ಕೇಳಿರಿ ಸಖಿಯರ ಕೇಳುವೆ ನಾನು ಸಮರ್ಪಣಾದ ಗಾಥೆಯನು. ಹುಟ್ಟಿತು ಸಮರ್ಪಣ ಮಕ್ಕಳಿಗಾಗಿ 2010ನೇ ಇಸವಿಯಲ್ಲಿ. ಪ್ರೇರಣೆ ಎಂಬ ಬೇಸಿಗೆ ಶಿಬಿರದಿ ಮೂಡಿತು ಸಮರ್ಪಣ ಹೆಸರೊಂದು. ಲಕ್ಷ್ಮೀ ಮಧುಸೂದನರ ಮನದಲ್ಲಿ ಮೂಡಿದ ಹೆಸರಿನಲ್ಲಿ ಇದು ಶುರುವಾಯಿತು. ಹೀಗೆ ನಾಮಧೇಯವನ್ನು ಪಡೆದು ತಾನು ಮುನ್ನಡಿಯನ್ನು ಬರೆತೊಡಗಿತು. ಕಾರ್ಯಾರಂಭ ಮಾಡಲು ತನ್ನ ಹಾದಿಯಲ್ಲಿ ಹೆಜ್ಜೆ ಇಟ್ಟು ಮುಂದೆ ಸಾಗಿತು. ಆಟಗಳೊಂದಿಗೆ ಮನೋರಂಜನೆ ಬೆಳೆಸಿ ಮಕ್ಕಳಿಗೆ ಕಲಿಸುವ ಮಾರ್ಗವನ್ನು ಹುಡುಕುತ್ತ ಸಾಗಿದೆ ಸಮರ್ಪಣವು ತನ್ನ ಹಾದಿಯ ಗುರಿಯ ಮುಟ್ಟಲು. ನವೆಂಬರ್ 7, 2016 ಅಪ್ಪನ ಜನ್ಮದ ದಿನದಂದು
ಅವರೇ ಉದ್ಘಾಟಿಸಿ ದೀಪವ ಬೆಳಗಿಸಿ ಶುಭಾರಂಭವನ್ನು ಮಾಡಿದರು. ಸಮರ್ಪಣ ಯೂಟ್ಯೂಬ್ ಚಾನಲ್ ಕೂಡ ಅಂದೇ ಕಾರ್ಯಾರಂಭ ಮಾಡಿ ಆಯ್ತು. ಸೋದರ ಸಂದೀಪನ ಸಹಕಾರದಿಂದ ಇದಕ್ಕೆ ಮುನ್ನುಡಿ ಬರೆದಾಯ್ತು. ಕೊರೋನಾ ಮಾರಿ ಬಂದ ವೇಳೆಯನ್ನು ಸನ್ಮಾರ್ಗಕ್ಕೆ ಬಳಸುತ್ತಲೇ ಸಮರ್ಪಣ ಎಂಬ ಸಂಸ್ಥೆಯ ಎಲ್ಲ ಕಾರ್ಯಕ್ರಮಗಳು ಗರಿಗೆದರಿದವು. ಲಕ್ಷ್ಮಿಯವರ ಕುಟುಂಬದ ಎಲ್ಲ ಸದಸ್ಯರು ಜೊತೆಗೂಡಿದರು. ಪ್ರೇರಣೆ ನೀಡುತ್ತ ಲಕ್ಷ್ಮಿಯವರಿಗೆ ಬರಹಕ್ಕೆ ಇಂಬನ್ನು ನೀಡಿದರು. ಹೀಗೆ ನಡೆಯುತ್ತ ಮುಂದೆ ಸಾಗಿರಲು ವಾಟ್ಸಪ್ ಗ್ರೂಪ್ ಕೂಡ ಶುರುವಾಯಿತು. ಸಾಹಿತ್ಯಾಸಕ್ತರು ಎಲ್ಲರೂ ಕೂಡಿ ಸಾಹಿತ್ಯ ವಿನಿಮಯ ಮಾಡಿಕೊಂಡರು. ಓ ಮನಸ್ಸೆ ಎಂಬ ಮನ ಮುಟ್ಟುವ ಸರಣಿಯು ವಾಟ್ಸಪ್ ನಲ್ಲಿ ಶುರುವಾಯಿತು. ಲಕ್ಷ್ಮಿಯವರ ಸಂದೇಶಗಳು ಎಲ್ಲರ ಮನಗಳಲ್ಲಿ ಪ್ರತಿಫಲಿಸಿ ಬೆಳಕಾಯಿತು. ದಿನದಿಂದ ದಿನಕ್ಕೆ ಈ ಸರಣಿಯು ಎಲ್ಲರ ಮನಗಳನ್ನು ಸೆಳೆದು ಅಪ್ಪಿತು. ಹೀಗೆ ಸಾಗುತ್ತ ಸರಣಿಯು ತನ್ನ 50ರ ಗಡಿ ದಾಟಿತು. ಲಕ್ಷ್ಮಿಯವರ ಉಪನ್ಯಾಸ, ಲಕ್ಷ್ಮಿಯವರ ಕಾರ್ಯಕ್ರಮ ಸಖಿಯರೆಲ್ಲರೂ ಮೆಚ್ಚಿದರು. ಹೀಗೆ ನಡೆದು ಮುನ್ನಡೆಯುತ್ತಾ ಸಾಗಲಿ ಎಂದು ಬಯಸಿದರು. ಹೀಗೆ ಸಾಗುತ್ತಾ ಮುಂದೆ ನಡೆದಿರಲು ವಾರದ ಸಾಹಿತ್ಯಗೋಷ್ಠಿ ಶುರುವಾಯಿತು. ಸಾಹಿತ್ಯಗೋಷ್ಠಿಯಲ್ಲಿ ರಸಪ್ರಶ್ನೆ, ಉಪನ್ಯಾಸ ಕಾರ್ಯಕ್ರಮಗಳು ಸೇರ್ಪಡೆಯಾದವು. ಪ್ರತಿ ವಾರದಲ್ಲಿಯೂ ಗೋಷ್ಠಿಯ ನಡೆಸುತ್ತಾ ಹೊಸ ವಿಷಯಗಳ ವಿನಿಮಯಗೊಳಿಸುತ್ತಾ ಎಲ್ಲರೂ ಸೇರಿ ಚರ್ಚೆಯ ನಡೆಸಿ ಜ್ಞಾನದ ಹಣತೆಯ ಬೆಳಗಿಸುತ್ತಾ ಸಮರ್ಪಣ ಎಂಬ ಮೂಲ ಸಂಸ್ಥೆಯು 6 ಅಂಗ ಸಂಸ್ಥೆಗಳನ್ನು ಕೂಡ ಹೊಂದಿದೆ. ಪ್ರೇರಣ ಗಾಯನ ಮಂಡಳಿಯು, ಮಹಿಳಾ ಮನೋರಂಜನಾ ಕುಟೀರವು, ಮಹಿಳೆಯರ ಆಟದ ಅರಮನೆ ಮತ್ತು ಚುಟ್ಕಿ ಚಿತ್ತಾರ ಎಂಬ ಸಂಸ್ಥೆಗಳು, ಕನ್ನಡ ಗುರು ವೃಂದ, ಸನಾತನ ಧರ್ಮ ಎಂಬಿ 6 ಸಂಸ್ಥೆಗಳು. ಸೋಮವಾರ ಸಾಮಾನ್ಯ ಜ್ಞಾನ, ಮಂಗಳವಾರ ಮನೋರಂಜನೆ, ಬುಧವಾರ ಭೋಜನ, ಗುರುವಾರ ಗೃಹ ಶೋಭೆ, ಶುಕ್ರವಾರ ಶ್ಲೋಕ, ಶನಿ ಭಾನು ಶಾಂತ ಕುಟೀರ ನಡೆದಿವೆ. ಹೀಗೆ ಕಾರ್ಯಗಳು. ಮಹಿಳಾ ಮನೋರಂಜನಾ ಕುಟೀರವು ನಡೆಸುತ್ತಿದೆ ಹೀಗೆ ದಿನಕ್ಕೊಂದು ಚಟುವಟಿಕೆಯನ್ನು. ಭಾನುವಾರ ಬುಧವಾರ ವಾಟ್ಸಪ್ ಪಾಠಗಳ ನಡೆಸುತ್ತಿದೆ ಆಟದ ಅರಮನೆಯು. ಲಕ್ಷ್ಮಿಯವರ ವಿನೂತನ ಕಾರ್ಯಕ್ರಮ ಸಖಿಯರು ಎಲ್ಲರೂ ಪರಸ್ಪರ ಅರಿಯುವ, ಎಲ್ಲರ ಪರಿಚಯ ಎಲ್ಲರೂ ತಿಳಿಯುತ್ತ ಪರಸ್ಪರರನ್ನು ಅರಿಯುತ್ತ ನಡೆಯುವ. ಯಾರೋ ಮಾಡಿರದ ಇಂತಹ ಪ್ರಯೋಗ, ವಿಭಿನ್ನ ರೀತಿಯ ಅನುಭವವು, ಭೇದ ಭಾವಗಳು ಇಲ್ಲದೆ ನಡೆಯುತ್ತ ಪರಸ್ಪರರನ್ನು ಅಭಿನಂದಿಸುವ. ಸಾಹಿತ್ಯ ಗೋಷ್ಠಿಯಲ್ಲಿ ಭಾಗವಹಿಸಿದವರಿಗೆ ಪ್ರಶಸ್ತಿ ಪತ್ರಗಳ ನೀಡುತ್ತಲೇ ಪ್ರೋತ್ಸಾಹಿಸುತ್ತಾ ಅಭಿನಂದಿಸುತ್ತಾ ಬೆನ್ನನ್ನು ತಟ್ಟುತ್ತ ನಡೆಯುತ್ತಲೇ. ಹೀಗೆಯೇ ನಡೆಯುತ್ತಾ ಮುಂದೆಯೂ ಸಾಗಲಿ ಸಮರ್ಪಣಾದ ಸಾಹಿತ್ಯಾಸಕ್ತಿಯು. ಲಕ್ಷ್ಮಿಯವರು ಹುಟ್ಟು ಹಾಕಿದ ಈ ಮರ ಹೆಮ್ಮರವಾಗಿ ಚಿಗುರಲಿ. ಮಕ್ಕಳ ಏಳಿಗೆ, ಮಹಿಳೆಯರ ಏಳಿಗೆ ಲಕ್ಷ್ಮಿಯವರ ಮೂಲ ಉದ್ದೇಶವು. ಇದನ್ನು ಅರಿತು ನಾವೆಲ್ಲರೂ ಕೂಡಿ ಜೊತೆಯಲ್ಲಿ ಕೈಯನ್ನು ಜೋಡಿಸೋಣ, ಸಂಭ್ರಮಿಸೋಣ. ನಾವುಗಳೆಲ್ಲರೂ ಸಾಹಿತ್ಯದ ಔತಣ ಸವಿಯುತ್ತಲೇ
ಎಂದಿಗೂ ನಾವು ಹೀಗೆ ಸಾಗುತ್ತ ಎಲ್ಲರ ಸೆಳೆಯುತ್ತ ನಮ್ಮೆಡೆಗೆ. ಬನ್ನಿ ಸಖಿಯರ ಎಳೆಯೋಣ ನಾವು ಕನ್ನಡ ಸಾಹಿತ್ಯ ತೇರನ್ನು. ಎಲ್ಲರೂ ಸೇರಿ ನಮ್ಮ ಸಾಧನೆಯ ದಾಖಲಿಸೋಣ ಚರಿತ್ರೆಯಲ್ಲಿ. ದಾಖಲಿಸೋಣ ಚರಿತ್ರೆಯಲ್ಲಿ. ದಾಖಲಿಸೋಣ ಚರಿತ್ರೆಯಲ್ಲಿ. ಎಲ್ಲರಿಗೂ ನಮಸ್ಕಾರ. ಧನ್ಯವಾದಗಳು ಮೇಡಮ್. ರೇಣುಕಾ ಮೇಡಮ್. ಸಾಗುತ್ತಿದ್ದಾನೆ ದಿವಂಗತ ದತ್ತ, ದಶ ದಿಶೆಗೆ ಪಸರಿಸಿ ತನ್ನ ಅಗಮ್ಯ ಚೈತನ್ಯ ಚಿತ್ತ. ಈ ಸಂಜೆಯ ಓಕಳಿಗೆ ಇನ್ನಷ್ಟು ಬೆರಗು ನೀಡಿತು ನಿಮ್ಮ ಲಾವಣಿಯ ಹಾಡು. ಸಂಪೂರ್ಣ ಸಮರ್ಪಣಾ ಇತಿಹಾಸವನ್ನು ಲಾವಣಿಯಲ್ಲಿ ಕಟ್ಟಿ ಹಾಡಿದ ನಾಗಲಕ್ಷ್ಮಿ ಮೇಡಮ್ ರವರಿಗೆ ತುಂಬು ಹೃದಯದ ಧನ್ಯವಾದಗಳು ಮೇಡಮ್. ನಿಮ್ಮ ನೋಡಿದ್ರೆ ಒಂಥರ ಕ್ರಿಯೇಟಿವಿಟಿ ಪ್ಯಾಕೇಜ್ ನೋಡ್ದಂಗ ಅನ್ಸುತ್ತೆ ನನಗೆ. ನನ್ನನ್ನು ನಿಮ್ ಶಿಷ್ಯಳಾಗಿ ಸ್ವೀಕರಿಸ್ಬಿಡಿ. ನಾಗಲಕ್ಷ್ಮಿ ಮೇಡಮ್ ಇದೀರಾ? ಧನ್ಯವಾದಗಳು ಮೇಡಮ್. ಎಲ್ಲರೂ ಮುಂದಿನದಾಗಿ ಏನಾಯ್ತು ಮೇಡಮ್? ಎಲ್ಲರೂ ಸೇಮ್ ಅಂತ ಹೇಳಿದೆ ಅಷ್ಟೇ. ಓಕೆ, ಇಲ್ಲ. ನಂತರದಲ್ಲಿ ಸಂಧ್ಯಾ ನಾಗರಾಜ್ ಮೇಡಮ್ ರವರಿಂದ ಕವನ ವಾಚನ. ಸಂಧ್ಯಾ ಮೇಡಮ್. ಸಂಧ್ಯಾ ನಾಗರಾಜ್ ಮೇಡಮ್ ಇದ್ದಾರೆ, ಕೇಳಿಸ್ತಾ ಇದೆ, ಕೇಳಿಸ್ತಿದೆ. ಎಲ್ಲರಿಗೂ ನನ್ನ ನಮಸ್ಕಾರಗಳು. ನನ್ನ ಹೆಸರು ಸಂಧ್ಯಾ ನಾಗರಾಜ್. ಈ ದಿನ ಸಮರ್ಪಣ ವಾರ್ಷಿಕೋತ್ಸವ ಮತ್ತು ರಮಾ ಅಮ್ಮನವರ ಹುಟ್ಟಿದ ಶುಭಾಶಯಗಳು. ಅವರಿಗೆ ಶುಭಾಶಯಗಳನ್ನು ಕೋರುತ್ತಾ, ಮತ್ತು ಲಕ್ಷ್ಮಿಯವರೇ, ನಿಮ್ಮ ತಾಯಿಯ ಆಶೀರ್ವಾದ ಜೊತೆಗೆ ನಿಮ್ಮ ಶ್ರಮ ಸೇರಿ ಸಮರ್ಪಣ ಸಾಹಿತ್ಯವು ಹೀಗೆ ಬೆಳಗಲಿ ಎಂದು ಆಶಿಸುತ್ತಾ ನನ್ನ ಸ್ವರಚಿತ ಕವನವನ್ನು ವಾಚನ ಮಾಡುತ್ತೇನೆ. ಶೀರ್ಷಿಕೆ ಮರೆತೇ ಬಿಟ್ಟೆ ನಿನ್ನನ್ನು ಅಮ್ಮ. ಮರೆತೇ ಬಿಟ್ಟೆ ನಿನ್ನನ್ನು ಅಮ್ಮ. ಅಮ್ಮನ ಮಡಿಲು, ಅಪ್ಪನ ಹೆಗಲು ಪವಿತ್ರ ದೇವಾಲಯಗಳು. ಅಮ್ಮನ ಗರ್ಭವದು ಸೃಷ್ಟಿಯ ದೇಗುಲ. ಅಮ್ಮನ ಗರ್ಭವದು ಸೃಷ್ಟಿಯ ದೇಗುಲ. ನವ ಮಾಸಗಳು ತನ್ನ ಉದರದಲ್ಲಿ ಪೋಷಿಸಿ ಆತ್ಮ ಪರಮಾತ್ಮನ ಅನುಸರಿಸಿ ಒಳಗಣ್ಣಲ್ಲಿ ತನ್ನೊಡಲ ರಕ್ತ ಮಾಂಸಗಳಿಂದ ನಿನಗೆ ರೂಪ ಕೊಟ್ಟ ಪ್ರಕೃತಿ ಸಹಜದಿ ದೇವನರಸಿ ಜನ್ಮ ನೀಡಿದ ಅಮ್ಮ ನಿನಗೆ ನನ್ನ ನಮನಗಳು. ಜನ್ಮದಿನವೆಂದು ಸಂತೋಷದಿ ಮೆರೆದೆ, ಜನ್ಮದಿನವೆಂದು ಸಂತೋಷದಿ ಮೆರೆದೆ. ನಿನ್ನ ಗರ್ಭ ಸೀಳಿ ನೀನುಂಡ ನೋವನ ಮರೆತೇ ಬಿಟ್ಟೆ. ನಿನ್ನ ಗರ್ಭ ಸೀಳಿ ನೀನುಂಡ ನಾ ಮರೆತೇ ಬಿಟ್ಟೆ. ಕಂಡದ್ದು ಒಂದೇ ಅಮ್ಮ ನಿನಗೆ ಜನ್ಮದ ಅಮ್ಮ ನಿನಗೆ ಜನ್ಮ, ನನಗೆ ಜನ್ಮ, ನಿನಗೆ ಪುನರ್ಜನ್ಮ. ಕಾಣಲಿಲ್ಲ ನಿನ್ನ ಆ ಕಣ್ಣೀರು ಅಮ್ಮ. ನನಗೆ ಜನ್ಮ, ನಿನಗೆ ಪುನರ್ಜನ್ಮ. ಕಾಣಲಿಲ್ಲ ಆ ಕಣ್ಣೀರು. ಕಂಡದ್ದು ಒಂದೇ ನಿನ್ನ ನೋವಿನಲ್ಲಿ ನಗುಮುಖ, ಮರೆತೇ ಬಿಟ್ಟೆ ನಿನ್ನೆ ನಾ ಅಮ್ಮ. ಕಂಡದ್ದು ಒಂದೇ ನಿನ್ನ ನೋವಿನಲ್ಲೂ ನನಗೆ ನಗುಮುಖ, ಮರೆತೇ ಬಿಟ್ಟೆ ನಿನ್ನ ಆ ನೋವ. ಕವನ ವಾಚನ ಕಥೆಗಳ ಬರೆಯುತ್ತಾ ಅಂದು, ಕವನ ವಾಚನ ಕಥೆಗಳ ಬೀಗಿದೆ ಅಂದು. ನೀ ಕೈ ಹಿಡಿದು ತಿದ್ದಿ ತೀಡಿ ಕಲಿಸಿದ ಪಾಠ ನಿನ್ನದೇ ಎಂದು ಮರೆತೇ ಬಿಟ್ಟೆ. ನೀ ತಿದ್ದಿ ತೀಡಿ ಬೆರೆಸಿ ಕಲಿಸಿದ ಪಾಠ ನಿನ್ನದೇ ಎಂದು ಮರೆತೇ ಬಿಟ್ಟೆ. ಸನ್ಮಾನ ಪದವಿ ಪಟ್ಟಗಳ ಪಡೆಯುತ್ತ ಬೀಗಿದೆ, ಸನ್ಮಾನ ಪಟ್ಟ ಪದವಿಗಳ ಪಡೆಯುತ್ತ ಬೀಗಿದೆ. ಮರೆತೇ ಬಿಟ್ಟೆ ಅದು ನಿನ್ನಿಂದಲೇ ಬಂದ ಸಂಸ್ಕಾರದಿಂದ. ಮರೆತೇ ಬಿಟ್ಟೆ ಅದು ನಿನ್ನಿಂದಲೇ ಬಂದ ಸಂಸ್ಕಾರದಿಂದ ಎಂದು. ಒತ್ತೊತ್ತಿಗೆ ಕೈ ತುತ್ತು ತಿನಿಸಿ ಹಸಿವೆಂದರೇನೆಂದು ಅರಿಯದೇ ಮಾಡಿದೆ. ಒತ್ತೊತ್ತಿಗೆ ಕೈ ತುತ್ತು ತಿನಿಸಿ ಹಸಿವೆಂದರೇನೆಂದು ಅರಿಯದೇ ಹಾಕಿದೆ. ಯಾರು ಸಿಲುಕದೆ ಸತ್ಯ ಧರ್ಮ ರೀತಿಗಳನ್ನು ಕಲಿಸಿದೆ. ತಾಯಿದ್ದರೆ ಸಕಲವು ಎಂದು ಅರಿತೆ ನೀ ಮರೆಯಾದಾಗ. ತಾಯಿದ್ದರೆ ಸಕಲವು ಎಂದು ಅರಿತೆ ನೀ ಮರೆಯಾದಾಗ. ನೀ ಇದ್ದಾಗ ಅರಿಯಲಿಲ್ಲ
ನಿನ್ನ ತ್ಯಾಗ. ನೀ ಇದ್ದಾಗ ಅರಿಯಲಿಲ್ಲ ನಿನ್ನ ತ್ಯಾಗ. ಈಗ ಅತ್ತರೇನು ಬಂತು ಭಾಗ್ಯ. ಈಗ ಅತ್ತರೇನು ಬಂತು ಭಾಗ್ಯ. ಕೀರ್ತಿ ಯಶಸ್ಸು ಹಣದ ಲಾಲಸೆಯ ಬಾಲ ಹಿಡಿದು ನೀನು ಕ್ಷೇಮವೇ ಆರೋಗ್ಯವೇ ಎಂಬ ಚಿಂತನೆಯನ್ನು ಮರೆತೇ ಬಿಟ್ಟೆ. ಕೀರ್ತಿ ಯಶಸ್ಸು ಹಣ ಸಂಪಾದನೆಯ ಬಾಲ ಹಿಡಿದು ನೀನು ಕ್ಷೇಮವೇ ಎನ್ನುವುದ ಮರೆತೇ ಬಿಟ್ಟೆ. ನೀ ಕ್ಷಮೆಯ ಧರಿತ್ರಿ ಅಮ್ಮ, ನೀ ಕ್ಷಮೆಯ ಧರಿತ್ರಿ. ಆದರೂ ಕ್ಷಮಿಸದಿರು ನೀಯನ್ನ ನಾ ಮಾಡಿದ ತಪ್ಪಿಗಾಗಿ. ನೀ ಕ್ಷಮೆಯ ಧರಿತ್ರಿ ಆದರೂ ಕ್ಷಮಿಸದಿರು ಎನ್ನ ನಾ ಮಾಡಿದ ತಪ್ಪಿಗಾಗಿ. ನಿನ್ನ ಆಶೀರ್ವಾದ ಒಂದೆನಗೆ ಶ್ರೇಯಸ್ಕರವು. ಅವಕಾಶಕ್ಕಾಗಿ ಧನ್ಯವಾದಗಳು. ಧನ್ಯವಾದಗಳು ಮೇಡಮ್. ಅಮ್ಮನೇ ಒಂದು ವಿಸ್ಮಯ, ಅಮ್ಮ ಒಂದು ಅಮೂಲ್ಯ ಒಡವೆ ಇದ್ದ ಹಾಗೆ ಅಮ್ಮನ ಕುರಿತು ನಿಮ್ಮ ಕವನ ತುಂಬಾ ಚೆನ್ನಾಗಿತ್ತು. ಧನ್ಯವಾದಗಳು. ಮುಂದಿನದಾಗಿ ಶ್ರೀಮತಿ ಕಲ್ಪನಾ ಅರುಣ ಮೇಡಮ್. ಶ್ರೀಮತಿ ಕಲ್ಪನಾ ಅರುಣ ಮೇಡಮ್ ರವರಿಂದ ಕವನ ವಾಚನ. ಕಲ್ಪನಾ ಮೇಡಮ್ ಇದ್ದೀರಾ? ಇಲ್ಲ ಅನ್ಸತ್ತೆ, ಮುಂದಿನ ತೆಗೆದುಕೊಳ್ಬಹುದು. ಮುಂದಿನದಾಗಿ ಶ್ರೀಮತಿ ಲಕ್ಷ್ಮೀ ಭೂಪಾಳಂ ಮೇಡಮ್ ರವರಿಂದ. ಲಕ್ಷ್ಮೀ ಭೂಪಾಳಂ. ಎಲ್ಲರಿಗೂ ನಮಸ್ಕಾರ ಗೆಳತಿಯರೇ. ಕೇಳಿಸ್ತಾ ಇದೆಯಲ್ಲ? ಓಕೆ ಮೇಡಮ್, ಕೇಳಿಸ್ತದೆ. ಹಾ, ಸಮರ್ಪಣಾಳಿಗೆ, ನಲ್ಮೆಯ ಸಮರ್ಪಣೆಗಳಿಗೆ ಪ್ರಥಮ ವರ್ಷದ ಹಾರ್ದಿಕ ಶುಭಾಶಯಗಳು ಮತ್ತು ರಮಾ ಮೇಡಮ್ ಅವ್ರಿಗೂ ಕೂಡ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ಇಂದಿನ ಕವನ ವಾಚನ ನಮ್ಮ ಮೆಟ್ರೋ. ಅಂದ್ರೆ ನಿಮ್ಗೆಲ್ಲರಿಗೂ, ಅಂದ್ರೆ ಬೆಂಗಳೂರಿನಲ್ಲಿ ಇರೋರ್ಗೆಲ್ಲರಿಗೂ ಮೆಟ್ರೋ ಎಂದರೆ ನಿಜವಾಗ್ಲೂ ಹೆಮ್ಮೆ ಅನ್ಸತ್ತೆ. ಅದು ಒಂದು ನಮ್ಮ ಕರ್ನಾಟಕದ ಹೆಮ್ಮೆಯ ವಿಷಯ. ಅದರ ಪ್ರಥಮ ಪ್ರಯಾಣ ನನ್ನ ಅನುಭವ ನಿಮ್ಮೊಂದಿಗೆ ಹಂಚಿಕೊಳ್ಳುತ್ತಿದ್ದೇನೆ. ನಮ್ಮ ಮೆಟ್ರೋ. ಪುಟ್ಟ ಬಾಲೆಯ ಕನಸಂತಾಯ್ತು ನನ್ನ ಮನ, ಪುಟ್ಟ ಬಾಲೆಯ ಕನಸಂತಾಯ್ತು ನನ್ನ ಮನ, ನಮ್ಮ ಮೆಟ್ರೋ ಹತ್ತಲು ಹೋದ ದಿನ. ಪುಟ್ಟ ಬಾಲೆಯ ಕನಸಂತಾಯ್ತು ನನ್ನ ಮನ, ನಮ್ಮ ಮೆಟ್ರೋ ಹತ್ತಲು ಹೋದ ದಿನ. ಮೊದಲ ಬಾರಿ ರೈಲು ಹತ್ತುತ್ತಿರುವೆನು ಜೀವನದಲ್ಲಿ ಎಂಬಷ್ಟು ಖುಷಿ ಸಂಭ್ರಮ ನನ್ನ ಮನದಲ್ಲಿ. ತೋರಿದರೆ ಭಾವನೆ ನಕ್ಕಾರು ಎಂದು ಮೌನದಲ್ಲಿ ನಿಂತು ಕಾಯುತ್ತಲಿದ್ದೆ ಮೆಟ್ರೋ ನಿಲ್ದಾಣದಲ್ಲಿ. ನನ್ನ ಮಕ್ಕಳು ಆಡುತ್ತಿದ್ದ ಬೊಂಬೆಯ ರೈಲು ಬೃಹದಾಕಾರವಾಗಿ ಬಂದು ನಿಂತಂತಿತ್ತು ನಿಜವಾದ ರೈಲು. ನನ್ನ ಮಕ್ಕಳು ಆಡುತ್ತಿದ್ದ ಬೊಂಬೆಯ ರೈಲು ಬೃಹದಾಕಾರವಾಗಿ ಬಂದು ನಿಂತಂತಿತ್ತು ನಿಜವಾದ ರೈಲು. ಕಣ್ಣರಳಿಸಿ ಅವಳ ಅಂದ ಚಂದ ನೋಡುವಷ್ಟರಲ್ಲಿ ಮುಂದೆ ಜರುಗಿರಿ ಎಂದು ತಳ್ಳಿದರು ಜನ ಬೋಗಿಯಲ್ಲಿ. ಕಣ್ಣರಳಿಸಿ ಅದರ ಅಂದ ಚಂದ ನೋಡುವಷ್ಟರಲ್ಲಿ ಮುಂದೆ ಜರುಗಿರಿ ಎಂದು ತಳ್ಳಿದರು ಜನ ಬೋಗಿಯಲ್ಲಿ. ತುಂಬು ಬಸುರಿಯಂತಿತ್ತು ಜನರು ತುಂಬಿದ ಬೋಗಿಯು, ತುಂಬು ಬಸುರಿಯಂತಿತ್ತು ಜನ, ಆದರೂ ಹಾಯ್ ಎನ್ನುವಂತಿತ್ತು ಎಸಿಯ ಗಾಳಿಯು, ಆದರೂ ಹಾಯ್ ಎನ್ನುವಂತಿತ್ತು ಎಸಿಯ ಗಾಳಿಯು. ನಿಂತೇ ಇದ್ದರೂ ಕಾಲು ನೋಯದಂತೆ ರೈಲು ಮಿಂಚಿನಂತೆ ಸಾಗಿತಣ್ಣ, ನಮ್ಮ ಗಮ್ಯದತ್ತ ನಿಮಿಷಗಳಲ್ಲಿ ನಮ್ಮನ್ನು ಸೇರಿಸಿತಣ್ಣ. ನಿಂತೇ ಇದ್ದರೂ ಕಾಲು ನೋಯದಂತೆ ರೈಲು ಮಿಂಚಿನಂತೆ ಸಾಗಿತಣ್ಣ, ನಮ್ಮ ಗಮ್ಯದತ್ತ ನಿಮಿಷಗಳಲ್ಲಿ ನಮ್ಮನ್ನು ಸೇರಿಸಿತಣ್ಣ. ಇದು ಕನ್ನಡಿಗರ ಹಿರಿಮೆಯ ನಮ್ಮ ಮೆಟ್ರೋ ರೈಲು ಕಾಣಣ್ಣ. ಮೊದಲ ಪ್ರಯಾಣದಿ ನನ್ನ ಮನವು ಹೆಮ್ಮೆಯಿಂದ ಬೀಗಿತಣ್ಣ. ಇದು ಕನ್ನಡಿಗರ ಹಿರಿಮೆಯ ನಮ್ಮ ಮೆಟ್ರೋ ರೈಲು ಕಾಣಣ್ಣ. ಮೊದಲ ಪ್ರಯಾಣದಿ ನನ್ನ ಮನವು ಹೆಮ್ಮೆಯಿಂದ ಬೀಗಿತಣ್ಣ. ಎಲ್ಲಾ ಗೆಳತಿಯರಿಗೂ ಧನ್ಯವಾದಗಳು. ಲಕ್ಷ್ಮೀ ಭೂಪಾಳಂ ಮಾಡುವ ಧನ್ಯವಾದಗಳು. ಧನ್ಯವಾದಗಳು ಮೇಡಮ್. ನಮ್ಮ ಮೆಟ್ರೋ ಒಂದ್ಸಲ ಮೆಟ್ರೋ ಸ್ವಿಂಗ್ ಅಂತ ಆಗೋದಂಗಾಯ್ತು. ನಾನು ಅನುಭವ ಎಲ್ಲ ಮರುಕಳಿಸ್ತು. ಧನ್ಯವಾದಗಳು. ಮುಂದಿನದಾಗಿ ಶ್ರೀಮತಿ ಪೂರ್ಣಿಮಾ ಎಲಿಗಾರ ಮೇಡಮ್ ಅವರಿಂದ ಇದಾರಾ ಅಥವಾ ಮುಂದೆ ಹೋಗುದಾ? ಇದ್ದೀನಿ ಮೇಡಮ್. ಇದ್ದಾರೆ. ಪೂರ್ಣಿಮಾ ಎಲಿಗಾರ ಮೇಡಮ್ ಅವರಿಂದ ಈಗ ಕವನ. ಎಲ್ಲರಿಗೂ ನಮನಗಳು. ನನ್ನ ಹೆಸರು ಪೂರ್ಣಿಮಾ ಎಲಿಗಾರ್ ಅಂತ. ಎಲ್ಲರಿಗೂ ಮೊದಲನೇದಾಗಿ
ಸಮರ್ಪಣಾ ಮಹಿಳಾ ವೇದಿಕೆಯ ಮೊದಲನೇ ವಾರ್ಷಿಕೋತ್ಸವದ ಶುಭಾಶಯಗಳನ್ನ ಹೇಳ್ತಾ ಇದ್ದೀನಿ. ಅದೇ ರೀತಿ ರಮಾ ಮೇಡಮ್ ಅವರಿಗೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ನನ್ನ ಒಂದು ಕವನದ ಶೀರ್ಷಿಕೆ ಸ್ನೇಹ ಸೌರಭ. ನಮ್ಮ ಹೆಮ್ಮೆಯ ವೇದಿಕೆ ಸಮರ್ಪಣಾ ಮಹಿಳಾ ವೇದಿಕೆ. ನಮ್ಮ ಹೆಮ್ಮೆಯ ವೇದಿಕೆ ಸಮರ್ಪಣಾ ಮಹಿಳಾ ವೇದಿಕೆ. ಚೈತನ್ಯದ ಚಿಲುಮೆ ಇದು, ಹೊಸ ಹುರುಪನು ತುಂಬುವುದು. ಚೈತನ್ಯದ ಚಿಲುಮೆ ಇದು, ಹೊಸ ಹುರುಪನು ತುಂಬುವುದು. ಈ ಬಳಗದಲ್ಲಿರುವ ಮಹಿಳೆಯರು ಅಮೋಘ ರತ್ನ ಮಣಿಗಳಿವರು. ಈ ಬಳಗದಲ್ಲಿರುವ ಮಹಿಳೆಯರು ಅಮೋಘ ರತ್ನ ಮಣಿಗಳಿವರು. ಸಕಲ ಕಲಾ ವಲ್ಲಭರು, ಶ್ರೇಷ್ಠ ಮುಕುಟ ಪ್ರಾಯರಿವರು. ಸಕಲ ಕಲಾ ವಲ್ಲಭರು, ಶ್ರೇಷ್ಠ ಮುಕುಟ ಪ್ರಾಯರಿವರು. ಅಪರೂಪದ ನಲುಮೆಯ ಬಳಗವಿದು, ಅಪರೂಪದ ನಲುಮೆಯ ಬಳಗವಿದು. ಪ್ರೀತಿಯೊಂದೇ ಇಲ್ಲಿ ಉಸಿರಾಗಿಹುದು, ಪ್ರೀತಿಯೊಂದೇ ಇಲ್ಲಿ ಉಸಿರಾಗಿಹುದು. ಹಮ್ಮು ಬಿಮ್ಮು ಎಂದೂ ಇಲ್ಲಿ ಕಾಣಸಿಗದು, ಹಮ್ಮು ಬಿಮ್ಮು ಎಂದೂ ಇಲ್ಲಿ ಕಾಣಸಿಗದು. ಒಬ್ಬರನ್ನೊಬ್ಬರು ಪ್ರೋತ್ಸಾಹಿಸುವ ಪರಿ ವಿಶೇಷವಿಹುದು, ಒಬ್ಬರನ್ನೊಬ್ಬರು ಪ್ರೋತ್ಸಾಹಿಸುವ ಪರಿ ವಿಶೇಷವಿಹುದು. ತಮ್ಮನ್ನು ವೇದಿಕೆಗೆ ಸಮರ್ಪಿಸುತ್ತಾ, ತಮ್ಮನ್ನು ತಾವು ವೇದಿಕೆಗೆ ಸಮರ್ಪಿಸುತ್ತಾ, ವಿಶೇಷವಾದ ಕಾರ್ಯಕ್ರಮಗಳನ್ನು ಏರ್ಪಡಿಸುತ್ತಾ, ವಿಶೇಷವಾದ ಕಾರ್ಯಕ್ರಮಗಳನ್ನು ಏರ್ಪಡಿಸುತ್ತಾ, ಸ್ನೇಹದ ಬಾಂಧವ್ಯವನ್ನು ಗಟ್ಟಿಗೊಳಿಸುತ್ತಾ, ಸ್ನೇಹದ ಬಾಂಧವ್ಯವನ್ನು ಗಟ್ಟಿಗೊಳಿಸುತ್ತಾ ಸಾಗುತ್ತಿಹುದು ನಮ್ಮ ಸಮರ್ಪಣಾ ವೇದಿಕೆ, ಸಾಗುತ್ತಿಹುದು ನಮ್ಮ ಸಮರ್ಪಣಾ ವೇದಿಕೆ. ಉದಯೋನ್ಮುಖರಿಗೆ ಇದು ತಾಯಿ ಬೇರಿನ ಆಧಾರ, ಉದಯೋನ್ಮುಖರಿಗೆ ಇದು ತಾಯಿ ಬೇರಿನ ಆಧಾರ. ಬೆಳೆಯುವುದು ಇದು ಆಕಾಶದೆತ್ತರ, ಬೆಳೆಯುವುದು ಇದು ಆಕಾಶದೆತ್ತರ. ಹರಡುವುದು ಎಲ್ಲೆಡೆ ತನ್ನ ಬೆಳಕಿನ ಚಿತ್ತಾರ, ಹರಡುವುದು ಎಲ್ಲೆಡೆ ತನ್ನ ಬೆಳಕಿನ ಚಿತ್ತಾರ. ಮುಂದೊಮ್ಮೆ ಇದಾಗುವುದು ಸಾಹಿತ್ಯ ಲೋಕದ ಸರದಾರ, ಮುಂದೊಮ್ಮೆ ಇದಾಗುವುದು ಸಾಹಿತ್ಯ ಲೋಕದ ಸರದಾರ. ಅವಕಾಶ ನೀಡಿದ್ದಕ್ಕಾಗಿ ತಮ್ಮೆಲ್ಲರಿಗೂ ತುಂಬು ಹೃದಯದ ಧನ್ಯವಾದಗಳು. ಧನ್ಯವಾದಗಳು ಮೇಡಮ್. ಸ್ನೇಹ ಸೌರಭ ನಮ್ಮ ಸಮರ್ಪಣಾಳ ಕುರಿತು ಬರೆದಂತಹ ನಿಮ್ಮ ಕವನ ತುಂಬಾ ಅದ್ಭುತವಾಗಿತ್ತು. ನಮ್ಮ ಸ್ನೇಹ ಹೀಗೆ ಮುಂದುವರಿಲಿ, ನಮ್ಮ ಸಮರ್ಪಣಾ ಹೀಗೆ ಉದ್ದುಂಗಕ್ಕೆ ಏರ್ತಾ ಇರಲಿ. ಮುಂದಿನದಾಗಿ ಶ್ರೀಮತಿ ರಂಜನಾ ಮೇಡಮ್ ರವರಿಂದ ಕವನ ವಾಚನ. ರಂಜನಾ ಮೇಡಮ್ ಇದ್ದೀರಾ? ನಮಸ್ತೆ. ನಮಸ್ತೆ. ಓಕೆ ಮೇಡಮ್. ಕೇಳಿಸ್ತಾ ಇದೆಯಾ? ಕೇಳಿಸ್ತಾ ಇದೆ ಮೇಡಮ್. ವಿಡಿಯೋ ಕನೆಕ್ಟ್ ಆಗ್ತಾ ಇಲ್ಲ, ಆಡಿಯೋ ಪರವಾಗಿಲ್ಲ ಪರವಾಗಿಲ್ಲ, ತೊಂದರೆ ಇಲ್ಲ. ಪರವಾಗಿಲ್ಲ. ಓಕೆ. ಪ್ರಥಮವಾಗಿ ರಮಾಮಣಿ ಅತ್ತೆ ನಿಮಗೆ ಜನ್ಮದಿನದ ಶುಭಾಶಯಗಳು. ಹರಿ ಓಂ. ಸರ್ವರಿಗೂ ಶುಭ ಸಂಜೆ. ನಾ ರಂಜನಾ ಪ್ರಸ್ತುತಪಡಿಸುತ್ತೇನೆ ಸ್ವರಚಿತ ಕವನ. ಪ್ರಸ್ತುತಪಡಿಸುತ್ತೇನೆ ಸ್ವರಚಿತ ಕವನ. ಶೀರ್ಷಿಕೆ ಸಮರ್ಪಣ. ಬಳಗದ ಎಲ್ಲ ಹೆಮ್ಮೆಯ ಮಹಿಳಾ ಮಣಿಗಳಿಗೆ ಈ ಕವನ ಅರ್ಪಣ. ಶೀರ್ಷಿಕೆ ಸಮರ್ಪಣ. ಬಳಗದ ಎಲ್ಲ ಹೆಮ್ಮೆಯ ಮಹಿಳಾ ಮಣಿಗಳಿಗೆ ಈ ಕವನ ಅರ್ಪಣ. ನನ್ನನ್ನು ಈ ಬಳಗಕ್ಕೆ ಪರಿಚಯ ಮಾಡಿಸಿದ್ದು ಸೋದರಿ ಅರ್ಚನಾ. ಬಳಗಕ್ಕೆ ಸ್ವಾಗತಿಸಿದ್ದು ಸೋದರಿ ಲಕ್ಷ್ಮಿ ಮಧುಸೂದನ. ನನ್ನನ್ನು ಈ ಬಳಗಕ್ಕೆ ಪರಿಚಯ ಮಾಡಿಸಿದ್ದು ಸೋದರಿ ಅರ್ಚನಾ. ಬಳಗಕ್ಕೆ ಸ್ವಾಗತಿಸಿದ್ದು ಸೋದರಿ ಲಕ್ಷ್ಮಿ ಮಧುಸೂದನ. ಲಕ್ಷ್ಮೀ ಭೂಪಾಲಂ ರವರದು ಈ ಬಳಗದ ಪ್ರಥಮ ವಾಟ್ಸಪ್ ಗೆಳೆತನ. ಭಾವಜೀವಿಯಿಂದ ನನದಾಯಿತು ಅವರ ಸ್ನೇಹ ಭಾವನ. ಲಕ್ಷ್ಮೀ ಭೂಪಾಲಂ ರವರದು ಈ ಬಳಗದ ಪ್ರಥಮ ವಾಟ್ಸಪ್ ಗೆಳೆತನ. ಭಾವಜೀವಿಯಿಂದ ನನಗಾಯಿತು ಅವರ ಸ್ನೇಹ ಭಾವನ. ಹೊಸ ಗೆಳತಿ ಅನುಪಮಾರವರಿಗೆ ಬರೆದೆ ಜನ್ಮದಿನದ ಪ್ರಥಮ ಶುಭಾಶಯ ಕವನ. ಒಪ್ಪಿಗೆ ಸೂಚಿಸಿತು ಅವರ ಮನ, ನನ್ನ ಮನವಾಯಿತು ಬೃಂದಾವನ. ಹೊಸ ಗೆಳತಿ ಅನುಪಮಾರವರಿಗೆ ಬರೆದೆ ಜನ್ಮದಿನದ ಪ್ರಥಮ ಶುಭಾಶಯ ಕವನ. ಒಪ್ಪಿಗೆ ಸೂಚಿಸಿತು ಅವರ ಮನ, ನನ್ನ ಮನವಾಯಿತು ಬೃಂದಾವನ. ನಾ ಬರೆದ ಕವನ ಅದಕ್ಕೆ ಗೆಳತಿ ಸುಧಾರಾಜ್ರವರ ಮಧುರ ಗಾಯನ. ನನ್ನ ಮನದಲ್ಲಿ ರೋಮಾಂಚನ,
ನಾ ಬರೆದ ಕವನ ಅದಕ್ಕೆ ಗೆಳತಿ ಸುಧಾರಾಜ್ರವರ ಮಧುರ ಗಾಯನ ನನ್ನ ಮನದಲ್ಲಿ ರೋಮಾಂಚನ. ಸಾಧನೆಯ ಹಾದಿಯಲ್ಲಿಯೇ ಇರಲಿ ನಿಮ್ಮೆಲ್ಲರ ಗಮನ, ಸೋದರಿಯರು ಮಾಡಿದ್ದಾರೆ ವಿವಿಧ ಕ್ಷೇತ್ರಗಳಲ್ಲಿ ಸಾಧನ. ಸಾಧನೆಯ ಹಾದಿಯಲ್ಲಿಯೇ ಇರಲಿ ನಿಮ್ಮೆಲ್ಲರ ಗಮನ, ಸೋದರಿಯರು ಮಾಡಿದ್ದಾರೆ ವಿವಿಧ ಕ್ಷೇತ್ರಗಳಲ್ಲಿ ಸಾಧನ. ಬಳಗ ಸಮರ್ಪಣ ಮಹಿಳಾ ಸಾಧಕಿಗಳ ಹೆಮ್ಮೆಯ ಸದನ. ಬಳಗ ಸಮರ್ಪಣ ಮಹಿಳಾ ಸಾಧಕಿಗಳ ಹೆಮ್ಮೆಯ ಸದನ. ನಮ್ಮ ಸೋದರಿಯರು ಇತರರಿಗೆ ಆಗಿದ್ದಾರೆ ಪ್ರೇರಣ. ಬಳಗ ಸಮರ್ಪಣ ಮಹಿಳಾ ಸಾಧಕಿಗಳ ಹೆಮ್ಮೆಯ ಸದನ. ನಮ್ಮ ಸೋದರಿಯರು ಇತರರಿಗೆ ಆಗಿದ್ದಾರೆ ಪ್ರೇರಣ. ನಿಮ್ಮ ಸಾಧನೆಯ ಸೌರಭ ಎಲ್ಲೆಡೆ ಪಸರಿಸಲಿ ಇದರ ಸಿಂಚನ, ಸಾಧನೆಗೆ ಮತ್ತೊಂದು ಗರಿಯಾಗಲಿ ಸೇರ್ಪಣ. ನಿಮ್ಮ ಸಾಧನೆಯ ಸೌರಭ ಎಲ್ಲೆಡೆ ಪಸರಿಸಲಿ ಇದರ ಸಿಂಚನ, ಸಾಧನೆಗೆ ಮತ್ತೊಂದು ಗರಿಯಾಗಲಿ ಸೇರ್ಪಣ. ನಮ್ಮೆಲ್ಲರ ಸಾಧನೆಗೆ ಇರಲಿ ದೈವದ ಕರುಣ. ನಮ್ಮೆಲ್ಲರ ಸಾಧನೆಗೆ ಇರಲಿ ದೈವದ ಕರುಣ. ಇದನ್ನ ಹಾರೈಸುವೆ ನಿಮ್ಮ ಗೆಳತಿ ರಂಜನ. ನಮ್ಮೆಲ್ಲರ ಸಾಧನೆಗೆ ಇರಲಿ ದೈವದ ಕರುಣ. ಇದನ್ನ ಹಾರೈಸುವೆ ನಿಮ್ಮ ಗೆಳತಿ ರಂಜನ. ಇದೇ ನನ್ನ ಭಾವನ, ನಿಮ್ಮ ಬದುಕಾಗಲಿ ನಂದನ. ಹಚ್ಚ ಹಸಿರಾಗಿರಲಿ ನಿಮ್ಮೆಲ್ಲರ ಜೀವನ, ನನ್ನ ನಿಮ್ಮ ಬಾಂಧವ್ಯದ ಬೆಸುಗೆ ಆಗಿರಲಿ ಸುಮಧುರ ಬಂಧನ. ಇದೇ ನನ್ನ ಭಾವನ, ನಿಮ್ಮ ಬದುಕಾಗಲಿ ನಂದನ. ಹಚ್ಚ ಹಸಿರಾಗಿರಲಿ ನಿಮ್ಮೆಲ್ಲರ ಜೀವನ, ನನ್ನ ನಿಮ್ಮ ಬಾಂಧವ್ಯದ ಬೆಸುಗೆ ಆಗಿರಲಿ ಸುಮಧುರ ಬಂಧನ. ಎಲ್ಲಾ ಗೆಳತಿಯರಿಗೂ ಪ್ರಥಮ ವಾರ್ಷಿಕೋತ್ಸವದ ಅಭಿನಂದನ. ಆಲಿಸಿದ ಸೋದರಿಯರೆಲ್ಲರಿಗೂ ವಂದನ. ಎಲ್ಲಾ ಗೆಳತಿಯರಿಗೂ ಪ್ರಥಮ ವಾರ್ಷಿಕೋತ್ಸವದ ಅಭಿನಂದನ. ಆಲಿಸಿದ ಸೋದರಿಯರೆಲ್ಲರಿಗೂ ವಂದನ ಅಭಿವಂದನ. ನಾ ಗೆಳತಿ ರಂಜನ. ಹರಿ ಓಂ. ಸರ್ವೇ ಜನ ಸುಖಿನೋ ಭವಂತು. ಧನ್ಯವಾದಗಳು ಮೇಡಮ್. ಅಭಿನಂದನೆ ಹಾಗೂ ಹಾರೈಕೆ ಎರಡನ್ನೂ ತುಂಬಿಕೊಂಡ ನಿಮ್ಮ ಕವನ ತುಂಬಾ ಅದ್ಭುತವಾಗಿತ್ತು. ತುಂಬು ಹೃದಯದ ಧನ್ಯವಾದಗಳು ಮೇಡಮ್. ಈಗ ಮುಂದಿನದಾಗಿ ಶ್ರೀಮತಿ ಸಿಪಿ ರಾಧಾ ಮೇಡಮ್ ರವರಿಂದ ಸ್ವರಚಿತ ಕವನ ವಾಚನ. ಸಿಪಿ ರಾಧಾ ಮೇಡಮ್. ಇದ್ದೀನಿ ಮೇಡಮ್. ಓಕೆ ಮೇಡಮ್. ಓಕೆ ಓಕೆ. ಎಲ್ಲ ಕವಿ ಮನಸ್ಸುಗಳಿಗೆ ನಮಸ್ಕಾರ. ಮೊದಲನೆಯ ಸಮರ್ಪಣಾ ಮಹಿಳಾ ವೇದಿಕೆಯ ಹುಟ್ಟುಹಬ್ಬ ಮತ್ತು ನಮ್ಮ ಗೆಳತಿ ರಮಾ ಅವರ ಹುಟ್ಟುಹಬ್ಬ ಎರಡು ಶುಕ್ರವಾರವೇ ಬಂದಿದೆ. ಶುಕ್ರವಾರ ಲಕ್ಷ್ಮಿ ಮನೆಗೆ ಬಂತು. ಯಾವ ಲಕ್ಷ್ಮಿ ಹೇಳಿ? ಅಷ್ಟೇ ಖುಷಿಯಾಗಿದ್ದೀವಿ ಅಂದ್ರೆ ಅರ್ಥ ಏನು? ನಮ್ಮ ಲಕ್ಷ್ಮಿ ನಮ್ಮ ಮನೆಗ್ ಬಂದಿದ್ದಾಳೆ ಅಂತ. ಈಗ ನನ್ನ ಒಂದು ಕವನ, ಸ್ವರಚಿತ ಕವನ, ನನ್ನ ಅವ್ವನ ಕೈ ತುತ್ತು. ಎಲ್ಲಾರು ಒಂದೊಂದು ರೀತಿಯಾಗಿ ಖುಷಿ ಪಡ್ತಾರೆ ತಾಯಿ ವಿಷಯದಲ್ಲಿ. ನನಗೆ ತುಂಬಾ ಪ್ರೇರಣೆ ಕೊಟ್ಟಿದ್ದು ನನ್ನವ್ವನ ಕೈ ತುತ್ತು. ನನ್ನವ್ವನ ಕೈ ತುತ್ತು ನನ್ನ ಹಸಿವು ಮರೆಸುತ್ತಿತ್ತು. ನನ್ನವ್ವನ ಕೈ ತುತ್ತು ನನ್ನ ಹಸಿವು ಮರೆಸುತ್ತಿತ್ತು. ನೀ ಕೊಟ್ಟ ಕೈ ತುತ್ತಿನಿಂದಲೇ ಉಸಿರಾಡುತ್ತಿರುವೆ. ನೀ ಕೊಟ್ಟ ಕೈ ತುತ್ತಿನಿಂದಲೇ ನಾವು ಉಸಿರಾಡುತ್ತಿರುವೆ. ಹಸುವಾಗುವ ಮುನ್ನವೇ ಕೊಡುತ್ತಿದ್ದೆ ನಿನ್ನ ಕೈ ತುತ್ತು. ಹಸಿವಾಗುವ ಮುನ್ನವೇ ಕೊಡುತ್ತಿದ್ದೆ ನಿನ್ನ ಕೈ ತುತ್ತು. ಬೆಲೆ ಕಟ್ಟಲಾಗದ ಸಂಪತ್ತು ನನ್ನವ್ವನ ಕೈ ತುತ್ತು. ನನ್ನವ್ವನ ಕೈ ತುತ್ತಿನಲ್ಲಿತ್ತು ಗಮ್ಮತ್ತು. ನನ್ನವ್ವನ ಕೈ ತುತ್ತಿನಲ್ಲಿದೆ ಗಮ್ಮತ್ತು. ಮಮತೆ ವಾತ್ಸಲ್ಯದ ಮಹಿಮೆ ಸರಿಸಾಟಿ ಇಲ್ಲದ ನನ್ನವ್ವನ ಕೈ ತುತ್ತು. ಮಮತೆ ವಾತ್ಸಲ್ಯದ ಮಹಿಮೆ ಸರಿಸಾಟಿ ಇಲ್ಲದ ನನ್ನವ್ವನ ಕೈ ತುತ್ತು. ನನ್ನವ್ವನ ಕೈ ಎತ್ತು ಎಂದಾಕ್ಷಣ ಮೈಮನ ತಣಿಯುವುದು. ನನ್ನವ್ವನ ಕೈ ತುತ್ತು ಎಂದಾಕ್ಷಣ ಮೈ ಮನ ಮರೆಯುವುದು. ಅರಮನೆಯ ಸಿರಿತನಕ್ಕಿಂತ ನೆರೆಮನೆಯ ಗೆಳೆತನ ಶ್ರೇಷ್ಠವೆಂದು ಮೌಲ್ಯ ಕಲಿಸಿತು ನನ್ನವ್ವನ ಕೈ ತುತ್ತು. ಅರಮನೆಯ ಸಿರಿತನಕ್ಕಿಂತ ನೆರೆಮನೆಯ ಗೆಳೆತನ ಶ್ರೇಷ್ಠವೆಂದು ಮೌಲ್ಯ ಕಲಿಸಿತು ನನ್ನವ್ವನ ಕೈ ತುತ್ತು. ಐಷಾರಾಮಿನ ಭೋಜನದಲ್ಲೂ ದೇವರ ಆಲಯದಲ್ಲೂ ಸಿಗದ ಅವಳ ಮೃಷ್ಟಾನ್ನ ನನ್ನವ್ವನ ಕೈ ತುತ್ತು. ಐಷಾರಾಮಿ ಜೀವನದಲ್ಲೂ ದೇವರ ಆಲಯದಲ್ಲೂ ಸಿಗದು ಅಂತಹ ಮೃಷ್ಟಾನ್ನ ನನ್ನವ್ವನ ಕೈ ತುತ್ತು. ಚಂದಿರ ತೋರಿಸಿ ಉಣಿಸಿದಳು ನನ್ನ ಕೈ ತುತ್ತನ್ನ. ಚಂದಿರನ ತೋರಿಸಿ ಉಣಿಸಿದಳು ನನ್ನವ್ವನ ಕೈ ತುತ್ತು. ಮಳೆಯನ್ನು ತೋರಿಸಿ ತಿಳಿಸಿದ ಕ್ಷಣವು ನನ್ನವ್ವನ ಕೈ ತುತ್ತು. ಮಳೆಯನ್ನು ತೋರಿಸಿ ತಿಳಿಸಿದ ಕ್ಷಣವು ನನ್ನವ್ವನ ಕೈ ತುತ್ತು.
ಅವ್ವ ನಿನ್ನ ತುತ್ತಿಗೂ ಮುತ್ತಿಗೂ ವರ್ಣಿಸಲು ಪದಗಳಿಲ್ಲ. ಅವ್ವ ನಿನ್ನ ಮುತ್ತಿಗೂ ತುತ್ತಿಗೂ ವರ್ಣಿಸಲು ಪದಗಳಿಲ್ಲ. ಕಟ್ಟಬಹುದು 100 ಮಹಲು, ಸಿಕ್ಕಬಹುದು 1000 ನಿಧಿಗಳು, ನನ್ನಮ್ಮನ ಕೈತುತ್ತು ಅಮೃತಕ್ಕೆ ಸಮಾನ. ನನ್ನಮ್ಮನ ಕೈತುತ್ತು ಅಮೃತಕ್ಕೆ ಸಮಾನ. 1000 ಪದಗಳು ಬರೆದರೂ ನನ್ನವ್ವನ ಕೈತುತ್ತಿಗೆ ಸಮವಿಲ್ಲ. 1000 ಪದಗಳು ಬರೆದರೂ ನನ್ನವ್ವನ ಕೈತುತ್ತಿಗೆ ಸಮವಿಲ್ಲ. 1000 ಜನ್ಮ ಹುಟ್ಟಿ ಬಂದರೂ ನನ್ನವ್ವನ ಕೈತುತ್ತಿಗೆ ಕೊನೆಯೇ ಇಲ್ಲ. 1000 ಜನ್ಮ ಹುಟ್ಟಿ ಬಂದರೂ ನನ್ನವ್ವನ ಕೈತುತ್ತಿಗೆ ಕೊನೆ ಇಲ್ಲ. ಭೂಮಿಯ ಮೇಲೆ ಶ್ರೇಷ್ಠ ವ್ಯಕ್ತಿ ಆಗು ಎಂದು ತಿಳಿಸುವಳು ನನ್ನವ್ವ. ಭೂಮಿಯ ಮೇಲೆ ಶ್ರೇಷ್ಠ ವ್ಯಕ್ತಿ ಆಗು ಎಂದು ತಿಳಿಸುವಳು ನನ್ನವ್ವ. ಅವಕಾಶಕ್ಕಾಗಿ ಧನ್ಯವಾದಗಳು ಮೇಡಮ್. ಧನ್ಯವಾದಗಳು ಮೇಡಮ್. ನನ್ನ ಅವ್ವನ ಕೈ ತುತ್ತು ತುಂಬಾ ಸೊಗಸಾಗಿತ್ತು. ನಿಜವಾಗ್ಲೂ ಅದು ಅಮೃತವೇ, ಯಾವ್ದು ಅದ್ರ ಮುಂದೆ ಸರಿಸಾಟಿ ಇಲ್ಲ. ಇವತ್ತೇ ನಾನು ನಮ್ಮ ಅಮ್ಮನ ಕೈ ತುತ್ತಲ್ಲ ತಿಂದ್ಬಿಡ್ತೇನೆ. ಧನ್ಯವಾದಗಳು ಮೇಡಮ್. ಮುಂದಿನದಾಗಿ ಶ್ರೀಮತಿ ಹಳ್ಳಿ ಮೇಡಮ್, ಮಾಲಾ ಚಲವನಹಳ್ಳಿ ಮೇಡಮ್. ಹಾ ಮೇಡಮ್, ಎಲ್ಲರಿಗೂ ನಮಸ್ಕಾರಗಳು. ಮೊದಲನೇದಾಗಿ ಸಮರ್ಪಣಾ ಬಳಗಕ್ಕೆ ವಾರ್ಷಿಕೋತ್ಸವದ ಹಾರ್ದಿಕ ಶುಭಾಶಯಗಳನ್ನ ಕೋರ್ತಾ ಇದ್ದೀನಿ. ಹಾಗೆ ಇಷ್ಟು 9 ಬಳಗಗಳು ಅಂತ ಹೇಳಿದ್ರು. ಲಕ್ಷ್ಮೀ ಮಧುಸೂದನ್ ಮೇಡಮ್ ಅವರು 9 ಬಳಗಗಳನ್ನ ಕೂಡ ಯಶಸ್ವಿಯಾಗಿ ನಡ್ಸ್ಕೊಂಡ್ ಬರ್ತಾ ಇರೋದಕ್ಕೆ ಅವರಿಗೆ ಅಭಿನಂದನೆ. ನನ್ನ ಸ್ವರಚಿತ ಕವನವನ್ನು ವಾಚಿಸುತ್ತಿದ್ದೇನೆ. ನನ್ನ ಕವನದ ಶೀರ್ಷಿಕೆ ತ್ಯಾಗದ ಪ್ರತಿರೂಪವೇ ಹೆಣ್ಣು. ಹಂಗು ಭಂಗಗಳಲ್ಲೂ ಬಂಗಾರದ ಬದುಕು ರೂಪಿಸಿಕೊಳ್ಳುವ ಜಾಣ್ಮೆಯವಳು. ಹಂಗು ಭಂಗಗಳಲ್ಲೂ ಬಂಗಾರದ ಬದುಕ ರೂಪಿಸಿಕೊಳ್ಳುವ ಜಾಣ್ಮೆಯವಳು. ಕುಂದು ಕೊರತೆಗಳ ಕಂಡೂ ಕಾಣದಂತೆ ನಿವಾರಿಸಿಕೊಳ್ಳುವ ಚತುರೆ ಇವಳು. ಕುಂದು ಕೊರತೆಗಳ ಕಂಡೂ ಕಾಣದಂತೆ ನಿವಾರಿಸಿಕೊಳ್ಳುವ ಚತುರೆ ಇವಳು. ತನ್ನೊಡಲು ಹಸಿದು ಹಪಹಪಿಸುತ್ತಿದ್ದರೂ ತನ್ನವರ ಹಸಿವ ನೀಗಿಸಲು ಸದಾ ಪರಿತಪಿಸುವ ಹಸನ್ಮುಖಿ ಇವಳು. ತನ್ನೊಡಲು ಹಸಿದು ಹಪಹಪಿಸುತ್ತಿದ್ದರೂ ತನ್ನವರ ಹಸಿವ ನೀಗಿಸಲು ಸದಾ ಪರಿತಪಿಸುವ ಹಸನ್ಮುಖಿ ಇವಳು. ಬಾಳ ಸಾಗರದ ಏರಿಳಿತಗಳ ದಾರಿಯಲ್ಲಿ ಎದೆಗುಂದದಂತೆ ಮುನ್ನಡೆದು ಸಾಗಿ ಸಂಸಾರ ನೌಕೆಯ ದಡ ಸೇರಿಸುವ ಭರವಸೆಯ ನಾವಿಕಳಿವಳು. ಬಾಳ ಸಾಗರದ ಏರಿಳಿತದಲ್ಲಿ ಎದೆಗುಂದದಂತೆ ಮುನ್ನಡೆದು ಸಾಗಿ ಸಂಸಾರ ನೌಕೆಯ ದಡ ಸೇರಿಸುವ ಭರವಸೆಯ ನಾವಿಕಳಿವಳು. ನೋವು ನಿರಾಶೆಗಳ ತನ್ನೊಳಗೆ ನುಂಗಿ ನಿಟ್ಟುಸಿರಿಟ್ಟು ತನ್ನ ಸಂತೈಸಿಕೊಳ್ಳುವ ಸಮಯೋಚಿತ ಸಹನಾಮಯಿ ಇವಳು. ನೋವು ನಿರಾಶೆಗಳ ತನ್ನೊಳಗೆ ನುಂಗಿ ನಿಟ್ಟುಸಿರಿಟ್ಟು ತನ್ನ ಸಂತೈಸಿಕೊಳ್ಳುವ ಸಮಯೋಚಿತ ಸಹನಾಮಯಿ ಇವಳು. ನೆರೆ ಹೊರೆಗೆ ಹೊರೆಯಾಗದಂತೆ ತಿಂಡಿ ತಿನಿಸುಗಳ ಜೊತೆಗೆ ನೋವು ನಲಿವುಗಳ ಹಂಚಿಕೊಳ್ಳುವ ಅಚ್ಚುಮೆಚ್ಚಿನ ಗೆಳತಿ ಇವಳು. ನೆರೆ ಹೊರೆಗೆ ಹೊರೆಯಾಗದಂತೆ ತಿಂಡಿ ತಿನಿಸುಗಳ ಜೊತೆಗೆ ನೋವು ನಲಿವುಗಳ ಹಂಚಿಕೊಳ್ಳುವ ಅಚ್ಚುಮೆಚ್ಚಿನ ಗೆಳತಿ ಇವಳು. ತನ್ನವರ ಕನಸುಗಳ ಸಾಕಾರಗೊಳಿಸಲು ತನ್ನಾಸೆ ಕನಸುಗಳ ತ್ಯಜಿಸುವ ತ್ಯಾಗಮಯಿ ಇವಳು. ತನ್ನವರ ಕನಸುಗಳ ಸಾಕಾರಗೊಳಿಸಲು ತನ್ನಾಸೆ ಕನಸುಗಳ ತ್ಯಜಿಸುವ ತ್ಯಾಗಮಯಿ ಇವಳು. ಅವಕಾಶ ಕೊಟ್ಟಿದ್ದಕ್ಕಾಗಿ ಎಲ್ಲರಿಗೂ ಹೃತ್ಪೂರ್ವಕವಾದ ಧನ್ಯವಾದಗಳು. ಧನ್ಯವಾದಗಳು ಮೇಡಮ್. ಅದ್ಭುತವಾಗಿತ್ತು ನಿಮ್ಮ ಕವನ. ಹೆಣ್ಣು ನಿಜವಾಗ್ಲೂ ಭರವಸೆಯ ನಾವಿಕಳು, ದಡ ಸೇರಿಸುವ ನಾವಿಕಳು. ಸಾಲುಗಳು ನನಗೆ ತುಂಬಾ ಇಷ್ಟ ಆಯ್ತು. ಅದ್ಭುತ ಮೇಡಮ್, ಧನ್ಯವಾದಗಳು. ಮುಂದಿನದಾಗಿ ಶ್ರೀಮತಿ ಭವ್ಯಶ್ರೀರವರು ಸ್ವರಚಿತ ಕವನ ವಾಚನ ಮಾಡಲಿದ್ದಾರೆ. ಶ್ರೀಮತಿ ಭವ್ಯಶ್ರೀರವರು ಇದ್ದೀರಾ? ಇದ್ದೀನಿ ಮೇಡಮ್. ಓಕೆ ಮೇಡಮ್. ಎಲ್ಲರಿಗೂ ನಮಸ್ಕಾರ. ಮೊದಲಿಗೆ ಸಮರ್ಪಣಾ ವೇದಿಕೆಗೆ ಶುಭಾಶಯಗಳು ಹಾಗೂ ರಮಾ ಅಮ್ಮ ಅವರಿಗೆ ಜನ್ಮದಿನದ ಶುಭಾಶಯಗಳು. ಸಮರ್ಪಣಾ ವಾರ್ಷಿಕೋತ್ಸವದ ಪ್ರಯುಕ್ತ ನನ್ನದೊಂದು ಪುಟ್ಟ ಕಾಣಿಕೆ ಸ್ವರಚಿತ ಕವನ. ವಿಷಯ ಅಮ್ಮ, ಶೀರ್ಷಿಕೆ ನಿಸ್ವಾರ್ಥಿ. ಮುಂಜಾನೆದ್ದು ನನ್ನವ್ವ ಮನೆಯಂಗಳ ಗುಡಿಸ್ಯಾಳೋ, ರಂಗು ರಂಗಿನ ರಂಗೋಲಿ ಬಿಡಿಸ್ಯಾಳೋ, ಬಗೆ ಬಗೆಯ ಟಿಕ್ಕಿ ಉಣಬಡಿಸ್ಯಾಳೋ. ನನ್ನವ್ವ ಒಬ್ಬಳಿರಲು ಮನೆಯಾಗ, ನಗುಮಗದಿ ಎಲ್ಲರನ್ನು ಸೆಳೆದಾಗ, ಶ್ರೀ ಗೌರಿಯೇ ಬಂದು ನಿಂತಾಂಗ. ತಾವುರಿದು ಬೆಳಕ ಕೊಡುವ ದೀಪದಾಂಗ, ನಗೆಯನ್ನೆ ಚೆಲ್ಲಿಹಳು ತನ್ನ ದುಃಖದಾಗ. ನಮಗಾಗೆ ದುಡಿದಿಹಳು ಗಾಣೆತ್ತಿನಾಂಗ. ನಿನಗಾಗಿ ನೀ ಏನು ಮಾಡಿದೆಯವ್ವ, ನಮಗಾಗಿಯೇ ನಿನ್ನ ಬದುಕ ಕೊಟ್ಟೆಯವ್ವ. ನೀನ್ಯಾಕೆ ಇಷ್ಟು ನಿಸ್ವಾರ್ಥಿಯವ್ವ. ಎಲ್ಲೆಲ್ಲೂ ದೇವರ ಯಾಕೆ ಹುಡುಕಲವ್ವ,
ಹುಡುಕಿ ಗುಡಿಗೆ ಯಾಕೆ ಹೋಗಲವ್ವ, ಜೀವ ಕೊಟ್ಟ ನೀನೆ ನನಗೆ ಎಲ್ಲ ಅವ್ವ. ಅವಕಾಶ ನೀಡಿದ ವೇದಿಕೆಗೆ ಧನ್ಯವಾದಗಳು. ಧನ್ಯವಾದಗಳು ಭಾವ್ಯಶ್ರೀ ಮೇಡಮ್. ಅಮ್ಮ ನಿಸ್ವಾರ್ಥಿ, ನಿಮ್ಮ ಕವನ ತುಂಬಾ ಅದ್ಭುತವಾಗಿತ್ತು. ಮುಂದಿನದಾಗಿ ಶ್ರೀಮತಿ ಕೋಮಲಾ ಕಮರ್ವಾಡಿ ಮೇಡಮ್. ಶ್ರೀಮತಿ ಕೋಮಲಾ ಕಮರ್ವಾಡಿ ಮೇಡಮ್. ಅವರು ಜಾಯಿನ್ ಆಗಿಲ್ಲ, ಮುಂದಿನ ತಗೊಳ್ಬಹುದು. ಮುಂದಿನದಾಗಿ ಶ್ರೀಮತಿ ಆಶಾ ಕೆ. ಮಧುಶ್ರೀ ಅವರೇ ಅದನ್ನ ಶೇರ್ ಮಾಡ್ತೀರಾ? ಮೊದಲನೇದಾಗಿ ಸಮರ್ಪಣಾ ವೇದಿಕೆಗೆ ಎಲ್ಲಾ ಗೆಳತಿಯರಿಗೂ ಹೇಳ್ತೇನೆ. ನನಗೆ ಏನ್ ಕವನ ಬರಿಬೇಕು ಅಂತ ಗೊತ್ತಿರ್ಲಿಲ್ಲ. ಲಕ್ಷ್ಮಿ ಮೇಡಮ್ ಅವರು ಸಹಕಾರ ಕೊಟ್ಟಿದ್ರಿಂದ ನನಗೆ ತೋಚಿದ್ದು ತಕ್ಷಣಕ್ಕೆ ಈ ಕವನವನ್ನ ಬರೆದಿದ್ದೇನೆ. ಸಾಯಿ ಮೇಲೆ ಬರೆದಿದ್ದೇನೆ. ಇದರ ಶೀರ್ಷಿಕೆ ಸಾಯಿಸುದೆ ಎಂದು. ನಾನಿನ್ನ ಧ್ಯಾನದಲ್ಲಿರುವೆ ಸಾಯಿ, ಅನವರತವೂ ನೆರಳಿನಂತಿರು ಸಾಯಿ. ನನಗಿಲ್ಲ ಯಾರ ಬೆಂಬಲವೂ ಸಾಯಿ, ಹೆತ್ತ ತಾಯಿ ಕಂಗಳ ಪ್ರೀತಿ ತೋರು ಸಾಯಿ. ಬೇಡಿದ್ದೆಲ್ಲ ಕೊಡುವ ತಂದೆಯಾಗು ಸಾಯಿ, ದುಡಿವ ಕೈಗಳಿಗೆ ಶಕ್ತಿಯಾಗು ಸಾಯಿ. ತಪ್ಪಾದಾಗ ತಿದ್ದುವ ಅಂತರಾತ್ಮದ ಗೆಳತಿಯಾಗು ಸಾಯಿ. ಫಲಾಫಲಗಳನ್ನು ನಿನಗೆ ಬಿಟ್ಟಿದ್ದೇನೆ ಸಾಯಿ, ನಿನ್ನ ಅಭಯ ಹಸ್ತ ನನ್ನ ತಲೆ ಮೇಲಿರಲಿ ಸಾಯಿ. ನೀ ಇಟ್ಟ ಹಸ್ತ ನನಗೆ ನೂರಾನೆ ಬಲ ಸಾಯಿ. ನನ್ನಲ್ಲಿ ಕೃಪೆ ತೋರುವ ಕರುಣಾಮಯಿಯಾಗು ಸಾಯಿ. ಈ ಜೀವಕ್ಕೆ ಆಸ್ತಿ ಎಂದರೆ ನೀನೇ ಸಾಯಿ. ನಾನು ಭದ್ರಾವತಿಯಿಂದ ಆಶಾ ಅಂತಂದ್ಬಿಟ್ಟು ಮಾತಾಡ್ತಿದ್ದಿದ್ದು. ಓಕೆ ಮೇಡಮ್, ಎಲ್ಲರಿಗೂ ಧನ್ಯವಾದಗಳು ಸಹಕಾರ ಕೊಟ್ಟಿದ್ದಕ್ಕೆ. ಧನ್ಯವಾದಗಳು ಮೇಡಮ್. ತಕ್ಷಣ ಬರೆದ್ರು ನಿಮ್ಮ ಕವನ ತುಂಬಾ ಅದ್ಭುತವಾಗಿದೆ. ಓಂ ಸಾಯಿರಾಮ್. ಮುಂದಿನದಾಗಿ ಒಬ್ರು ಮೇಡಮ್ ಉಳಿದಿದ್ದಾರೆ, ಶ್ರೀಮತಿ ಕಲ್ಪನಾ ಅರುಣ ಮೇಡಮ್ ಜಾಯಿನ್ ಆಗಿದ್ದಾರೆ ನೋಡಿ. ನೋಡೋಣ. ಕಲ್ಪನಾ ಅರುಣ ಇವತ್ತು ಜಾಯಿನ್ ಆಗಿಲ್ಲ. ಜ್ಯೋತಿ ಕುಲಕರ್ಣಿ ಅವ್ರನ್ನ ಕರೀಬಹುದು. ಮುಂದಿನದಾಗಿ ಸ್ವರಚಿತ ಕವನ ವಾಚನ ಹಾಗೂ ಅದರ ವಿಶ್ಲೇಷಣೆಯನ್ನು ಮಾಡಲಿದ್ದಾರೆ ಶ್ರೀಮತಿ ಜ್ಯೋತಿ ಕುಲಕರ್ಣಿ ಮೇಡಮ್. ಮೇಡಮ್ ಎಲ್ಲರಿಗೂ ನಮಸ್ಕಾರ. ಕೇಳಿಸ್ತಾ ಇದೆನಾ? ಓಕೆ ಮೇಡಮ್, ಕಾಣಿಸ್ತಿದ್ದೀರಾ, ಮುಂದುವರಿಸಿ. ಎಲ್ಲರಿಗೂ ನಮಸ್ಕಾರ, ಶುಭ ಸಂಜೆ. ಇವತ್ತು ವಿಶೇಷವಾಗಿ ಸಮರ್ಪಣಾ ಸಾಹಿತ್ಯ ಕೂಟದ ಮೊದಲ ವಾರ್ಷಿಕೋತ್ಸವ. ಸರ್ವರಿಗೂ ಶುಭ ಹಾರೈಕೆಗಳು. ಹಾಗೂ ಲಕ್ಷ್ಮಿಯವರ ತಾಯಿ ಶ್ರೀಮತಿ ಅಮ್ಮ ಅವರಿಗೂ ಕೂಡ ಹುಟ್ಟು ಹಬ್ಬದ ಹಾರ್ದಿಕ ಶುಭಾಶಯಗಳು. ಅವರ ಆಶೀರ್ವಾದ ನಮ್ಮ ಮೇಲೆ ಸದಾ ಇರಲಿ ಅಂತ ಅಪೇಕ್ಷಿಸುತ್ತೇವೆ. ಇದು ಏನ್ ಗೊತ್ತಾ, ಆಗಸ್ಟ್ ತಿಂಗಳು ಅಂದ ತಕ್ಷಣ ಸ್ವಾತಂತ್ರ್ಯದ ದಿನಾಚರಣೆಯೇ ಸ್ವಾತಂತ್ರ್ಯಕ್ಕೆ ಸಂಬಂಧಪಟ್ಟದ್ದು ಅಂತ ಮನಸ್ಸಿನಲ್ಲಿ ಇತ್ತು. ಅದಕ್ಕೋಸ್ಕರ ಒಂದು ಕವನನ್ನ ರಚನೆ ಮಾಡಿದ್ದೆ. ಅದ್ರ ಬಗ್ಗೆನೇ ವಿಶ್ಲೇಷಣೆ ಮಾಡೋಣ ಅಂತ ಅನ್ಕೊಂಡಿದ್ದೆ. ಈ ಕಾರ್ಯಕ್ರಮ ಆರಂಭ ಆದ್ಮೇಲೆ ಸ್ವಾತಂತ್ರ್ಯ ಅಂದ್ರೆ ಗೊತ್ತಿದೆ, ಎಲ್ಲರಿಗೂ ಗೊತ್ತಿರೋ ವಿಷಯ. ಹಿಂದೆ ನಡೆದು ಬಂದ ದಾರಿ ಏನು, ಈಗ ಹೆಂಗಿದೆ ಎಲ್ಲರಿಗೂ ಗೊತ್ತಿರೋದೇ ವಿಷಯ. ಇದು ಸಮರ್ಪಣಾ ಸಾಹಿತ್ಯ ಕೂಟ ಆಗಿರೋದ್ರಿಂದ ಸಾಹಿತ್ಯಕ್ಕೆ ಸಂಬಂಧಪಟ್ಟಂತ ಒಂದು ಕವನ ಹೇಳುವುದು ಸೂಕ್ತ ಅಂತ ಯಾಕೋ ನನ್ ಮನಸ್ಸಿಗೆ ಬಂತು. ಅದಕ್ಕೋಸ್ಕರ ಈ ಕಾರ್ಯಕ್ರಮ ನಡೆಯುವಾಗಲೇ ಒಂದು ಕವನವನ್ನು ರಚಿಸಿ ಅದರ ವಿಶ್ಲೇಷಣೆಯನ್ನು ಈಗ ಮಾಡ್ತೀನಿ. ಕವನದ ಶೀರ್ಷಿಕೆ ಅಳಿಕೆಯಲ್ಲ ಗಳಿಕೆ. ಏನು ಅಳಿಕೆಯಲ್ಲ ಗಳಿಕೆ ಅಂತ. ಕನಸಲ್ಲೊಂದು ಕನಸ ಬಯಸಿ ತೇಲುವುದೇ ಮನಸ್ಸು, ಕನಸಲ್ಲೊಂದು ಕನಸ ಬಯಸಿ ತೇಲುವುದೇ ಮನಸ್ಸು. ಒತ್ತಿ ಬರುವ ಒಲವು ನೂಕಿ ಬರುವುದು, ಒತ್ತಿ ಬರುವ ಒಲವು ನೂಕಿ ಬರುವುದು. ಅಡ್ಡಿ ಕಡ್ಡಿಯಾಗ ಬಯಸದು, ಅಡ್ಡಿ ಕಡ್ಡಿಯಾಗ ಬಯಸದು. ಕಟ್ಟೆ ಎಳೆದು ಧುಮುಕುವ ಧಾರೆಗೆ ಒಂದು ತಾತ್ಪರ್ಯ ಹೀಗಲ್ಲವೇ. ಕಟ್ಟೆ ಎಳೆದು ಧುಮುಕುವ ಧಾರೆಗೆ ಒಂದು ತಾತ್ಪರ್ಯ ಹೀಗಲ್ಲವೇ. ಸಾಂಗತ್ಯದ ಮರಳು ಚೇತನದ ನೆರಳು, ಜೋಪಾನದ ಹೆಜ್ಜೆಯಲ್ಲಿ ಬೆಳಗುವುದೂ ಹೀಗೆ.
ಸಾಂಗತ್ಯದ ಮರಳು ಚೇತನದ ನೆರಳು ಜೋಪಾನದ ಹೆಜ್ಜೆಯಲ್ಲಿ ಬೆಳಗುವುದು ಹೀಗೆ. ಕಣ್ಣಿಗಂಟಿಕೊಂಡ ಛಾಯೆ ಮೌನದಲ್ಲಿ ಲೀನಗೊಳಿಸಿ, ಕಣ್ಣಿಗಂಟಿಕೊಂಡ ಛಾಯೆ ಮೌನದಲ್ಲಿ ಲೀನಗೊಳಿಸಿ, ನುಡಿಯಲೊಂದು ನುಡಿಯ ಚಾಚುವುದು. ಅದೊಂದು ಪೊರೆಯಲ್ಲ, ಕಳಚಿ ಝಾಡಿಸುವುದಲ್ಲ. ಅದೊಂದು ಪೊರೆಯಲ್ಲ, ಕಳಚಿ ಅಳಿಕೆಯಲ್ಲ ಗಳಿಕೆಯದು. ಛಾಪು ಅದು ಛಾಪು, ಅಳಿಕೆಯಲ್ಲ ಗಳಿಕೆಯದು. ಇದು ಒಂದು ಕವನ, ಈಗ ತಾನೇ ರಚಿಸಿದ್ದು. ಅದ್ರ ತಾತ್ಪರ್ಯ ಹೇಳ್ತೀನಿ. ಕನಸಲ್ಲೊಂದು ಕನಸ ಕಟ್ಟಿ ಮನಸ್ಸು ಮನಸ್ಸು ಸೇರಿ, ಅಂದ್ರೆ ಒಂದು ಕನಸಿಟ್ಕೊಂಡು ಈ ವೇದಿಕೆಗೆ ನಾವೆಲ್ಲರೂ ಆಗಮಿಸಿದೀವಿ. ಏನೋ ಒಂದು ಪ್ರತಿಭೆಯನ್ನ ಹೊರಗೆ ಹಾಕ್ಬೇಕು, ನಮ್ಮಲ್ಲಿರುವ ಕಲೆ ಆಗ್ಲಿ ವಿದ್ಯೆ ಆಗ್ಲಿ ಅದರ ಆಚೆ ಹಾಕ್ಬೇಕು ಅಂತ ಒಂದು ವೇದಿಕೆ ನಿರ್ಮಾಣ ಆಗಿದೆ. ಅದರಲ್ಲಿ ನಾವು ಒಂದು ಕನಸು ಕಟ್ಕೊಂಡು ಬಂದಿದೀವಿ. ಎಲ್ಲರ ಮನಸ್ಸು ಒಟ್ಟು ಸೇರಿದೆ, ಇಲ್ಲಿ ಮನಸ್ಸು ಮನಸ್ಸು ಸೇರಿದೆ. ಒತ್ತಿ ಬರುವ ಒಲವು ನೂಕಿ ಬರುವುದು. ಇಲ್ಲಿ ಒತ್ತಿ ಬರುವ ಒಲವು ಅಂದ್ರೆ ನಮ್ಮಲ್ಲಿರುವಂತ ಅಭಿಪ್ರಾಯಗಳಿರಬಹುದು, ಆ ಮನಸ್ಸಿನಲ್ಲಿ ಮೂಡಿರುವಂತ ಆಕಾಂಕ್ಷೆಗಳಿರ್ಬಹುದು, ವಿಚಾರಗಳಿರ್ಬಹುದು. ಆ ವಿಚಾರ ಮಂಥನ ಆಗತ್ತೆ, ಒಬ್ಬರಿಂದ ಒಬ್ಬರು ಸ್ಫೂರ್ತಿ ಪಡಿತೀವಿ, ಒಬ್ಬರಿಂದ ಒಬ್ರು ಪ್ರೇರಣೆಯನ್ನು ಹೊಂದ್ತೀವಿ. ಅದರಿಂದ ನಮ್ಮಿಂದ ಪ್ರೋತ್ಸಾಹಕವಾಗಿ ಹೊರಬರುವಂತಹ ಈ ಶಬ್ದಗಳಿಗೆ ನಾವು ಒಂದು ಅರ್ಥವನ್ನು ಕೊಡ್ತೀವಿ. ಅಡ್ಡಿ ಕಡ್ಡಿಯಾಗ ಬಯಸುದು, ಕಟ್ಟೆಯೊಡೆದು ಧುಮುಕುವ ಧಾರೆಗೆ ಒಂದು ತಾತ್ಪರ್ಯ ಹೀಗಲ್ಲವೇ. ನೋಡಿ, ಅಲ್ಲಿ ಅಡ್ಡಿ ಆತಂಕಗಳು ಏನೂ ಇಲ್ಲ. ಈ ವೇದಿಕೆ ಈ ಮುಕ್ತವಾಗಿದೆ. ಇಲ್ಲಿ ಎಲ್ಲರಿಗೂ ಮುಕ್ತವಾದ ಅವಕಾಶವನ್ನು ಕೊಡಲಾಗ್ತದೆ. ನಿಮ್ಮ ಅನಿಸಿಕೆಗಳನ್ನ, ವಿಚಾರಧಾರೆಗಳನ್ನ ನೀವು ಯಾವುದೇ ರೂಪದಲ್ಲಿ ಹೊರಹಾಕಬಹುದು. ಅದು ಸಾಹಿತ್ಯಿಕ ರೂಪದಲ್ಲಿ ಇರ್ಬೋದು, ಕವನದಲ್ಲಿ ಇರ್ಬೋದು, ಲೇಖನದಲ್ಲಿ ಇರ್ಬೋದು, ಅದು ಇನ್ನೊಂದು ಯಾವುದೇ ಕ್ಷೇತ್ರದಲ್ಲಿ ಇರಬಹುದು. ಅದನ್ನು ಹೊರಹಾಕಲು ಇಲ್ಲಿ ಮುಕ್ತ ಅವಕಾಶ ಇದೆ. ಯಾವುದೇ ಅಡ್ಡಿ ಆತಂಕಗಳಿಲ್ಲ. ನಮ್ಮ ಅನಿಸಿಕೆಗಳ ಕಟ್ಟೆಯೊಡೆದು ಧುಮುಕಿ ಧುಮುಕಿ ಬರುತ್ತೆ. ಒಬ್ಬರಿಂದ ಒಬ್ಬರಿಗೆ ಸ್ಫೂರ್ತಿ ಮತ್ತು ಪ್ರೇರಣೆಯಿಂದ ಅದು ನಮ್ಮಿಂದ ಹೊರ ಹೊಕ್ಕು ಬರುತ್ತೆ. ಸಾಹಿತ್ಯ ಪ್ರಭೆ ನಮ್ಮಿಂದ ಧುಮುಕುತ್ತೆ. ಆಗ ಅದಕ್ಕೊಂದು ಅರ್ಥ ಕಾಣಿಸಿಕೊಳ್ಳುತ್ತೆ, ಅದಕ್ಕೊಂದು ಚೌಕಟ್ಟು ಮೂಡುತ್ತೆ. ಆ ಚೌಕಟ್ಟು ಏನಿದೆ ತುಂಬಾ ಶ್ರೇಷ್ಠವಾಗಿರುತ್ತೆ. ಯಾಕೆಂದ್ರೆ ಅದಕ್ಕೊಂದು ನಿರ್ದಿಷ್ಟವಾದಂತ ಚೌಕಟ್ಟು ಸಿಗುತ್ತೆ, ಅದಕ್ಕೊಂದು ಅರ್ಥ ಸಿಗುತ್ತೆ. ಹಾಗೆ ಸಾಂಗತ್ಯದ ಮರಳು ಚೇತನದ ನೆರಳು. ಇಲ್ಲಿ ಎಲ್ಲರ ಸಾಂಗತ್ಯ ಇದೆ, ಪ್ರೀತಿ ಇದೆ, ಸಹಕಾರ ಇದೆ, ಸ್ಫೂರ್ತಿ ಇದೆ. ಎಲ್ಲರೂ ನಮಗೆ ಇಲ್ಲಿ ಪ್ರೋತ್ಸಾಹವನ್ನು ಕೊಡ್ತಾರೆ. ಅಂತ ಸಾಂಗತ್ಯದ ಮರಳಿನಿಂದ ನಾವೇನ್ ಮಾಡ್ತೀವಿ, ಸ್ನೇಹಿತರು ನಮ್ ಹಿಂದಾಗಿ ಬರ್ತಾರೆ, ಕಲಿತ್ಕೊಳ್ತೀವಿ. ಕಲಿಕೆ ಅನ್ನೋದು ನಿರಂತರ ಪ್ರಕ್ರಿಯೆ ಅಂತಾರೆ. ಇಲ್ಲಿ ನಮಗೆ ಕಲಿಕೆ ಸಿಗುತ್ತೆ. ಅದು ಸ್ನೇಹಿತರಿಂದ ಸಿಗಬಹುದು, ಅಥವಾ ಅವರು ಮಾಡಿಕೊಟ್ಟಂತಹ ಕವನಗಳ ರೂಪ ಆಗಿರ್ಬೋದು, ಅಥವಾ ಸಾಹಿತ್ಯ ಕ್ಷೇತ್ರ ಆಗಿರ್ಬೋದು, ಅಥವಾ ಇನ್ನೊಂದು ಯಾವುದೋ ವೇದಿಕೆ ಆಗಿರ್ಬೋದು. ಅದರಿಂದ ನಮಗೆ ಒಂದು ರೀತಿಯ ಸ್ಫೂರ್ತಿ ದೊರೆಯುತ್ತೆ, ಪ್ರೇರಣೆ ಸಿಗುತ್ತೆ. ಅದರಿಂದ ನಾವು ಮುಂದೆ ಬರ್ಬೇಕು, ನಮ್ಮಲ್ಲಿರುವಂತ ಪ್ರತಿಭೆಯನ್ನು ಹೊರ ಹಾಕ್ಬೇಕು ಅಂತ ನಮಗೊಂದು ಪ್ರೋತ್ಸಾಹ ಸಿಗುತ್ತೆ ಅಂತ ಹೇಳ್ಬಹುದು. ಅದಕ್ಕೆ ಇಲ್ಲಿ ಸಾಂಗತ್ಯದ ಮರಳು ಚೇತನದ ನೆರಳು, ನಮಗೆ ಒಂದು ಚೈತನ್ಯ ಸಿಗುತ್ತೆ ಅಂತ. ಜೋಪಾನದ ಹೆಜ್ಜೆಯಲ್ಲಿ ಬೆಳಗುವುದು ಹೀಗೆ. ಅದು ಫಸ್ಟ್ ನಿಧಾನವಾಗಿ ಹೇಳಿದಂತಹ, ಅಂದ್ರೆ ಪ್ರಥಮ ಹೆಜ್ಜೆ ಇಡುವಾಗ ಹೆಂಗ ತಡವರಿಸುತ್ತೋ, ಆಮೇಲೆ ಅದು ಹೆಂಗ ಬೆಳೆದು ನಿಲ್ಲುತ್ತೋ, ಹಾಗೆ ನಮ್ದು ಆರಂಭದಲ್ಲಿ ತೊಂದರೆ ಆದ್ರೂನು ಆಮೇಲೆ ಬೆಳಗುವುದಕ್ಕೆ ಅಥವಾ ಬೆಳೆಯಲು ನಮಗೆ ಅವಕಾಶ ಸಿಗುತ್ತೆ. ಅಂತಹ ಒಂದು ವೇದಿಕೆ ಇದಾಗಿದೆ ಅಂತ ಹೇಳ್ಬೋದು. ಈ ರೀತಿ ಅದು ಜೋಪಾನಾಗಿಟ್ಟದ ಹೆಚ್ಚಿ ಮುಂದೆ ಭದ್ರವಾಗಿ ಬೆಳಗ್ತಾ ಹೋಗುತ್ತೆ. ಕಣ್ಣಿಗಂಟಿಕೊಂಡ ಛಾಯೆ ಮೌನದಲ್ಲಿ ಲೀನಗೊಳಿಸಿ ನುಡಿಯಲೊಂದು ನುಡಿಯ ಚಾಚುವುದು. ನಮ್ಮ ಕಣ್ಣಿನಲ್ಲಿ, ನಮ್ಮ ಮನಸ್ಸಿನಲ್ಲಿ, ನಮ್ಮ ಭಾವನೆಯಲ್ಲಿ ಬಂದಂತ ವಿಚಾರಧಾರೆಗಳೇನಿವೆ ನುಡಿ ರೂಪದಲ್ಲಿ ಬರುತ್ತೆ, ಶಬ್ದಗಳ ರೂಪದಲ್ಲಿ ಬರುತ್ತೆ. ಅದೊಂದು ಪೊರೆಯಲ್ಲ, ಕಳಚಿ ಝಾಡಿಸುವುದಲ್ಲ. ಇಲ್ಲಿ ನೋಡಿ, ಅದೊಂದು ಪೊರೆ, ಕಣ್ಣಿಗೆ ಅಂಟಿಕೊಂಡಿದ್ದ ಪೊರೆಯನ್ನ ನಾವು ತೆಗೆದ್ಬಿಟ್ಟು ಬಿಸಾಕುವಂತದಲ್ಲ. ಇದೇನು ಅಂದ್ರೆ ಛಾಪು, ಅಂದ್ರೆ ಮುದ್ರಿತವಾಗಿದ್ದು, ಲಿಖಿತ ರೂಪದಲ್ಲಿ ದಾಖಲಿಸಪಟ್ಟಿದ್ದು. ಇದೊಂದು ಅಳಿಕೆಯಲ್ಲ, ಅಂದ್ರೆ ಇದೊಂದು ನಾಶ ಮಾಡಿಕೊಂಡು ಹೋಗುವುದಲ್ಲ, ನಶಿಸಿ ಹೋಗುವುದಲ್ಲ.
ಇದು ಗಳಿಕೆ ಅಂದ್ರೆ ಸ್ಥಿರವಾಗಿ ಉಳಿಯುವಂತಹದ್ದು, ಮನದಲ್ಲಿ ಸದಾ ಮುದ್ರಿತವಾಗುವಂತಹದ್ದು ಅಂತಹ ಒಂದು ಕ್ಷೇತ್ರ ಇದು. ಇದು ಅಳಿಕೆ ಅಲ್ಲ, ಇದು ಗಳಿಕೆ. ಇದು ಬೆಳೆಯುತ್ತಾ ಹೋಗುತ್ತೆ, ನಿರಂತರ ಮುಂದುವರಿಯುತ್ತಾ ಹೋಗುತ್ತೆ ಹೊರತು ಇದು ಅಂತ ವೇದಿಕೆ ಸಮರ್ಪಣಾ ವೇದಿಕೆ. ಇದಕ್ಕೆ ಎಷ್ಟೇ ಹೆಮ್ಮೆಯಿಂದ ಹೊಗಳಿದ್ರು ಪ್ರಶಂಸನೆ ಮಾಡಿದ್ರೂ ಅದು ಕಮ್ಮಿ ಅನ್ಸುತ್ತೆ. ಧನ್ಯವಾದಗಳು. ಈಗ ಅದಕ್ಕೆ ಸಂಬಂಧಪಟ್ಟಂತ ಕವನವನ್ನ ಈಗ ತಾನೇ ರಚಿಸಿದೆ. ಈ ಸಮಯಕ್ಕೆ ಅದು ಸೂಕ್ತ ಅಂತ ನನಗನಿಸ್ತು. ಅದಕ್ಕೆ ಈಗ ಅವಕಾಶ ಮಾಡಿಕೊಟ್ಟಂತ ಈ ವೇದಿಕೆಗೆ ಎಲ್ಲರಿಗೂ ಕೂಡ ಅನಂತ ಅನಂತ ಧನ್ಯವಾದಗಳು. ಧನ್ಯವಾದಗಳು ಜ್ಯೋತಿ ಮ್ಯಾಮ್. ತುಂಬಾ ಸೊಗಸಾಗಿತ್ತು ನಿಮ್ಮ ಕವನ. ವಿಶ್ಲೇಷಣೆ ಕೂಡ ಅಷ್ಟೇ ಅದ್ಭುತವಾಗಿತ್ತು. ವೇದಿಕೆ ಪರವಾಗಿ ನಿಮಗೆ ಧನ್ಯವಾದಗಳು. ಮುಂದೆ ಹೋಗೋಣ. ಮುಂದಿನ ಕಾರ್ಯಕ್ರಮ ಅಧ್ಯಕ್ಷರ ಭಾಷಣ. ಶ್ರೀಮತಿ ಪ್ರಭಾಮಣಿ ಮೇಡಮ್ ರವರು ಇಂದಿನ ಕಾರ್ಯಕ್ರಮದ ಕುರಿತು ಒಂದೆರಡು ಮಾತುಗಳನ್ನ ಹೇಳಲಿ ಅಂತ ನಾನು ಅವರಲ್ಲಿ ವಿನಂತಿಸಿಕೊಳ್ಳುತ್ತೇನೆ. ಶ್ರೀಮತಿ ಪ್ರಭಾಮಣಿಯನ್ನ ಗೌರವಾಧ್ಯಕ್ಷರು ಸಮರ್ಪಣಾ ಸಾಹಿತ್ಯ ಕೂಟದಿಂದ ವೇದಿಕೆಯನ್ನ ಅವರಿಗೆ ನಾನು ಬಿಟ್ಕೊಡ್ತಾ ಇದ್ದೀನಿ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಪ್ರಭಾಮಣಿ ನರಸಿಂಹಂಗಾರ್ ಅಂತ. ಈ ಸುಂದರ ಸಂಜೆಯ ಸಮಾರಂಭಕ್ಕೆ ಎಲ್ಲ ಆಗಮಿಸಿದ್ರ ತುಂಬಾ ಸಂತೋಷ ಆಯ್ತು. ಈ ಒಂದು ಸಮರ್ಪಣಾ ಸಾಹಿತ್ಯ ವೇದಿಕೆ ಇಂದಿಗೆ 1 ವರ್ಷ ಆಗೋಯ್ತು ಅಂತ ಹೇಳಿದ್ರೆ ಗೊತ್ತೇ ಆಗ್ಲಿಲ್ಲ. ಎಷ್ಟು ಬೇಗ 1 ವರ್ಷ ಕಳೀತು. ಈ ಸಮರ್ಪಣಾ ಬಗ್ಗೆ ನಾನು ಹೇಳ್ತಾ ಹೋಗೋಣ ಅಂತ ಹೇಳಿದ್ರೆ ಇಷ್ಟೊತ್ತು ಎಲ್ಲರೂ ಹೇಳಿದ್ದೀರಾ, ಮತ್ತೆ ನಾನು ಅದೇ ಹೇಳ್ತಾ ಹೋದ್ರೆ ಎಲ್ಲರಿಗೂ ಸಹ ಬೋರ್ ಆಗ್ಬಿಡುತ್ತೇನೋ. ನಾನು ಅದನ್ನೇ ಹೇಳುದು, ಇಷ್ಟೊತ್ತು ನೀವೇ ಅದೇ ಹೇಳುದು. ಅವನದ್ ಮೂಲಕ ಹೇಳಿದ್ರಿ, ಪ್ರಾಸ್ತಾವಿಕ ನುಡಿಲಿ ಹೇಳಿದ್ರಿ, ಪ್ರತಿ ಒಂದ್ರಲ್ಲೂ ಈ ಸಮರ್ಪಣಾ ಇನ್ನೇನು ಇಲ್ಲ. ಈ ಸಮರ್ಪಣಾನ ಹೊಗಳದೊಂದು ಬಿಟ್ರೆ ಏನಿಲ್ಲ, ಅಷ್ಟೇ ಹೊಗಳಕ್ಕೆ ಅದು ಬಹಳ ಪ್ರಾಮುಖ್ಯವಾದದ್ದೇ. ಯಾಕಂದ್ರೆ ಈ ಸಮರ್ಪಣಾ ವೇದಿಕೆ ಏನಪ್ಪಾ ಅಂತಂದ್ರೆ ನಮ್ಮೆಲ್ಲರ ಪ್ರತಿಭೆಗಳನ್ನು ಅನಾವರಣಗೊಳಿಸಿ ಇಲ್ಲಿ ಪ್ರಸ್ತುತಪಡಿಸುವುದಕ್ಕೆ, ಸಮರ್ಪಿಸುವುದಕ್ಕೆ ಈ ಒಂದು ಸಮರ್ಪಣಾ ವೇದಿಕೆ ಅತ್ಯುತ್ತಮವಾದ ಒಂದು ವೇದಿಕೆ ಅಂತ ಹೇಳಲಿಕ್ಕೆ ಬಹಳ ಸಂತೋಷ ಆಗ್ತದೆ. ಯಾಕಂದ್ರೆ ಇಲ್ಲಿರೋ ಎಲ್ಲರೂ ಪ್ರತಿಭಾವಂತರೆ, ಎಲ್ಲ ಪ್ರತಿಭಾ ಸಾಹಿತ್ಯ ರತ್ನಗಳೇ. ಯಾರನ್ನ ಹೇಳೋದು, ಯಾರನ್ನ ಬಿಡೋದು ಎಲ್ಲವೇ. ಆದ್ರಿಂದ ಈ ಒಂದು ವರ್ಷದಲ್ಲಿ ಎಷ್ಟು ಕಾರ್ಯಕ್ರಮಗಳು, ಎಷ್ಟು ಚಟುವಟಿಕೆಗಳು ಎಲ್ಲ ನಡೀತಾವ. ಅದ್ ಹೇಳ್ತಾ ಒಂದೊಂದಾಗಿ ಹೇಳ್ತಾ ಹೋದ್ರೆ ಇವಾಗ ಇದು ತುಂಬಾ ಚಿಕ್ಕದಾದ ಮತ್ತು ಇದು ಅದನ್ನ ಹೇಳ್ತಾ ಹೋಗ್ಲಿಕ್ಕೆ ಆಗಲ್ಲ. ಯಾಕಂದ್ರೆ ಅಷ್ಟು ಒಂದು ಕಾರ್ಯಕ್ರಮ ಚಟುವಟಿಕೆಗಳಿತ್ತು. ಒಂದು ಸಾಹಿತ್ಯಗಳದೇ ಆಗ್ಬೋದು, ಒಂದು ಕವನ, ಒಂದು ಕವಿಗಳು, ಒಂದು ಎಲ್ಲ ಪ್ರತಿಯೊಂದು ಈ ರೀತಿ ಒಂದು ನಿಟ್ಟಿನಲ್ಲಿ ಇದು ಒಂದು ನಮ್ಮ ಒಂದು ಜ್ಞಾನಾರ್ಜನೆಗೆ ಒಂದು ಸಾಧನ ಅಂತ ಹೇಳಿದ್ರೆ ತಪ್ಪಾಗ್ಲಾರ್ದು. ಕೆಲವು ಸಲ ನಮ್ಮ ಮಕ್ಕಳುಗಳು ಒಂದು ಪ್ರಶ್ನೆ ಕೇಳ್ಬಿಡ್ತಾರೆ, ಏನಪ್ಪಾ ಆವಾಗ ನಮ್ಗೆ ಕೆಲವು ಗೊತ್ತಿರಲ್ಲ, ನನಗೆ ಗೊತ್ತಿರ್ಲಿಲ್ಲ. ಎಷ್ಟೊಂದು ಕಾರ್ಯಕ್ರಮಗಳನ್ನ ನಾನು ನೋಡ್ತಾ ಹೋದಾಗ ಅದ್ರಿಂದ ಕಲಿಯೋದು ನನ್ಗೆ ಬೇಕಾದಷ್ಟಿತ್ತು. ಎಲ್ಲ ಹಾಗೆ ನಾನು ಕಲ್ತ್ಕೋತಾ ಹೋದೆ. ಈಗ ನಾನು ಶಾಲಾ ಶಿಕ್ಷಕಿ ಆಗಿದ್ದೆ. ಹಾಗಾಗಿ ಯಾರು ಮಕ್ಳು ಹೇಳಿದ್ರೆ ಈಗ ಬೇಗ ಅದಕ್ಕೆ ನಾನು ಉತ್ತರ ಕೊಡಕ್ಕೆ ಒಂದು ಆಗತ್ತೆ. ಅಂತ ಅತ್ಯುತ್ತಮ ಕಾರ್ಯಕ್ರಮಗಳನ್ನ ಈ ಸಮರ್ಪಣಾದಲ್ಲಿ ನೀವೆಲ್ಲರೂ ಸೇರಿ ಅಂತ ಆಯೋಜಿಸಿ ಈ ಸಮರ್ಪಣಾಗೆ ಅರ್ಪಿಸಿದರ. ಈ ಒಂದು ನಿಟ್ಟಿನಲ್ಲಿ ಈ ಪ್ಯಾಂಡಮಿಕ್ ಎಲ್ಲೆಡೆ ಬಂದು ಎಲ್ಲರನ್ನು ತತ್ತರಿಸ್ಬಿಟ್ಟು ಬಹಳ ನಮ್ಗೆ ಇದಾಗೋಯ್ತು, ಬಹಳ ಬೇಸರ ಆಗೋಯ್ತು. ಎಲ್ಲೂ ಹೊರಗೆ ಹೋಗಕ್ಕಾಗಲ್ಲ. ಒಂದು ಸಮಾರಂಭ ಇರ್ಬೋದು, ಒಂದ್ ಮದ್ವೆ ಮುಂಜಿ ಇರ್ಬೇಕು, ಒಂದ್ ಊರ್ ಇರ್ಬೋದು, ಎಲ್ಲಿಗೂ ನಾವು ಹೋಗ್ಲಿಕ್ಕೆ ಸಾಧ್ಯ ಆಗ್ಲಿಲ್ಲ. ಆವಾಗ ನಾವು ಪಕ್ಕದ ಮನೆಗೆ ಸಹ ಹೋಗ್ಲಿಲ್ಲ. ನೋಡ್ಕೊಳ್ಳಿ. ಆ ಒಂದು ಸಂದರ್ಭದಲ್ಲಿ ಈ ತಂತ್ರಜ್ಞಾನ, ಈ ಅಂತರ್ಜಾಲದ ಮೂಲಕ ನಾವೆಲ್ಲರೂ ಸೇರಿ ನಾವೆಲ್ಲ ಬಹಳ ಸಂತೋಷವಾಗಿ ಕಾರ್ಯಕ್ರಮಗಳನ್ನ ವೀಕ್ಷಿಸ್ತಾ ಇದ್ವಿ, ನೋಡ್ತಾ ಇದ್ವಿ, ಸಂತೋಷ ಪಡ್ತಾ ಇದ್ವಿ. ಈ ಕಾರ್ಯಕ್ರಮ ಅಂತ ಹೇಳಿದಾಗ ನಮ್ಗೆಲ್ಲ ಬಹಳ ಸಂತೋಷ. ಬೆಳಗ್ಗೆಯಿಂದನೇ ನಾವು ನಾವು ಕಾರ್ಯಕ್ರಮ, ನಾವು ಕ್ಯಾಮ್ರಾ ಮುಂದೆ ಕೂತ್ಕೋಬೇಕು, ನಾವು ರೆಡಿ ಆಗ್ಬೇಕು. ನಾವ್ ಹೇಳ್ಬಿಡ್ತಾ ಇದ್ದೆ, ನಾನೇ ಹೇಳ್ಬಿಡ್ತಾ ಇದ್ದೆ, ನನಗ್ ಸಭೆ ಇದೆ, ನಾನು ಕಾರ್ಯಕ್ರಮ ನೋಡ್ಬೇಕು, ನಿಮ್ಮೆಲ್ಲರ ಕಾರ್ಯಕ್ರಮ ನನ್ಗೆ ಬಹಳ ಇಷ್ಟ
ಎಲ್ಲರಿಗೂ ಅಂಥ ಪ್ರತಿಭಾನ್ವಿತರೇ ಇಲ್ಲಿರೋದು. ಆತರ ನಾನು ನೋಡಕ್ಕೆ ಬಹಳ ಇಷ್ಟಪಡ್ತಾ ಇದ್ದೆ. ಹಾಗಾಗಿ ನಾ ಕ್ಯಾಮ್ರಾ ಮುಂದೆ ಕೂತ್ಕೊಂಡ್ಬಿಡ್ತಾ ಇದ್ದೆ. ಎಲ್ಲರೂ ಏನೇನ್ ಹೇಳ್ತಾರೆ, ತಿಳ್ಕೊಳ್ಳೋ ವಿಚಾರಗಳಿದೆ, ನಿಮ್ಮ ಅದ್ಭುತ ಪ್ರತಿಭೆಗಳನ್ನ ನೋಡಕ್ಕೆ ನನ್ಗೆ ಬಹಳ ಸಂತೋಷ ಆಗ್ತಾ ಇತ್ತು. ಹಾಗಾಗಿ ಏನ್ ಮಾಡುವ, ನಾವು ಬೆಳಗ್ಗೆಯಿಂದ ಇವತ್ತು ಯಾವ ಸೀರೆ ಉಟ್ಕೊಳ್ಳೋದು, ಎಲ್ಲ ಸೀರೆಗಳು, ಒಡವೆಗಳು ಕಬೋರ್ಡ್ಲಿ ತುಂಬಿತ್ತು. ಯಾವ ನಾವು ಅದಕ್ಕೆ ಚಾನ್ಸೇ ಇಲ್ಲ. ಅದನ್ನ ಹಾಕೊಂಡು ನಾವೆಲ್ಲ ಹೊರಗೆ ಹೋಗಕ್ಕಾಗಲ್ಲ, ಮನೇಲಿ ಹಾಗೆ ಕೂತಿರಲ್ಲ. ಹಾಗಾಗಿ ಏನಾಗಿತ್ತು, ಎಲ್ಲ ಹಾಗೆ ಇತ್ತು. ಈ ಒಂದು ಅಂತರ್ಜಾಲದ ಮೂಲಕ ಈ ಒಂದು ಕಾರ್ಯಕ್ರಮನ ನಡೆಸ್ಕೊಡ್ತಾ ಇದ್ದೀರಾ. ಈ ಒಂದು ನಮ್ಮ ಸಮರ್ಪಣದಲ್ಲಿ ಆಗಾಗ್ಗೆ ನಡೀತಿರುವ ಚಟುವಟಿಕೆಗಳು, ಕಾರ್ಯಕ್ರಮಗಳು ಎಲ್ಲ ಇರೋದ್ರಿಂದ ನಾವೇನ್ ಮಾಡಿದ್ವಿ, ಆ ಒಂದು ನಮ್ಮ ಕಬೋರ್ಡ್ ಇರುವಂತಹ ಒಂದು ಸೀರೆ, ಒಡವೆ, ಅದಕ್ಕೆಲ್ಲ ಒಂದು ಮೆರುಗು ಬಂತು. ಮೊದಲೇ ಹೇಳ್ತೀವಿ, ಹೆಣ್ಣು ಬಹಳ ಅಲಂಕಾರ ಪ್ರಿಯಳು, ನಿಜ. ಯಾಕೆಂದ್ರೆ ಹೆಣ್ಣು ಅಲಂಕಾರ ಮಾಡ್ಕೊಳ್ಳೇಬೇಕಂತೆ. ಹೆಣ್ಣು ಅಲಂಕಾರ ಪ್ರಿಯಳು. ಅವಳನ್ನ ಯಾಕೆ ಹೇಳಿ ಗೃಹಲಕ್ಷ್ಮಿ ಅಂತಾರೆ? ಅವಳು ಅಲಂಕಾರ ಮಾಡ್ಕೋಬೇಕಾದ್ರೆ ಏನು, ನಮ್ಮ ಮನಸ್ಸು ನಮ್ಗೆ ಸಂತೋಷ ಆಗ್ತದೆ. ನಾನು ಅಲಂಕಾರ ಮಾಡ್ಕೋತೀನಿ ಅಂದಾಗ ಮನಸ್ಸು ಸಂತೋಷ ಆಗತ್ತೆ. ಅವಳು ದೇವಿ ಸ್ವರೂಪಳು. ಅವಳು ಅಲಂಕಾರ ಮಾಡ್ಕೊಂಡು ಮನೆಯಲ್ಲಿ ನಗ್ನಗ್ತಾ ಓಡಾಡ್ತಿದ್ರೆ ಅದು ಸಂಪದ್ಭರಿತವಾಗತ್ತಂತೆ. ಅದು ಎಲ್ಲರಿಗೂ ಗೊತ್ತಿರೋ ವಿಷಯನೇ. ಹಾಗೆ ಈ ಹೆಣ್ಣು ಮಕ್ಕಳನ್ನು ದೇವಿ ಸ್ವರೂಪರೆಂದು ಕೆಲವು ಸಮಯಗಳೆಲ್ಲ ಅವ್ರನ್ನ ನಾವು ಪೂಜಿಸೋದುಂಟು. ಹಾಗಾಗಿ ನಮ್ಮ ಎಲ್ಲ ಒಂದು ಇದು ಅಂತರ್ಜಾಲದಲ್ಲಿ ನಾವೆಲ್ಲ ನೋಡಿ, ನೀವು ನಿಮ್ಮಲ್ಲಿದ್ದೀರಾ, ನಾವು ನಮ್ಮಲ್ಲಿದ್ದೀವಿ, ಮತ್ತೊಬ್ರು ಇನ್ನೊಂದ್ ಮನೇಲಿ ಇದ್ದಾರೆ. ಈಗ ಎದುರು ಕೂತ್ಕೊಂಡು ನಾವು ಈ ತರ ಕಾರ್ಯಕ್ರಮನ ಮಾಡ್ತಾ ಇದೀವಿ ಅಂತ ಹೇಳಿದ್ರೆ ಎಷ್ಟು ಅದ್ಭುತ ಪ್ರಪಂಚ ಇದು, ಎಷ್ಟು ತಂತ್ರಜ್ಞಾನ ಎಷ್ಟು ಮುಂದುವರೆದಿದೆ, ಹೇಗೆ ಇದು ಸಾಧ್ಯ ಹಂಗ ಅನ್ಕೊಂಡ್ರೆ ನಮ್ಗೆ ಚಿವುಟ್ಗಳು ಹಾಗಾಗತ್ತೆ. ಈ ತರ ಒಂದು ಪ್ರಪಂಚದಲ್ಲಿ ಈ ತರ ಎಲ್ಲ ಇರೋದ್ರಿಂದ ನಾವೆಲ್ಲ ಬಹಳ ಸಂತೋಷ ಪಡಕ್ಕೆ, ಎಲ್ಲ ಒಂದು ನೋಡಿ ಒಂಥರ ನಮ್ಮ ಬೇಸರ ಕಳಿಯೋದಾಗ್ಲಿ, ಮನ್ಸಲ್ಲಿ ಏನೋ ಬೇಸರ ಇರುತ್ತೆ. ಆದ್ರೆ ನಾವು ಬದಿಗೊತ್ತಿ ನಾವು ಈ ತರ ಕಾರ್ಯಕ್ರಮ ಅಂತಂದಾಗ ಎಲ್ಲರೂ ನಾವು ಒಂಥರ ಭಾಗವಹಿಸಿ ಚಟುವಟಿಕೆ, ಎಲ್ಲ ಸ್ನೇಹ ಬಾಂಧವ್ಯ ಎಲ್ಲ ಕೊಡುತ್ತೆ ಇದ್ರಲ್ಲಿ. ಹಾಗಾಗಿ ನಾವು ಕ್ಯಾಮ್ರಾ ಮುಂದೆ ರೆಡಿಯಾಗಿ ನಾವು ಕೂತ್ಕೊಳ್ಳಕ್ಕೆ ಮಾಡ್ತೀವಿ. ಆದ್ರಿಂದ ಈ ತಂತ್ರಜ್ಞಾನಕ್ಕೆ, ಈ ಅಂತರ್ಜಾಲ ಇದಕ್ಕೆ ನಾವೆಲ್ಲರೂ ಒಂದು ತುಂಬಾ ಧನ್ಯವಾದಗಳನ್ನು ಹೇಳ್ಬೇಕು. ನಾನೊಂದು ಇದಕ್ಕೆ ಒಂದು ದೊಡ್ಡ ನಮಸ್ಕಾರನೇ ಹೇಳಕ್ ಇಷ್ಟಪಡ್ತೀನಿ. ಹಾಗೆ ಈ ಅಡಿಗೆ ಮನೆಗೆ ಸೀಮಿತವಾಗಿದ್ದ ಈ ಗೃಹಿಣಿಯರಿಗೆ ಈ ಒಂದು ಸಮರ್ಪಣಾ ವೇದಿಕೆ ಬಹಳ ಮುಖ್ಯವಾದದ್ದು. ಈ ಸಮರ್ಪಣಾ ಅನ್ನೋ ಒಂದು ಹೆಸರೇ ಬಹಳ ಒಂದು ಆಧ್ಯಾತ್ಮಿಕ, ಭಾವನಾತ್ಮಿಕ, ಒಂದು ಸದ್ಭಾವನೆ ಬರುವಂತಹ ಒಂದು ಇದು ಹೆಸರು. ಈ ಸಮರ್ಪಣಾ ಅಂದಾಗ ಏನಾಗುತ್ತೆ, ಸಮರ್ಪಣೆ ಅಂದಾಗ ಏನು, ನಾವು ಭಗವಂತನಲ್ಲಿ ನಮ್ಮ ತನುಮನ ಧನಗಳನ್ನು ನಾವು ಹೇಗೆ ಸಮರ್ಪಿಸುತ್ತೇವೆಯೋ ಹಾಗೆ ನಮ್ಮಲ್ಲಿರುವ ಪ್ರತಿಭೆಯನ್ನು ಅನಾವರಣಗೊಳಿಸಿ ಈ ಸಮರ್ಪಣಾಳಿಗೆ ನಾವು ಅರ್ಪಿಸ್ತಾ ಇದೀವಿ. ಅದರಿಂದ ಎಲ್ಲರಿಗೂ ಪ್ರಯೋಜನ ಇದೆ. ಇದು ಪ್ರಯೋಜನ ಬಹಳ ಬಹಳ ಪ್ರಯೋಜನ ಇದೆ. ಎಷ್ಟೊಂದು ವಿಷಯಗಳನ್ನ ನಾವು ತಿಳ್ಕೊತಾ ಹೋಗ್ತೀವಿ. ನಮ್ಗೆ ಇದು ಜ್ಞಾನಾರ್ಜನೆಗೆ ಸಾಧನ ಅಂತ ಹೇಳಿದೆ, ಅದೇನ್ ತಪ್ಪಾಗಲ್ಲ. ಅಂತ ಒಂದು ಜ್ಞಾನಾರ್ಜನೆ ಬೆಳಿತಾನೆ ಇರುತ್ತೆ. ಅದು ವಯಸ್ಸಿನ ಅಂತರ ಇಲ್ಲ ಇದ್ರಲ್ಲಿ, ಎಲ್ಲ ಒಂದೇ. ಹಾಗಾಗಿ ಬಹಳ ಬಹಳ ಈ ಒಂದು ಗೃಹಿಣಿಯರು ತಮ್ಮಲ್ಲಿದ್ದ ಪ್ರತಿಭೆಗಳನ್ನೆಲ್ಲ ಅನಾವರಣಗೊಳಿಸಿ ಈ ಸಮರ್ಪಣದಲ್ಲಿ ಸಮರ್ಪಿಸೋದಕ್ಕೆ ಈ ಒಂದು ಉತ್ತಮವಾದ ಒಂದು ಇದು ವೇದಿಕೆ ಅಂತ ಹೇಳ್ತೀನಿ. ಇದು ಎಲ್ಲರಿಗೂ ಗೊತ್ತಿರೋ ಹಾಗೆ ಈ ವೇದಿಕೆಯನ್ನ ರಚಿಸಿರೋರು ಬೇರೆ ಯಾರು ಅಲ್ಲ, ಶ್ರೀಮತಿ ಲಕ್ಷ್ಮೀ ಮಧುಸೂದನ್ ರವರು. ನಿಮ್ಗೆಲ್ಲರಿಗೂ ಗೊತ್ತು. ಆಗ ನಾನು ಇವಳು ಬೇರೆ ಯಾರು ಅಲ್ಲ, ನಿಮ್ಗೆ ಗೊತ್ತು, ಇವಾಗೆಲ್ಲ ಪರಿಚಯ ಆಗಿದೆ ನಿಮ್ಗೆ. ನನ್ನ ಸ್ವಂತ ಅಕ್ಕನ ಮಗಳು ಅಂತ ಹೇಳ್ಕೊಳಕ್ಕೆ ನಾನು ಹೆಮ್ಮೆ ಪಡ್ತೀನಿ. ಯಾಕಂದ್ರೆ ಅವಳ ಪ್ರತಿಭೆ, ಅವಳ ಕೌಶಲ್ಯ ನಾನು ಒಂದೆರಡು ಮಾತುಗಳಲ್ಲಿ ಹೇಳಕ್ ಸಾಧ್ಯ ಇಲ್ಲ. ಅವಳು ತುಂಬಾ ಪ್ರತಿಭಾನ್ವಿತೆ ಅಂತ ಒಂದೇ ಮಾತಿನಲ್ಲಿ ಹೇಳ್ತಾನೆ. ಏಕಂದ್ರೆ ಅವಳು ಈ ಚಿಕ್ಕ ವಯಸ್ಸಿನಲ್ಲಿ ಇಷ್ಟೊಂದು ಪ್ರತಿಭೆ, ಹೊಗಳ್ತಾ ಇಲ್ಲ ನಾನು, ನಮ್ಮ ಅಕ್ಕನ ಮಗಳು ಅಂತ ಹೊಗಳ್ತಾ ಇಲ್ಲ. ಅದೇ ನೀವು ಎಲ್ರು ಅದೇ ತರನೇ. ಆದ್ರೆ ಅವಳು ಇಷ್ಟೊಂದು ಚಿಕ್ಕ ವಯಸ್ಸಿನಲ್ಲಿ ಇದು ಹೇಗೆ ಅವಳಿಗೆ ಸಾಧ್ಯ? ಇಷ್ಟೊಂದು ಪ್ರತಿಭೆ ಅವಳಲ್ಲಿ ಬರಕ್ಕೆ ಕಾರಣವಾದ್ರು ಏನು? ಹೇಗೆ ಈ ಚಿಕ್ಕ ವಯಸ್ಸಿನಲ್ಲಿ ಈ ಒಂದು ಆಧ್ಯಾತ್ಮಿಕ ಒಲವನ್ನು ಮೂಡಿಸ್ಕೊಳ್ಬೇಕು ಅಂತ ಹೇಳಿದ್ರೆ ಬಹಳ ಕಷ್ಟ. ಅವಳು ಗೃಹಿಣಿ ಕೂಡ ಹೌದು, ಶಾಲಾ ಶಿಕ್ಷಕಿಯು. ನಾನು ಶಾಲಾ ಶಿಕ್ಷಕಿಯಾಗಿದ್ದೆ. ಯಾಕೆಂದ್ರೆ ಶಾಲೆಗಳಿಗೆ ಹೋಗಿ ನಾವು ಮನೆಗೆ ಬಂದು ನಮ್ಮಲ್ಲಿರುವ ಇದೆಲ್ಲ ಮಾಡ್ಬೇಕು ಅಂದ್ರೆ ನಮ್ಗೆ ತುಂಬಾ ಒತ್ತಡ ಇರ್ತದೆ. ಶಾಲೆಗಳಲ್ಲಿ ಸುಮ್ನೆ ಏನೋ ನಾವು ಒಂದು ಹೋಗ್ತೀವಿ, ಹೋಗ್ತೀವಿ ಬರ್ತೀವಿ, ಎಲ್ಲರಿಗೂ ಅದು ಗೊತ್ತು. ನಾವು ಅಷ್ಟು ನಾವು ಎಫರ್ಟ್ ಇದಾಗ್ಬೇಕು. ನಾವು ಮಕ್ಕಳಿಗೆ ಎಲ್ಲ ಹೇಳಿರ್ಬೇಕಾದ್ರೆ ನಮ್ಮಲ್ಲಿರುವಂತಹ ಎಲ್ಲನ ಉಪಯೋಗಿಸಿ ಅವ್ರಗಳಿಗೆ ನಾವು ವಿದ್ಯೆ ಕಲಿಸ್ಬೇಕು. ಆ ರೀತಿ ಇರುವಾಗ ಇವಳು ಆನ್ಲೈನ್ ಕ್ಲಾಸ್ ಮಾಡಿ, ಮತ್ತೆ ಇವಳು
ಮನೆಯನ್ನು ನೋಡ್ಕೊಂಡು ಪ್ರತಿಯೊಂದನ್ನು ಮಾಡ್ಬೇಕಾದ್ರೆ ಇವಳಿಗೆ ಒಂದು ಬುದ್ಧಿಶಕ್ತಿ ಹೇಗೆ ಬಂತಪ್ಪ ಅಂತ ಹೇಳಿದ್ರೆ ಸಾಮಾನ್ಯವಾಗಿ ಹೇಳ್ತಾರೆ ತಾಯಿಯಂತೆ ಮಕ್ಕಳು ನೂಲಂತೆ ಸೀರೆ ಅಂತ. ಹಾಗಲ್ಲ ಇದು ಹೇಗೆ ಬಂದಿದೆ ಅಂದ್ರೆ ಇದು ಉಲ್ಟಾ, ಇದು ತಂದೆಯಂತೆ ಬಂದಿದೆ, ತಂದೆಯಂತೆ ಮಗಳು ಅಂತ ಹೇಳ್ಬೋದು. ಇವರ ತಂದೆ ಬೇರೆ ಯಾರು ಅಲ್ಲ, ಇವಳು ಪರಿಚಯ ಆಗ್ಲೇ ನಿಮ್ಗೆ ಮಾಡ್ಕೊಟ್ಟಿದ್ದಾಳೆ. ಈ ಸಂದರ್ಭದಲ್ಲಿ ನಾನು ಅವರನ್ನ ಸ್ಮರಿಸ್ಕೊಳ್ಳೇಬೇಕು. ಏಕೆ ಅಂತಂದ್ರೆ ಅವರು ಬೇರೆ ಯಾರು ಅಲ್ಲ, ನಮ್ಮ ಲಕ್ಷ್ಮಿಯ ತಂದೆಯವರವರು. ಅವರು ಮೈಸೂರು ಪ್ರಜೆಯ ವಾರಪತ್ರಿಕೆಯ ಸಂಪಾದಕರು, ಹಾಗೂ ಅವರು ಅಸಾಧಾರಣ ಪ್ರತಿಭಾವಂತರು. ಅವರು ಕೆಲವು ಚಲನಚಿತ್ರಗಳಲ್ಲೂ ಕಾಣಿಸ್ಕೊಂಡ್ರು, ಕೆಲವು ಚಲನಚಿತ್ರಗಳು ಕಾಣಿಸ್ಕೊಂಡ್ರು, ಹರಿಕಥೆ ಮಾಡ್ತಿದ್ರು. ಅವರ ಬರವಣಿಗೆ ಅದ್ಭುತವಾಗಿತ್ತು, ಅಪಾರ. ನಾನು ಹೇಳಕ್ಕೆ ಇದಲ್ಲ, ತುಂಬಾ ಅಪಾರವಾಗಿತ್ತು. ಏನಂದ್ರೆ ಅಲ್ಲಿ ಕೂತಲ್ಲೇ ನಾನು ಅವ್ರ ಮನೆಗೆ ಹೋಗ್ತಾ ಇದ್ದಾಗ ಅವರು ನಮ್ ಜೊತೆನೂ ಮಾತಾಡೋರು, ಅಲ್ಲೂ ಪೇಪರ್ ಅಲ್ಲಿ ಎಲ್ಲನೂ ಬರೆಯೋರು. ಅಷ್ಟು ಇದು ನಾವು ಮಾತಾಡ್ತಿದ್ರು, ಅವಾಗ ಏನು ಅದು ಡಿಸ್ಟರ್ಬೆನ್ಸ್ ಅನ್ಸ್ತಾ ಇರ್ಲಿಲ್ಲ, ತೊಂದರೆ ಅಡಚಣೆ ಅನ್ಸ್ತಾ ಇರ್ಲಿಲ್ಲ. ಹಾಗೆ ಅವ್ರು ಬರೀತಾ ಇದ್ರು. ಆ ಒಂದು ಶಕ್ತಿ ಈ ನಮ್ಮ ಲಕ್ಷ್ಮಿಯಲ್ಲಿ ಕೂತಿದೆ. ಇವಳಲ್ಲಿ ಮಾತ್ರವಲ್ಲ, ಇವಳ ತಂಗಿ ಸಂಧ್ಯಾ ಇದ್ದಾಳೆ, ಇವಳ ತಮ್ಮ ಸಂದೀಪ್ ಇದ್ದಾನೆ. ಎಲ್ಲರಲ್ಲೂ ಅವರ ಶಕ್ತಿ, ಅವರ ಒಂದು ಪ್ರೋತ್ಸಾಹ, ಅವ್ರು ಹೊಂದಿದ ಅವಳ ಧೈರ್ಯ ಎಲ್ಲ ಈ ತರ ನಮ್ಮ ಲಕ್ಷ್ಮಿ ಇಷ್ಟೊಂದು ಇದು ಮಾಡ್ಲಿಕ್ಕೆ ಸಾಧನೆ ಆಗಿದೆ. ಆದ್ರಿಂದ ನಾನು ಏನ್ ಹೇಳಕ್ಕೆ ಅವಳ ಬಗ್ಗೆ ಏನ್ ಹೇಳಿ. ಹಾಗೆ ನಾನ್ ಕೇಳ್ದೆ, ಏನಮ್ಮ ನೀನು ಈ ಸಮರ್ಪಣಾ ಇದು ಹೇಗಮ್ಮ ನೀ ಸಾಧ್ಯ, ಶಾಲೆಗೆ ಹೋಗ್ಬೇಕು, ಮನೆ ನೋಡ್ಕೋಬೇಕು, ಹೇಗೆ ನಿನಗೆ ಇದು ಸಾಧ್ಯ ಅಂತ ಕೇಳ್ದೆ. ಆಗ ಅವಳು ಹೇಳಿದ್ಲು, ಚಿಕ್ಕಮ್ಮ ನಾನೊಬ್ಳೇ ಅಲ್ಲ, ನನಗೆ ಬೇಕಾದಷ್ಟು ನನ್ನ ಗೆಳತಿಯರು, ನನಗೆ ಸಮರ್ಪಣದಲ್ಲಿರೋ ಎಲ್ಲ ಗೆಳತಿಯರ ಸಹಕಾರ ನನ್ಗಿದೆ, ನಮ್ಮ ಮನೆಯವ್ರದ್ದಿದೆ, ನಮ್ಮ ತಾಯಿ ಮನೆಯವ್ರದ್ದು, ಅವಳ ಗಂಡನ ಮನೆಯವ್ರದ್ದು, ಎಲ್ಲರ ಒಂದು ಸಹಕಾರ, ಗೆಳತಿಯರು ಅದ ಎಲ್ಲರ ಸಹಕಾರ ಇದೆ, ನನಗೆ ಏನು ಅದರಿಂದ ಇದಿಲ್ಲ ಅಂತ ಹೇಳುದು. ಆದ್ರೂ ಅದ್ಭುತ, ನೀವೆಲ್ಲರೂ ಅವಳಿಗೆ ಎಷ್ಟು ಸಹಕಾರ ನೀಡ್ತಾ ಇದ್ದೀರಾ, ನಮ್ಮ ಲಕ್ಷ್ಮಿಗೆ ಎಷ್ಟು ಸಹಕಾರ ನೀಡ್ತಾ ಇದ್ದೀರಾ. ನಾನು ಒಂದು ಕಾರ್ಯಕ್ರಮ ಸಹ ಮಿಸ್ ಮಾಡ್ಕೊಂಡಿಲ್ಲ, ಒಂದು ನಿಮ್ಮ ಚಟುವಟಿಕೆಗಳನ್ನ ನಾನು ಒಂದನ್ನು ಮಿಸ್ ಮಾಡ್ಕೊಂಡಿಲ್ಲ, ಎಲ್ಲಾನು ನೋಡ್ತಾ ಇದ್ದೀನಿ. ಎಷ್ಟು ಪ್ರತಿಭೆ ನಿಮ್ಗಳಿಗೆ, ಎಷ್ಟು ಬಾಯಲ್ಲಿ ನಾನು ಏನ್ ಹೇಳಕ್ಕೂ ನನಗೆ ಸಾಧ್ಯ ಆಗಿಲ್ಲ. ಒಬ್ಬೊಬ್ರು ನಾನು ನೋಡ್ತಾ ಇದ್ದೆ, ನನಗೆ ತುಂಬಾ ಸಂತೋಷ ಆಗ್ತದೆ ನಿಮ್ಮನ್ನೆಲ್ಲ ನೋಡಿ. ಹಾಗಾದ್ರಿಂದ ಇಂಥ ಒಂದು ವೇದಿಕೆಯನ್ನು, ಇಂಥ ಒಂದು ಸಮರ್ಪಣಾ, ಅದಕ್ಕೆ ಹೆಸರಿಟ್ಟು ಸಮರ್ಪಣಾ ಅನ್ನೋ ಒಂದು ವೇದಿಕೆಯನ್ನು ಸ್ಥಾಪಿಸಿಗಳು ನಿರ್ಮಿಸಿಕೊಟ್ಟ ರೂವಾರಿ ಲಕ್ಷ್ಮೀ ಮಧುಸೂದನ್ ಅಂತ ಹೇಳಲಿಕ್ಕೆ ಬಹಳ ಇಷ್ಟ. ಅವ್ರಿಗೆಲ್ಲ ನೀವು ಬೆಂಬಲ ಆಗಿರುವಂತ ನಿಮ್ಮೆಲ್ಲರಿಗೂ ನಾನು ಅನಂತ ಧನ್ಯವಾದಗಳನ್ನ ತಿಳಿಸಿ ನಿಮ್ಗೆಲ್ಲರಿಗೂ ನಾನು ಶುಭ ಹಾರೈಸ್ತೇನೆ. ಹಾಗೆ ಇದಕ್ಕೆಲ್ಲ ಇದನ್ನು ಕಲ್ಪಿಸಿಕೊಟ್ಟಂತ, ನಿರ್ಮಿಸಿಕೊಟ್ಟಂತ ಏನ್ ಹೇಳಿದ್ರು ಕಡಿಮೆನೆ. ಅವಳನ್ನ ಶ್ರೀಮತಿ ಲಕ್ಷ್ಮೀ ಮಧುಸೂದನ್ಗೆ ನಾನು ನನ್ನ ಮನಪೂರ್ವಕ ನನ್ನ ಎಲ್ಲ ತರ ನನ್ನ ಆಶೀರ್ವಾದಗಳನ್ನ ಅವಳಿಗೆ ತಿಳಿಸ್ತೀನಿ, ಶುಭ ಹಾರೈಸ್ತೀನಿ. ಲಕ್ಷ್ಮಿ, ನಿನ್ಗೆ ತುಂಬಾ ಒಳ್ಳೇದಾಗ್ಲಮ್ಮ. ಹೀಗೆ ಎಲ್ಲನೂ ನೀನು ನಡೆಸ್ಕೊಂಡು ಹೀಗೆ ಹೋಗು, ಇದೇ ನಿನ್ಗೆ ಸದ್ಭಾವನೆ, ಇದು ಎಲ್ಲ ಆಗ್ಲಿ ನಿನ್ಗೆ ಇದು ತುಂಬಾ ಒಳ್ಳೇದು. ಇದು ಒಳ್ಳೆ ಒಂದು ಆಪರ್ಚುನಿಟಿ ಅನ್ನೋದಕ್ಕೆ ಅಂತ ಅದೇನು ಕನ್ನಡದಲ್ಲಿ ಇದೇ ಒಂದು ನಿನಗೆ ಒಂದು ಒಳ್ಳೆ ವೇದಿಕೆ, ಒಂದು ಒಳ್ಳೆ ರೀತಿಯಲ್ಲಿ ನೀನು ಇದನ್ನ ನಡೆಸ್ಕೊಂಡು ಹೋಗ್ತಾ ಇದೀಯಾ. ಅದು ಎಷ್ಟು ನಾನು ನಿನ್ನ ಸ್ವಂತ ಚಿಕ್ಕಮ್ಮ ಇರ್ಬೋದು, ಆಡಿಯನ್ಸ್ ತರ ಅವರೇ ನಿನ್ನ ಸ್ಥಾನದಲ್ಲಿ ಇನ್ನೊಬ್ರು ಇದ್ರು ನಾನು ಇದನ್ನೇ ಹೇಳ್ತಾ ಇದ್ದೆ. ಹಾಗಾಗಿ ನನಗೆ ತುಂಬಾ ಸಂತೋಷ ಆಗ್ತದೆ. ದೇವ್ರು ನಿನಗೆ ಎಲ್ಲ ರೀತಿಯಲ್ಲೂ ನೀನು ಕುಟುಂಬ ಸಮೇತ ಸುಖವಾಗಿ ಸಂತೋಷವಾಗಿರ್ಲಿ ಅಂತ ಹೇಳಿ ನಾನು ಆ ದೇವರಲ್ಲಿ ಬೇಡ್ಕೋತಾ ನಿಂಗೆ ಒಳ್ಳೆ ಆಶೀರ್ವಾದ ಹಾಗೂ ನಿನ್ಗೆ ಶುಭ ಹಾರೈಕೆಗಳು. ಹಾಗೆ ತಿಳಿದೇ ಇದೆ ಇವತ್ತೇನಪ್ಪಾ ಅಂತ ಹೇಳಿದ್ರೆ, ಈ ಒಂದು ಶುಭ ದಿನ, ಈ ಒಂದು ಸಂದರ್ಭದಲ್ಲಿ ಇಂದಿನ ವೈಶಿಷ್ಟ್ಯ ಏನು? ಇವತ್ತು ನಮ್ಮ ಸಮರ್ಪಣಾ ಸಾಹಿತ್ಯ ಕೂಟದ, ಮಹಿಳಾ ಸಾಹಿತ್ಯ ಕೂಟದ ಒಂದು ವಾರ್ಷಿಕೋತ್ಸವ. ಹಾಗೆ ನಮ್ಮೆಲ್ರಿಗೂ ಎಷ್ಟು ಆನಂದ ನೋಡಿ, ಎಲ್ಲರೂ ಎಷ್ಟು ಬಗೆಯ ಒಂದು ಸೀರೆ, ಒಂದು ಸಂತೋಷವಾಗಿ ಎಷ್ಟು ಅಲಂಕಾರ ಮಾಡ್ಕೊಂಡು ಲಕ್ಷ್ಮಿಯರ ತರ ಎಲ್ರು ಇದ್ದೀರಾ. ಎಲ್ರು ನೋಡಿದ್ರೆ ಅಷ್ಟು ಸಂತೋಷ ಆಗುತ್ತೆ. ಹೀಗೆ ಇರ್ಬೇಕು, ನೀವು ಯಾವಾಗ್ಲೂ ಹೀಗೆ ಸಂತೋಷವಾಗಿರ್ಬೇಕು ಅಂತ ನಾನ್ ತುಂಬಾ ಆಶಿಸ್ತೀನಿ. ಹಾಗೇನೆ ಎಲ್ರು ಬಂದಿರಾ. ಇವತ್ತು ವೈಶಿಷ್ಟ್ಯ ಏನು? ಇವತ್ತು ಸಮರ್ಪಣಾಳಿಗೂ 1 ವರ್ಷ ಆಯ್ತು,
ನಮ್ಮ ಅಕ್ಕನ ನಿಮ್ಗೆ ಮೊದ್ಲೇ ಎಲ್ಲರಿಗೂ ಪರಿಚಯ ಆಗಿದೆ, ಹಾಗಂತ ನಾನು ಬೇರೆ ಏನು ಹೇಳಲಿಕ್ಕೆ ಇಷ್ಟಪಡಲ್ಲ. ನಮ್ಮ ಶ್ರೀಮತಿ ರಮಾಮಣಿ ಈ ಸಂಸ್ಥೆ, ಈ ವೇದಿಕೆಯ ಸಮರ್ಪಣಾ ಸಾಹಿತ್ಯ ಕೂಟದ ಗೌರವಾಧ್ಯಕ್ಷರಾದ ಇವರು ನಮ್ಮ ರಮಾಮಣಿ ರಂಗರಾಜನ್ರವರು ಬೇರೆ ಯಾರು ಅಲ್ಲ, ನಮ್ಮ ಲಕ್ಷ್ಮೀ ಮಧುಸೂದನ್ ರವರ ಮಾತುಶ್ರೀಯವರು ಹಾಗೂ ನನ್ನ ಅಕ್ಕನವರು ಅಂತ ಹೇಳ್ಕೊಳ್ಳಿಕ್ಕೆ ನಾನು ಬಹಳ ಇಷ್ಟಪಡ್ತೇನೆ. ಅವರ ಜನ್ಮದಿನದಂದು ಲಕ್ಷ್ಮಿಗೆ ಮಹದಾಸೆ ಇತ್ತು. ಅವರ ಒಂದು ಇದ್ರಲ್ಲಿ ಅವಳನ್ನ ಈ ವೇದಿಕೆಯಲ್ಲಿ ಈ ಒಂದು ಸಮರ್ಪಣಾ ವಾರ್ಷಿಕೋತ್ಸವಕ್ಕೆ ಅವರ ಅಮೃತ ಹಸ್ತದಿಂದ ದೀಪವನ್ನು ಬೆಳಗಿಸ್ಬೇಕು ಅಂತ ಆಸೆ ಇಟ್ಕೊಂಡಿದ್ಲು. ಮಹತ್ವಾಕಾಂಕ್ಷೆ ಅಂತ ಹೇಳಿದ್ರೆ ತಪ್ಪಾಗ್ಲಾರ್ದು. ಆ ಸುದಿನ ಇಂದು ನೆರವೇರ್ತು. ನಮ್ಮ ಮಾತೃಶ್ರೀ ಅಕ್ಕನವರು ಅವರ ಅಮೃತ ಹಸ್ತದಿಂದ ಜ್ಯೋತಿಯನ್ನು ಬೆಳಗಿ ಇಲ್ಲಿ ಎಲ್ರಿಗೂ ಒಳ್ಳೇದಾಗ್ಲಿ, ಎಲ್ಲರಿಗೂ ಶುಭವಾಗ್ಲಿ. ಈ ಸಮರ್ಪಣಾ ಇನ್ನು ಹೆಚ್ಚು ಹೆಚ್ಚು ಸಾಹಿತ್ಯ ರತ್ನಗಳನ್ನ ಅನಾವರಣಗೊಳಿಸ್ಲಿ, ಮಹಿಳಾ ಸಾಹಿತ್ಯ ರತ್ನ ಅನಾವರಣಗೊಳಿಸಿ ಇದು ಸಂಪದ್ಭರಿತವಾಗ್ಲಿ, ಸಂಪನ್ನವಾಗ್ಲಿ ಅಂತ ಹೇಳಿ ಶುಭ ಹಾರೈಸ್ತಾ ಅವರು ತಮ್ಮ ಅಮೃತ ಹಸ್ತದಿಂದ ಜ್ಯೋತಿಯನ್ನು ಬೆಳಗಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದ್ರು. ಆದ್ರಿಂದ ಈ ಶುಭ ಸಂದರ್ಭದಲ್ಲಿ ನಾನು ನನ್ನ ಶುಭಾಶಯಗಳನ್ನ ಹೇಳಕ್ಕೆ ನಾನು ಬಹಳ ಇಷ್ಟಪಡ್ತೇನೆ. ಹಾಗೆ ನಿಮ್ಮೆಲ್ಲರಿಗೂ ನಾನು ಇಂಥ ಒಂದು ಕಾರ್ಯಕ್ರಮದಲ್ಲಿ ಇರುವಂತ ಸಾಹಿತ್ಯ ರತ್ನಗಳಿಗೆ ನಾನು ಎಲ್ಲರಿಗೂ ನನ್ನ ಆಶೀರ್ವಾದಗಳು ಹಾಗೂ ನನ್ನ ಒಳ್ಳೆಯ ಶುಭ ಹಾರೈಕೆಗಳನ್ನ ನಾನು ತಿಳಿಸ್ಲಿಕ್ಕೆ ಬಹಳ ಇಷ್ಟಪಡ್ತೇನೆ. ಏಕಂದ್ರೆ ಇಂದು ಇಷ್ಟಪಡ್ತೇನೆ, ನಮ್ಮ ರಮಾಮಣಿ ಅಕ್ಕ ಇವತ್ತು ನಿಮಗೆ ಜನ್ಮದಿನ. ನಾನು ನಿಮ್ಗೆ ಆ ಜನ್ಮದಿನದ ಈ ಸಂದರ್ಭದಲ್ಲಿ ನಿಮ್ಗೆ ನಾನು ಶುಭಾಶಯಗಳನ್ನ ಕೋರ್ತೇನೆ. ರಮಾಮಣಿ ಅಕ್ಕ, ನಿಮ್ಗೆ ಜನ್ಮದಿನದ ಹಾರ್ದಿಕ ಶುಭಾಶಯಗಳು. ಹಾಗೆ ಈ ದಿವಸ ನೀವು ಆರೋಗ್ಯ ಐಶ್ವರ್ಯ ಎಲ್ಲ ನಿಮ್ಗೆ ದೇವರು ಕರುಣಿಸ್ಲಿ. ನೀವು ಎಲ್ಲ ಕುಟುಂಬದವರು ಸುಖ ಸಂತೋಷವಾಗಿರ್ಬೇಕು. ಹೀಗೆ ಕಾರ್ಯಕ್ರಮಗಳಲ್ಲಿ ನೀವು ಭಾಗವಹಿಸಿ ಸಂತೋಷವಾಗಿ ನಿಮ್ಮ ಎಲ್ಲ ಕುಟುಂಬದ ವರ್ಗದವರಿಗೂ ನಿಮ್ಮ ಕುಟುಂಬಕ್ಕೆ ಒಳ್ಳೇದಾಗ್ಲಿ ಅಂತ ಹೇಳಿ ನಾನು ನಿಮ್ಗೆ ಶುಭ ಹಾರೈಸಿ ನನ್ನ ನಮಸ್ಕಾರಗಳನ್ನು ತಿಳಿಸ್ತೇನೆ. ರಮಾಮಣಿ ಅಕ್ಕ, ನಿಮ್ಗೆ ನನ್ನ ನಮಸ್ಕಾರಗಳು. ಹಾಗೆ ಇಂದಿನ ದಿನ ಇನ್ನೇನಪ್ಪಾ ಅಂತ ಹೇಳಿದ್ರೆ, ಇಂದಿನ ಸಮಾರಂಭ ಇವತ್ತು ಒಳ್ಳೆ ಸಮಾರಂಭ, ಹಬ್ಬ, ಸಂಭ್ರಮ. ನಮ್ಗಳಿಗೆ ಒಂದು ಸಂಭ್ರಮ. ಮದ್ವೆ ಶುಭ ಸಮಾರಂಭ ಹೇಗೆ ಇರುತ್ತೋ ಹಾಗೆ ನಾವೆಲ್ಲರೂ ಬಂದಿದೀವಿ ನೋಡಿ. ಮದ್ವೆಗೆ ಹೆಂಗ್ ಹೋಗ್ತೀವಿ ಹಾಗೆ ಎಲ್ಲರೂ ಬಂದಿದೀವಿ. ಆ ರೀತಿ ಒಂದು ಶುಭ ಸಮಾರಂಭ ಈ ದಿವಸ. ಈ ಶುಭ ಸಮಾರಂಭದಲ್ಲಿ ನಮ್ಗೆ ಮುಖ್ಯವಾದ ಪಾತ್ರ ವಹಿಸೋದು ಯಾವುದು? ಕಾರ್ಯಕ್ರಮಗಳು. ಅಂಥ ಕಾರ್ಯಕ್ರಮ ಮುಖ್ಯವಾದದ್ದು ಕಾರ್ಯಕ್ರಮ. ಅಂತಹ ಒಂದು ಕಾರ್ಯಕ್ರಮವನ್ನು ನೀವು ನಡೆಸ್ಕೊಟ್ಟಿದ್ರೆ, ಲಾವಣಿ ಮೂಲಕ ಪ್ರಾಸ್ತಾವಿಕ ನುಡಿ, ಸ್ವಾಗತ, ಪ್ರತಿಯೊಂದು ಪ್ರಾರ್ಥನೆ ಏನ್ ಬಿಟ್ಟಿದ್ದೀನೋ ಗೊತ್ತಿಲ್ಲ, ಕ್ಷಮಿಸಿ. ಪ್ರತಿಯೊಂದು ಎಲ್ಲವನ್ನು ನೋಡ್ತಾ ಇಷ್ಟೊತ್ತು ವೀಕ್ಷಿಸ್ತಾ ಇದ್ದೆ. ಬಹಳ ಮನಸ್ಸಿಗೆ ಉಲ್ಲಾಸ ಆಯ್ತು, ಸಂತೋಷ ಆಯ್ತು. ನಾವೆಲ್ಲ ಸೇರಿ ಹೀಗೆ ಎಲ್ಲ ನಡ್ಸ್ಕೊಳ್ತಾ ಇದೀವಲ್ಲ ಅಂತ ಹೇಳ್ಬಿಟ್ಟು ಬಹಳ ಸಂತೋಷ ಪಟ್ಟೆ. ನೀವೆಲ್ಲ ಎಷ್ಟು ಅದ್ಭುತವಾಗಿ ನಿಮ್ಮ ಲಾವಣಿ, ಸ್ವರಚಿತ ಲಾವಣಿ ರಚಿಸೋದು ಅಂದ್ರೇನು, ಎಲ್ಲರೂ ರಚಿಸಕ್ಕಾಗಲ್ಲ. ಒಂದು ಲೈನ್ ಬರಿಬೇಕು ಅಂದ್ರೆ ದೇವ್ರು ಪರಮಾತ್ಮ ನಮ್ಗೆ ಬುದ್ಧಿ ಕೊಡ್ಬೇಕು. ಆ ಬುದ್ಧಿಯನ್ನು ಭಗವಂತ ನಿಮ್ಗೆ ಕೊಟ್ಟಿದ್ದಾನೆ. ಅಂತ ಸಾಹಿತ್ಯ ಕ್ಷೇತ್ರದಲ್ಲಿ ಬೆಳೀತಾ ಇದ್ದೀರಾ ನೀವು. ಅಂತ ಒಂದು ಚಟುವಟಿಕೆ, ಅಪ್ಪ ಎಷ್ಟು ಒಳ್ಳೆಯ ಕವಿತೆ ನೀವು ಓದಿದ್ರಿ. ಎಷ್ಟು ಸಂತೋಷ ಆಯ್ತು ಅಂತಂದ್ರೆ ಹೇಳಲಿಕ್ಕೆ ನನ್ಗೆ ಆಗಲ್ಲ. ಅಷ್ಟು ನನ್ಗೆ ಭಾವೋದ್ವೇಗ ಆಗ್ತದೆ. ಅಷ್ಟು ನನಗೆ, ಯಾಕೆಂದ್ರೆ ನಾನು ಒಂಚೂರು ಸಾಹಿತಿ ಆದ್ರಿಂದ ನನಗೆ ಅದರ ಅನುಭವ ಜಾಸ್ತಿ. ನಾವು ಏನಾದ್ರು ಒಂದು ಬರೆದಾಗ ನಮ್ಗೆ ಅದು ತಲುಪುತ್ತೆ. ನೀವು ಬರೆದದ್ದು ನಮ್ಗೆ ತಲುಪುತ್ತೆ. ಎಷ್ಟು ಚೆನ್ನಾಗಿ ನೀವು ಬರೆದಿದ್ದೀರಾ ಏನು ಅನ್ನೋ ಒಂದು ಬಹಳ ಸಂತೋಷ ಆಯ್ತು. ಈ ಒಂದು ಸಮಾರಂಭದಲ್ಲಿ, ಈ ಒಂದು ಸಂತೋಷ ಕೂಟದಲ್ಲಿ, ನಮ್ಮ ಸಮರ್ಪಣದಲ್ಲಿ ನಿಮ್ಮೆಲ್ಲರ ಪ್ರತಿಭೆಯನ್ನು ಅನಾವರಣಗೊಳಿಸಿ ಈ ಸಮರ್ಪಣಕ್ಕೆ ಸಮರ್ಪಿಸಿದಿರ. ಹೀಗೆ ನೀವು ಹೆಚ್ಚು ನೀವು ಹೀಗೇನೆ ಎಲ್ಲ ಪ್ರತಿಭೆಗಳು ನಿಮ್ಗೆ ಅನಾವರಣಗೊಂಡು ಈ ಸಮರ್ಪಣದಲ್ಲಿ ಎಲ್ಲ ಕಡೆ ಭಾಗವಹಿಸಿ ಸಮರ್ಪಿಸ್ಬೇಕಂತ ನಾನು ತುಂಬಾ ಆಶಿಸ್ತೀನಿ. ಹಾಗೆ ನಿಮಗೆಲ್ಲರಿಗೂ ನಾನು ನನ್ನ ಮನಪೂರ್ವಕವಾದ ನನ್ನ ನಮಸ್ಕಾರಗಳನ್ನ ತಿಳಿಸ್ತೀವಿ. ಹಾಗೇನೆ
ಈ ಒಂದು ಕಾರ್ಯಕ್ರಮದಲ್ಲಿ, ಈ ಒಂದು ಸಮಾರಂಭದಲ್ಲಿ ಪ್ರತ್ಯಕ್ಷವಾಗಿಯೂ ಹಾಗೂ ಪರೋಕ್ಷವಾಗಿಯೂ ಭಾಗವಹಿಸುವಂತ ಎಲ್ಲ ಗಣ್ಯರಿಗೂ ನಾನು ನನ್ನ ಮನಪೂರ್ವಕ ವಂದನೆಗಳನ್ನ ತಿಳಿಸ್ತೀನಿ. ಅವ್ರಿಗೂ ಸಹ ನನ್ನ ನಮಸ್ಕಾರಗಳು. ಹಾಗೇನೆ ನಿಮ್ಮನ್ನೆಲ್ಲ ನೋಡ್ತಾ ಇದ್ದೆ, ಹೇಳದ್ನಲ್ಲ, ತುಂಬಾ ವಚನ ಚೆನ್ನಾಗಿ ಎಲ್ಲ ಇವೆಲ್ಲ ಪ್ರತಿಯೊಂದು ನಿರೂಪಣೆ ಇರ್ಬೋದು, ಲಾವಣಿ ಎಷ್ಟು ಚೆನ್ನಾಗ ಮೇಡಮ್ ಹೇಳಿದ್ರು, ಲಾವಣಿ ಇರ್ಬೋದು, ಸ್ವಾಗತ ಅವರು ಲಾಸ್ಟ್ ಅಲ್ಲಿ ಇವರು ವಿಶ್ಲೇಷಣೆ ಕೊಟ್ರು, ಒಂದು ಕವನ ಓದಿ ಅವ್ರು ಎಷ್ಟು ಅದ್ಭುತವಾಗಿ ಹೇಳಿದ್ರು, ಬಹಳ ಖುಷಿ ಆಯ್ತು. ಹಾಗಾಗಿ ನಿಮ್ಮೆಲ್ಲರಿಗೂ ನಾನು ಧನ್ಯವಾದಗಳನ್ನ ಹೇಳಕ್ಕೆ ಇಷ್ಟಪಡ್ತೀನಿ. ಹಾಗೆ ಪ್ರತ್ಯಕ್ಷವಾಗಿ ಹಾಗೂ ಪರೋಕ್ಷವಾಗಿ ಈ ನಮ್ಮ ಸಮರ್ಪಣಾ ವೇದಿಕೆಯಲ್ಲಿ ಭಾಗವಹಿಸಿರುವಂತಹ ಎಲ್ಲ ಗಣ್ಯರಿಗೂ ನಾನು ನನ್ನ ಮನಪೂರ್ವಕ ಧನ್ಯವಾದಗಳನ್ನ ನಾನು ತಿಳಿಸ್ತೀನಿ. ಹಾಗೆ ಇಷ್ಟೊತ್ತು ನಿಮ್ಮೆಲ್ಲರೆದುರು ನನಗೆ ಮಾತನಾಡಲು ಇಷ್ಟೊಂದು ಸಮಯ ಕೊಟ್ಟಂತ, ಇಷ್ಟು ಅವಕಾಶ ಕೊಟ್ಟಂತ ನಿಮ್ಮೆಲ್ರಿಗೂ ನನ್ನ ಧನ್ಯವಾದಗಳನ್ನ ಅರ್ಪಿಸ್ತೀನಿ. ನಮಸ್ಕಾರ. ಧನ್ಯವಾದಗಳು ಮೇಡಮ್. ನಿಮ್ಮ ಪ್ರೋತ್ಸಾಹ, ಹಾರೈಕೆ ಹಾಗೂ ಮಾರ್ಗದರ್ಶನ ಸದಾ ನಮ್ಮ ಮೇಲೆ ಹೀಗೆ ಇರ್ಲಿ. ಧನ್ಯವಾದಗಳು ನಿಮ್ಮ ಅಮೂಲ್ಯವಾದ ನುಡಿಗಳಿಗೆ. ನಮಸ್ಕಾರ. ಈಗ ಮುಂದಿನ ಕಾರ್ಯಕ್ರಮದ ಕೊನೆಯ ಘಟ್ಟ ವಂದನಾರ್ಪಣೆ. ಶ್ರೀಮತಿ ಅರ್ಚನಾ ಬಾಲಾಜಿ, ಉಪಾಧ್ಯಕ್ಷರು, ಸಮರ್ಪಣಾ ಮಹಿಳಾ ಸಾಹಿತ್ಯ ಕೂಟ. ಅರ್ಚನಾ ಮೇಡಮ್. ಸರಸ್ವತಿ ನಮಸ್ತುಭ್ಯಂ ವರದೇ ಕಾಮರೂಪಿಣಿ ವಿದ್ಯಾರಂಭಂ ಕರಿಷ್ಯಾಮಿ ಸಿದ್ಧಿರ್ಭವತು ಮೇ ಸದಾ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಅರ್ಚನಾ ಬಾಲಾಜಿ. ಇಂದು ಸಮರ್ಪಣಾ ಮಹಿಳಾ ಸಾಹಿತ್ಯ ಕೂಟದ ವಂದನಾರ್ಪಣಾ ಕಾರ್ಯಕ್ರಮವನ್ನು ನಿರ್ವಹಿಸುತ್ತಿದ್ದೇನೆ. ಮೊದಲಿಗೆ ಗಣಪತಿಯನ್ನು ಸ್ಮರಿಸುತ್ತಾ ಅತ್ಯಂತ ಸುಶ್ರಾವ್ಯವಾಗಿ ಪ್ರಾರ್ಥನಾ ಗೀತೆಯನ್ನು ಹಾಡಿದಂತಹ ಶ್ರೀಮತಿ ಸುಗುಣ ಇವರಿಗೆ ನಮ್ಮ ತುಂಬು ಹೃದಯದ ಧನ್ಯವಾದಗಳು. ಜ್ಯೋತಿಯನ್ನು ಬೆಳಗಿಸುವ ಮೂಲಕ ಸಮರ್ಪಣಾ ಮಹಿಳಾ ಸಾಹಿತ್ಯ ಕೂಟದ ವಾರ್ಷಿಕೋತ್ಸವ ಸಮಾರಂಭಕ್ಕೆ ಚಾಲನೆಯನ್ನು ನೀಡಿದಂತಹ ಶ್ರೀಮತಿ ರಮಾಮಣಿ ಶ್ರೀರಂಗರಾಜು ಇವರು ಸಮರ್ಪಣಾ ಅಂತರ್ಜಾಲ ತಾಣ ಇದರ ಗೌರವಾಧ್ಯಕ್ಷರು. ಇವರಿಗೆ ನಮ್ಮ ತುಂಬು ಹೃದಯದ ಧನ್ಯವಾದಗಳು. ಇಂದಿನ ವಾರ್ಷಿಕೋತ್ಸವ ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿಕೊಂಡು ಹಾಗೂ ನಮ್ಮ ವೇದಿಕೆಯನ್ನು ಕುರಿತು ತಮ್ಮ ಮನದಾಳದ ಮಾತುಗಳನ್ನಾಡಿದಂತಹ ಶ್ರೀಮತಿ ಪ್ರಭಾಮಣಿ ಇವರು ಸಮರ್ಪಣಾ ಮಹಿಳಾ ಸಾಹಿತ್ಯ ಕೂಟದ ಗೌರವಾಧ್ಯಕ್ಷರು. ಇವರಿಗೆ ನಮ್ಮ ತುಂಬು ಹೃದಯದ ಧನ್ಯವಾದಗಳು. ಕಾರ್ಯಕ್ರಮಕ್ಕೆ ಎಲ್ಲರನ್ನೂ ಸ್ವಾಗತಿಸಿ ಹಾಗೂ ಪ್ರಾಸ್ತಾವಿಕ ನುಡಿಗಳನ್ನಾಡಿದಂತಹ ನಮ್ಮ ಸಮರ್ಪಣಾ ಮಹಿಳಾ ಸಾಹಿತ್ಯ ಕೂಟದ ಸಂಸ್ಥಾಪನಾ ಅಧ್ಯಕ್ಷರಾದಂತಹ ಶ್ರೀಮತಿ ಲಕ್ಷ್ಮೀ ಮಧುಸೂದನ್ ಇವರಿಗೆ ನಮ್ಮ ತುಂಬು ಹೃದಯದ ಧನ್ಯವಾದಗಳು. ಇಂದಿನ ಕಾರ್ಯಕ್ರಮದ ನಿರೂಪಣೆಯನ್ನು ಅಚ್ಚುಕಟ್ಟಾಗಿ ನಿರ್ವಹಿಸಿದಂತಹ ಕುಮಾರಿ ರೇಣುಕಾ ಮಾಣಿಗೆ ಇವರಿಗೆ ನಮ್ಮ ತುಂಬು ಹೃದಯದ ಧನ್ಯವಾದಗಳು. ಇಂದಿನ ಸಮರ್ಪಣಾ ಮಹಿಳಾ ಸಾಹಿತ್ಯ ಕೂಟದ ವಾರ್ಷಿಕೋತ್ಸವ ಸಮಾರಂಭಕ್ಕೆ ಸ್ವರಚಿತ ಕವನವನ್ನು ರಚಿಸಿ ವಾಚನ ಮಾಡಿದಂತಹ ಕವಯಿತ್ರಿಯರುಗಳಾದ ಶ್ರೀಮತಿ ರಮಾ ಪ್ರಸನ್ನ ಇವರು ತಮ್ಮ ಕವನದ ಮೂಲಕ ಸ್ವಾಗತವನ್ನು ಕೋರಿದ್ದಾರೆ. ಇವರಿಗೆ ನಮ್ಮ ತುಂಬು ಹೃದಯದ ಧನ್ಯವಾದಗಳು. ಸಮರ್ಪಣಾ ನಡೆದು ಬಂದ ದಾರಿಯ ಪಕ್ಷಿನೋಟವನ್ನು ಲಾವಣಿಯ ಮೂಲಕ ರಚಿಸಿ ಮತ್ತು ತಮ್ಮ ಮಧುರ ಕಂಠದಿಂದ ಹಾಡಿ ನಮ್ಮೆಲ್ಲರನ್ನೂ ರಂಜಿಸಿದಂತಹ ಕುಮಾರಿ MJ ನಾಗಲಕ್ಷ್ಮಿ ಇವರಿಗೆ ನಮ್ಮ ತುಂಬು ಹೃದಯದ ಧನ್ಯವಾದಗಳು. ಹಾಗೂ ಶ್ರೀಮತಿ ಸಂಧ್ಯಾ ನಾಗರಾಜ್, ಶ್ರೀಮತಿ ಕಲ್ಪನಾ ಅರುಣ, ಶ್ರೀಮತಿ ಲಕ್ಷ್ಮೀ ಭೂಪಾಳಂ, ಶ್ರೀಮತಿ ಪೂರ್ಣಿಮಾ ಎಲಿಗಾರ, ಶ್ರೀಮತಿ ರಂಜನಾ, ಶ್ರೀಮತಿ CP ರಾಧಾ, ಶ್ರೀಮತಿ ಮಾಲಾ ಚೆಲುವನಹಳ್ಳಿ, ಶ್ರೀಮತಿ ಭವ್ಯಶ್ರೀ, ಶ್ರೀಮತಿ ಕೋಮಲಾ ಕುಮರವಾಡಿ, ಶ್ರೀಮತಿ ಆಶಾ ಕೆ ಹಾಗೂ ಕವನ ವಾಚನ ಹಾಗೂ ವಿಶ್ಲೇಷಣೆ ಮಾಡಿದಂತಹ ಶ್ರೀಮತಿ ಜ್ಯೋತಿ ಕುಲಕರ್ಣಿ ಇವರಿಗೆ ನಮ್ಮ ತುಂಬು ಹೃದಯದ ಧನ್ಯವಾದಗಳು. ಕೊನೆಯದಾಗಿ ಸಮರ್ಪಣಾ ಮಹಿಳಾ ಸಾಹಿತ್ಯ ಕೂಟದ ವಾರ್ಷಿಕೋತ್ಸವ ಸಮಾರಂಭವು ಯಶಸ್ವಿಯಾಗಲು ಪ್ರತ್ಯಕ್ಷವಾಗಿ ಹಾಗೂ ಪರೋಕ್ಷವಾಗಿ ಸಹಕರಿಸಿದಂತಹ ತಮ್ಮೆಲ್ಲರಿಗೂ ನನ್ನ ತುಂಬು ಹೃದಯದ ಧನ್ಯವಾದಗಳು. ಧನ್ಯವಾದಗಳು ಮೇಡಮ್. ನಾನು ಒಂದೆರಡು ಮಾತುಗಳನ್ನ ಹೇಳ್ಬಿಟ್ಟು ವೇದಿಕೆಯನ್ನ ಲಕ್ಷ್ಮಿಯವರಿಗೆ ಬಿಟ್ಕೊಡ್ತೀನಿ. ವಸುದೈವ ಕುಟುಂಬಕಂ ಎಂಬ ಗೀತವಾಣಿಗೆ ಅನ್ವರ್ಥ ರೂಪವಾಗಿ ನಾನು ನನ್ನದು ಎಂಬ ಅಹಂಭಾವನೆಗೆ ನಾವು ನಮ್ಮವರು ಎನ್ನುವ ವಿಶ್ವ ಮಾನವತೆಯ ಹೃದಯದಲ್ಲಿ ಬೆಳಗಿ ಪ್ರೀತಿ, ಸ್ನೇಹ, ತ್ಯಾಗ, ಸಹನೆಗಳೇ ಬದುಕಿನ ನಿತ್ಯ ಸಂತಸದಾಲಯ ಎಂಬ ಜೀವನ ಸಾರುವ ಅನುಕ್ಷಣವೂ ಪೋಷಿಸುವ ಅನನ್ಯ ಬಳಗ ನಮ್ಮ ಸಮರ್ಪಣಾ ಬಳಗ. ಈ ಅಪೂರ್ವ ಸಂಜೆಯ ವಾರ್ಷಿಕೋತ್ಸವದ ರಸದೌತಣದಲ್ಲಿ
ಪಾಲ್ಗೊಂಡ ಎಲ್ಲ ಆತ್ಮೀಯರಿಗೆ ಮತ್ತೊಮ್ಮೆ ಧನ್ಯವಾದಗಳನ್ನು ತಿಳಿಸುತ್ತಾ ನಿರೂಪಿಸಲು ಅನುವು ಮಾಡಿಕೊಟ್ಟ ವೇದಿಕೆಗೆ ವಂದಿಸುತ್ತಾ ಮತ್ತೆ ಎಲ್ಲರೂ ನಾಳೆ ಸಿಗೋಣ. ಧನ್ಯವಾದಗಳು, ನಮಸ್ಕಾರ. ಮುಂದುವರಿಸಿ ಲಕ್ಷ್ಮಿ ಮೇಡಮ್. ಎಲ್ರಿಗೂ ಮತ್ತೊಮ್ಮೆ ಧನ್ಯವಾದಗಳು. ನಾಳೆ ಮತ್ತೆ ಸಿಗೋಣ ಎಲ್ರೂ. ಸಂವಾದ ಕಾರ್ಯಕ್ರಮಕ್ಕೆ ಸಾಕಷ್ಟು ಸಮಯ ಆಗಿರೋದ್ರಿಂದ ಈ ದಿನಕ್ಕಿಂತ ನಾಳೆ ಇಟ್ಕೊಂಡ್ರೆ ಇನ್ನಷ್ಟು ಸೂಕ್ತವಾಗಿರುತ್ತೆ ಅಂತ ಅನ್ಕೊಳ್ತೀನಿ. ನಾಳೆ ಮತ್ತೆ ಎಲ್ಲರೂ ಸಿಗ್ತೀವಲ್ಲ, ಆಗ ನಿಮ್ಮ ಅಭಿಪ್ರಾಯಗಳನ್ನು ಹೇಳ್ಬೋದು. ಎಲ್ಲರೂ ಬಹಳ ಚೆನ್ನಾಗಿ ಕವನ ವಾಚನಗಳನ್ನ ಮಾಡಿದ್ರಿ, ಬಹಳ ಚೆನ್ನಾಗಿ ನಡೀತು ಕಾರ್ಯಕ್ರಮ. ನಿಜ ಹೇಳಬೇಕು ಅಂದರೆ ನಮ್ಮ ಚಿಕ್ಕಮ್ಮ ಮಾತಾಡಿದಾಗ ನಂಗೆ ಕಣ್ಣಲ್ಲೇ ನೀರು ಬಂದ್ಬಿಡ್ತು. ಹಾಗೆಯೇ ತುಂಬಾ ಸೊಗಸಾಗಿ ಕಾರ್ಯಕ್ರಮ ನಡೀತು. ನನ್ನ ನಿರೀಕ್ಷೆಯನ್ನು ಮೀರಿ ನಡೆದಿದೆ. ಬಹಳ ಸಂತೋಷ ಆಯಿತು. ರೇಣುಕಾ ಅವರ ನಿರೂಪಣೆಗೂ ಕೂಡ ನಾನು ವಂದನೆಗಳನ್ನ ಹೇಳ್ತೀನಿ. ತುಂಬ ಚೆನ್ನಾಗಿ ನಡೆಸ್ಕೊಟ್ಟಂತಹ ತಮ್ಮೆಲ್ಲರಿಗೂ ನಮ್ಮ ವೇದಿಕೆಯ ಎಲ್ಲರ ಪರವಾಗಿ ವಂದನೆಗಳನ್ನ ಹೇಳ್ತಾ ನಮ್ಮ ಕಾರ್ಯಕ್ರಮನ ಮುಗಿಸೋಣ. ಮತ್ತೆ ನಾಳೆ ಸಿಗೋಣ ಅಂತ ಹೇಳ್ತಾ ನಿಮ್ಮೆಲ್ಲರಿಂದ ವಿದಾಯವನ್ನು ಬಯಸ್ತೀನಿ. ಧನ್ಯವಾದಗಳು ಗೆಳತಿಯರೇ. ಮತ್ತೆ ಸಿಗೋಣ ನಾಳೆ. ಮತ್ತೆ ಹೊಸ ಲಿಂಕ್ ಬರುತ್ತೆ, ಇದೇ ಲಿಂಕ್ನ ಬಳಸಬೇಡಿ, ಹೊಸ ಲಿಂಕ್ ಬರುತ್ತೆ, ಅದರಲ್ಲಿ ಸಿಗೋಣ ಮತ್ತೆ ಎಲ್ಲ. ಧನ್ಯವಾದಗಳು. ಧನ್ಯವಾದಗಳು ಮೇಡಮ್. ಧನ್ಯವಾದ.